ಸತ್ ಎಲ್ಲರಿಗೆ ನಮಸ್ಕಾರ. ಇಂದು ಅಭಿರಾಜ್ ರಾಜೇಂದ್ರ ಮಿಶ್ರ ಅವರ ಕೊಡುಗೆಯನ್ನು ಕುರಿತು ಆಲೋಚನೆ ಮಾಡಬಹುದು. ಆಧುನಿಕ ಸಂಸ್ಕೃತ ಸಾಹಿತ್ಯದ ಕೆಲವೊಂದು ಚಹರೆಗಳನ್ನು ತೋರಿಸುವ ಈ 7 ದಿವಸದ ಭಾಷಣ ಮಾಲಿಕೆಯ ಒಂದು ಕಂತಿನಲ್ಲಿ ನಾನು 6 ಜನ ಕವಿಗಳನ್ನು ಪ್ರಧಾನವಾಗಿ ಪರಿಚಯ ಮಾಡಿಕೊಟ್ಟೆ. ಮೊದಲನೇ ದಿವಸ ಒಂದು ಸಾಮಾನ್ಯವಾದ ಪ್ರವೇಶಿಕೆ ಕೂಡ ಆಗಿತ್ತು. ಈ ಭಾಷಣ ಮಾಲಿಕೆಯನ್ನು ಇಲ್ಲಿವರೆಗೆ ಪ್ರಯೋಜನೆ ಮಾಡಿದಂಥ ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ, ಅಂದರೆ ಶ್ರೀಮತಿ ಕಮಲಮ್ಮ ಮತ್ತು ಶ್ರೀ ಕೆ ನಾರಾಯಣಮೂರ್ತಿ ಅವರ ಸ್ಮರಣೆಯಲ್ಲಿ ಪ್ರಯೋಜನೆ ಮಾಡಿದವರು ಡಾಕ್ಟರ್ ಕೆ ಎನ್ ಕೃಷ್ಣಮೂರ್ತಿ ಮತ್ತು ಸಹೋದರರು. ಅವರಿಗೆ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕೂಡ ಧನ್ಯವಾದ, ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ರಾಜೇಂದ್ರ ಮಿಶ್ರ ಈಗ ಪ್ರಕೃತ ಶಿಮ್ಲಾದಲ್ಲಿದ್ದಾರೆ. ಅವರಿಗೆ ಹತ್ತಿರ 77 ವರ್ಷ ವಯಸ್ಸು. 76-77 ವರ್ಷ ವಯಸ್ಸು. 1943ನೇ ಇಸ್ವಿ ಜನವರಿ 2ನೇ ತಾರೀಕು ಅವರು ಹುಟ್ಟಿದ್ದು. ದ್ರೋಣಿಪುರ ಅಂತ ಒಂದು ಗ್ರಾಮದಲ್ಲಿ ಅವರ ಜನನ ಆಗಿದ್ದು. ಅವರ ತಂದೆ ಪಂಡಿತ ದುರ್ಗಾಪ್ರಸಾದ್ ಮಿಶ್ರ, ತಾಯಿ ಅಭಿರಾಜಿ ದೇವಿ ಅಂತ. ಅವರಿಗೆ ತಾಯಿಯ ಮೇಲೆ ಅಪಾರವಾದ ಪ್ರೀತಿ ಭಕ್ತಿಗಳಿದ್ದ ಕಾರಣ ತಮ್ಮ ಹೆಸರಿನ ಜೊತೆಗೆ ತಾಯಿಯ ಹೆಸರನ್ನು ಸೇರಿಸಿಕೊಂಡಿದ್ದಾರೆ. ಹಾಗಾಗಿ ಅವರ ಹೆಸರು ರಾಜೇಂದ್ರ ಮಿಶ್ರ ಅಂತ ಆದರೂ ಅವರ ಸಾಹಿತ್ಯದಲ್ಲಿ ಎಲ್ಲ ಕೂಡ ಅವರನ್ನು ಅಭಿರಾಜ ರಾಜೇಂದ್ರ ಮಿಶ್ರ ಅಂತಲೇ ಅವರು ಗುರುತಿಸಿಕೊಂಡಿದ್ದಾರೆ. ಮಿಶ್ರೋಭಿರಾಜ ರಾಜೇಂದ್ರ ಅಂತಲೇ ಹಾಕ್ಕೊಳ್ತಾರೆ. ಮಿಶ್ರ ಅನ್ನುವುದು ಉಪನಾಮ. ಯಾರು ಪ್ರಾಚೀನ ಭಾರತದಲ್ಲಿ ಪೂರ್ವೋತ್ತರ ಮೀಮಾಂಸೆಗಳನ್ನು ಎರಡನ್ನೂ ಒಟ್ಟಿಗೆ ಅಧ್ಯಯನ ಮಾಡ್ತಾಯಿದ್ರೋ ಅಂಥವರನ್ನು ಮಿಶ್ರ ಅಂತ ಕರೀತಾಯಿದ್ರು. ಅಂದರೆ ಉತ್ತರ ಮತ್ತು ಪೂರ್ವ ಮೀಮಾಂಸೆಗಳು, ವೇದಾಂತ ಮತ್ತು ಕರ್ಮಕಾಂಡ, ಅಂದರೆ ಜ್ಞಾನಕಾಂಡ ಕರ್ಮಕಾಂಡಗಳನ್ನು ಒಟ್ಟಿಗೆ ಸಂತುಲನ ಮಾಡಿಕೊಂಡು ಹೋಗುವಂಥದ್ದಕ್ಕೆ ಮಿಶ್ರ. ಮಂಡಲ ಮಿಶ್ರ ಬಹಳ ಪ್ರಖ್ಯಾತವಾದವನು. ವಾಚಸ್ಪತಿ ಮಿಶ್ರ ಹಾಗೆ ಪ್ರಖ್ಯಾತವಾದಂಥ ಮತ್ತೊಬ್ಬ ವಿದ್ವಾಂಸ. ಈ ರೀತಿಯಾಗಿ ಎಷ್ಟೋ ಜನ ಆ ರೀತಿಯ ಪರಂಪರೆ ಮಿಶ್ರ ಅನ್ನುವ ಉಪನಾಮವನ್ನು ಹೊಂದಿರತಕ್ಕಂಥದ್ದು. ಮತ್ತು ಇವರು ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಪ್ರಯಾಗದಲ್ಲಿ ಮಾಡಿದ್ದು. ಪ್ರಯಾಗದಲ್ಲಿ BA MA ಮಾಡಿ ಮತ್ತು DPhil ಅಂತ ಕರೀತಾಯಿದ್ರು ಆ ಕಾಲದಲ್ಲಿ ಅಲ್ಲಿಯ ಡಾಕ್ಟರೇಟ್ನ. ಅದನ್ನೆಲ್ಲ ಬೇಗನೆ ಚಿಕ್ಕ ವಯಸ್ಸಿನಲ್ಲಿಯೇ ಮಾಡಿದ್ರು ಮತ್ತು ಅತ್ಯುತ್ತಮವಾದ ಅಂಕಗಳನ್ನು ತೆಗೆದುಕೊಂಡು ಬಹಳ ಮೇಧಾವಿಯಾದ ವಿದ್ಯಾರ್ಥಿ ಅಂತ ಕೂಡ ಹೆಸರಾಗಿದ್ದರು. ಅವರು ಚಿಕ್ಕ ವಯಸ್ಸಿನಿಂದಲೇ ಕಾವ್ಯ ಕಲೆಯ ಕಡೆಗೆ ಆಸಕ್ತರಾದರು. ಮಮ ಕಾವ್ಯಯಾತ್ರ ಅಂತ ಕೂಡ ಒಂದು ವಿಸ್ತೃತವಾದ ಲೇಖನವನ್ನೇ ಅವರು ಬರ್ಕೊಂಡಿದ್ದಾರೆ. ಅದು ಅವರ ಶಾಸ್ತ್ರ ಸಮಾಲೋಚನಂ ಅನ್ನುವ ಪುಸ್ತಕದಲ್ಲಿ ಕೂಡ ಇದೆ. ಚಿಕ್ಕ ವಯಸ್ಸಿಗೆ ತಂದೆಯನ್ನು ಕಳ್ಕೊಂಡಿದ್ದರು. ಬಂಧುವರ್ಗದ ಮನೆಯಲ್ಲಿ ತಾಯಿಯ ಜೊತೆಗೆ ಬೆಳೆದಾಗ ಅವ್ರ ತಾಯಿ ಮತ್ತೆ ಮತ್ತೆ ನೀನು ನನ್ನ ಯಾಕೆ ಗೋಳಾಡಿಸ್ತೀಯಾ ಅಂತ ಬೈಯೋರಂತೆ. ಚಿಕ್ಕ ಹುಡುಗ ತುಂಟತನ, ತಕರಾರು ಇತ್ಯಾದಿ ಎಲ್ಲ ಇರ್ತಿತ್ತು. ಹಾಗೆ ಅವರ ತಾಯಿಯನ್ನು ದುಃಖಪಡಿಸದೆ ಎನ್ನುವ ಭಾವ ಅವರಿಗೆ ತುಂಬ ಆಮೇಲೆ ಕಾಡ್ತು. ಆಗಿನ ಕಾಲದಲ್ಲಿಯೇ ಅವರು ಪ್ರಾಯಶಃ ತಮ್ಮ ಕಾಲೇಜಿನ ದಿವಸಗಳಲ್ಲಿಯೇ ಹಿಂದಿಯಲ್ಲಿ ಕವಿತೆ ಬರಿತಾ ಇದ್ದರು ಮತ್ತು ಅವರು ಭೋಜಪುರಿಯಲ್ಲೂ ಕವಿತೆ ಬರಿತಾಯಿದ್ರು. ಭೋಜಪುರಿ ಅತ್ತ ಕಡೆ ಎಲ್ಲ ಪ್ರಸಿದ್ಧವಾದಂಥ ಒಂದು ಭಾಷೆ. ಅದೀಗ ಒಂದು ಸ್ವತಂತ್ರವಾದ ಭಾಷೆಯಾಗಿ ಸಾಕಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ನಾವು ಅದನ್ನು ಸಾಮಾನ್ಯ ಒಂದು ಹಿಂದಿಯೊಳಗೆ ಸೇರಿ ಹೋಗುವ ಉಪಭಾಷೆ ಅಂತ ಅಂದ್ಕೋತೀವಿ. ಅಂದರೆ ಮೈಥಿಲಿ, ಭೋಜ್ಪುರಿ, ಬುಂದೇಲಿ ಹೀಗೆ ಉತ್ತರ ಭಾರತದಲ್ಲಿ ಬೇರೆ ಬೇರೆ ಭಾಷೆಗಳಿವೆ. ಭೋಜ್ಪುರಿಗೆ ಸಾಕಷ್ಟು ಜನ ಓದುಗರಿದ್ದಾರೆ. TV ಮಾಧ್ಯಮಗಳಲ್ಲೆಲ್ಲ ಅದಕ್ಕೆ ಬೇಕಾದಷ್ಟು ಬೆಲೆ ಉಂಟು. ಎಲ್ಲಿವರೆಗೆ ಅಂದರೆ ಇಡೀ ದೇಶದಲ್ಲಿ ಇಂಗ್ಲೀಷ್ TV ಚಾನೆಲ್ಗಳು ಏನು ಮಾಡುತ್ತವೆ ಅದಕ್ಕಿಂತ ಹೆಚ್ಚಿನ ವ್ಯೂವರ್ಶಿಪ್ಪು ಒಂದು ಭೋಜ್ಪುರಿಗೇನೆ ಇದೆ ಅಂತ ಬಿಟ್ಟಂತಾರೆ. ಅವರು ಈ 3 ಭಾಷೆಗಳಲ್ಲಿ ಗದ್ಯ ಪದ್ಯಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅನುವಾದಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರಿಂದಲೇ ಅವರು ತಮ್ಮನ್ನು ತ್ರಿವೇಣಿ ಕವಿ ಅಂತ ಕೂಡ ಕರ್ಕೊಂಡಿದ್ದಾರೆ. ಮತ್ತು ಅವರು ಅದೇ ವಿಶ್ವವಿದ್ಯಾಲಯದಲ್ಲಿ, ಅಂದರೆ ಪ್ರಯಾಗ ವಿಶ್ವವಿದ್ಯಾಲಯದಲ್ಲೇ ಸ್ವಲ್ಪ ಕಾಲ ಅಧ್ಯಾಪನ ಮಾಡ್ತಾಯಿದ್ರು. ಆಮೇಲೆ ಬಾಲಿ ದ್ವೀಪದ, ಇಂಡೋನೇಷಿಯಾ ದೇಶಕ್ಕೆ ಸೇರಿದ ಬಾಲಿ ದ್ವೀಪದಲ್ಲಿ ಡೆನ್ಪಸಾರೋ ಅನ್ನುವ ಅದರ ರಾಜಧಾನಿಯಲ್ಲಿ ಉದಯನ ವಿಶ್ವವಿದ್ಯಾಲಯದಲ್ಲಿ ಅವರು ಕೆಲವು ವರ್ಷ ಸಂಸ್ಕೃತ ಅಧ್ಯಾಪನ ಮಾಡಿದ್ರು. ಪ್ರಾಯಶಃ 2 ವರ್ಷ ಅಧ್ಯಾಪನ ಮಾಡಿದ್ರು ಅಂತನ್ಸುತ್ತೆ. ಸಂಶೋಧನೆಯನ್ನು ಮಾಡಿದ್ರು. ಅವರ ಸಂಶೋಧನೆ ಭಾರತದಲ್ಲಿ ಮಾಡಿದ್ದು ಅನ್ಯೋಕ್ತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು.
ಆದರೆ ಅಂಥ ವಿಶೇಷವಾಗಿ ಏನೂ ಕಾಣುವುದಿಲ್ಲ. ಅದನ್ನು ಓದಿದ್ದೀನಿ, ಹಿಂದಿ ಭಾಷೆಯಲ್ಲಿ ಅವರು ಬರವಣಿಗೆ ಮಾಡಿದ್ದಾರೆ. ಆದರೆ ಅವರು ವ್ಯಾಪಕವಾದ ಲೇಖನ ಮಾಡ್ತಾ ಇದ್ದವರು, ನಿರಂತರವೂ ಬರವಣಿಗೆ. ಇವತ್ತಿಗೆ ಸಾಮಾನ್ಯ ಅವರದು ಸಂಸ್ಕೃತದಲ್ಲೇ ಒಂದು 80-100 ಕೃತಿಗಳಿವೆ. ಹಿಂದಿ ಮೊದಲಾದ ಬೇರೆ ಭಾಷೆಗಳನ್ನು ಸೇರಿಸಿಕೊಂಡ್ರೆ ಹತ್ತಿರ ಸಂಪಾದಿತವಾದ ಕೃತಿಗಳು, ಅನುವಾದವಾದವು ಮತ್ತು ಪಾಠ್ಯ ಪುಸ್ತಕವಾಗಿ ಬಂದದ್ದು, ಹೀಗೆಲ್ಲ ಸೇರಿಸಿಕೊಂಡ್ರೆ ಸುಮಾರು 150 ಕೃತಿಗಳು ಅವರ ಹೆಸರಿನಲ್ಲಿವೆ. ಅದರೊಳಗೆ ಈ ಒಂದು 300 ಸಂಶೋಧನಾ ಲೇಖನಗಳು, ಬೇರೆ ಬೇರೆ ಸಂದರ್ಭದ ಲೇಖನಗಳು ಕೂಡ ಸೇರಿಕೊಳ್ಳುತ್ತವೆ ಅಂತಾರೆ. ಎಲ್ಲಿವರೆಗೆ ಅಂದರೆ, ಇದನ್ನು ನಾನು ಈ ವಿಷಯ ಸಂಗ್ರಹ ಮಾಡಿಕೊಂಡು ಹೇಳ್ತಾ ಇದ್ದೀನಲ್ಲ, ಇವತ್ತೇ ರಾತ್ರಿ ಅವರು ಒಂದು ಕಾವ್ಯ ಬರೆದು ಬಿಟ್ಟಿರ್ತಾರೆ. ಬೇಕಿದ್ರೆ ಒಂದು 100 ಪದ್ಯದ ಒಂದು ಅನುಷ್ಠುಪ್ ಸಂಗ್ರಹವನ್ನು ಮಾಡಿಬಿಡ್ತಾರೆ. ಪ್ರಯಾಣ ಕಾಲದಲ್ಲಿ ಬರಿತಾ ಇರ್ತಾರೆ, ನಿರಂತರವಾಗಿ ಬರವಣಿಗೆ ಮಾಡ್ತಾ ಇರ್ತಾರೆ. ಅದು ಅವರ ಉಸಿರಾಟದಷ್ಟು ಸಹಜವಾದದ್ದು. ಒಳ್ಳೆಯ ಸಂಸ್ಕೃತ ಭಾಷೆ, ತಿಳಿಯಾದ ಸುಬೋಧವಾದ ಸಹಜ ಸುಂದರವಾದಂಥ ಸಂಸ್ಕೃತ ಭಾಷಾ ಶೈಲಿ ಉಂಟು. ಹಾಗಾಗಿ ಅವರು ಆಲೋಚನೆಯನ್ನೂ ಮಾಡದೆ ಬರಿತಾ ಹೋಗ್ತಾರೆ. ಅದರಿಂದಲೇ ತುಂಬ ಬರೆದದ್ದರಿಂದ ಸಹಜವಾಗಿ ಗುಣಮಟ್ಟ ಕಡಿಮೆ ಇದೆ. ಪ್ರತಿಭಾಶಾಲಿಗಳಾದವರು ಒಂದು ಮಟ್ಟದ ವ್ಯುತ್ಪತ್ತಿಯೂ ಇದೆ. ಅವರ ಪ್ರತಿಭೆ ವ್ಯುತ್ಪತ್ತಿ 2 ಮಧ್ಯಮ ಸ್ತರದ್ದು. ಆದರೆ ಅದನ್ನು ಎಣೆಮೀರಿ ದುಡಿಸಿಕೊಂಡಿದ್ದರಿಂದ ಎಷ್ಟೋ ಬಾರಿ ಅಧಮ ಕೃತಿಗಳು ನಿರ್ಮಾಣವಾಗಿವೆ. ಈಗ ಮಧ್ಯಮ ಸ್ತರದ ಪ್ರತಿಭೆ ಪಾಂಡಿತ್ಯ ಇದ್ದವರು ಅದನ್ನು ಏಕದಿಶೆಯಲ್ಲಿ ಚೆನ್ನಾಗಿ ಪ್ರಾಮಾಣಿಕವಾಗಿ ದುಡಿಸಿಕೊಂಡ್ರೆ ಒಂದು ಮಟ್ಟದಲ್ಲಿ ಕೆಲವಾದರೂ ಉತ್ತಮ ಕೃತಿಗಳು ಆಗಬಹುದೇನೋ. ಆದರೆ ಅದನ್ನು ಎಣೆಮೀರಿ ದುಡಿಸಿಕೊಂಡ್ರೆ ಮಧ್ಯಮ ಪ್ರತಿಭೆ ಅಧಮ ಕೃತಿಗಳನ್ನೇ ಸೃಷ್ಟಿ ಮಾಡುತ್ತವೆ. ಕೆಲವೊಂದರಲ್ಲಿ ಅವರು ಚೆನ್ನಾಗಿ ರೂಢಿಸ್ಕೊಂಡಿದ್ದರಿಂದ ಉತ್ತಮ ಅಂತ ಹೇಳಬಹುದಾದ ವರ್ಗಕ್ಕೆ ಹತ್ತಿರ ಬರುವಂತೆ ಇದೆ. ಆದರೆ ಅವರ ದೊಡ್ಡ ಕೃತಿಗಳನ್ನು ನೋಡಿದ್ರೆ ತುಂಬ ಜಾಳು, ಹಾಳು, ಬೀಳು ಅಂತ ಅನಿಸುತ್ತದೆ. ಏನೆಂದರೆ ವ್ಯಕ್ತಿಯಾಗಿ ಒಳ್ಳೆಯವರು, ಒಳ್ಳೆಯ ವಾಗ್ಮಿ, ಸರಸವಾದಂಥ ಸಂಭಾಷಣೆ ಇದೆ, ವ್ಯಾಪಕವಾದ ಸಂಪರ್ಕ ಇದೆ ಮತ್ತು ವಿಪುಲವಾಗಿ ಕೆಲಸ ಮಾಡಿದ್ದಾರೆ. ಪ್ರಾಲಿಫಿಕ್ ಅಂತನ್ನುವುದನ್ನು ಅವರಿಗೆ ಸುಲಭವಾಗಿ ಅನ್ವಯಿಸಬಹುದು. ನನ್ನ ವಿದ್ವನ್ಮಿತ್ರರಾದ ಡಾಕ್ಟರ್ ಎಸ್ ರಂಗನಾಥ್ ಅವರೇ ಇಂಗ್ಲೀಷ್ನಲ್ಲಿ 3 ಸಂಪುಟಗಳಲ್ಲಿ ಬರೆದಿದ್ದಾರೆ. ಅವರ ಕಾವ್ಯದ, ಗದ್ಯದ, ನಾಟಕದ ಎಲ್ಲದರ ಕೊಡುಗೆಯನ್ನು ಕುರಿತು ಅಭಿರಾಜ್ ರಾಜೇಂದ್ರ ಮಿಶ್ರಾ ಅವರು ಸಂಸ್ಕೃತಕ್ಕೆ ಕೊಟ್ಟ ಕೊಡುಗೆ ಅಂತಲೇ ಮಾಡಿದ್ದಾರೆ. ಇವರ ಬಗ್ಗೆ ಎಷ್ಟೋ PhD ಗ್ರಂಥಗಳು ಕೂಡ ಬಂದಿವೆ. ಅಂದರೆ ಇಷ್ಟು ವಿಸ್ತೃತವಾಗಿ ವ್ಯಾಪಕವಾಗಿ ದುಡಿದರೆ ಯಾರಿಗಾದರೂ ಅವ್ರನ್ನ ಕುರಿತು ಹೇಳಲೇಬೇಕಾಗುತ್ತದೆ ಮತ್ತು ಹೇಳೋದ್ರೊಳಗೊಂದು ಸಂತೋಷವೂ ಇದೆ. ಆಮೇಲೆ ಅವರು ತೆಗೆದುಹಾಕೋಕ್ಕಾಗದಂತಹ ಒಂದು ಹೆಸರನ್ನು ಪಡೆದವರು ಆಗಿಬಿಡ್ತಾರೆ. ಈ ಮಟ್ಟದ ಪ್ರತಿಭೆ ಇದ್ದವರು ಇದೇ ಕ್ವಾಲಿಟಿಯ ಒಂದು 5-6 ಕೃತಿಗಳನ್ನು ಮಾಡಿದರೆ ಯಾರೂ ಗಮನಿಸ್ತಾ ಇರಲಿಲ್ಲ. ಹಾಗಾಗಿ ಆಧುನಿಕ ಜಗತ್ತಿನಲ್ಲಿ ಸಂಖ್ಯೆಗೆ ಒಂದು ಗುಣ ತನ್ನಂತೆ ತಾನೇ ಇದೆ. ನಮ್ಮಲ್ಲಿ ಪೂರ್ವದಲ್ಲಿ ಅಷ್ಟೇ ಶತಾಧಿಕ ಗ್ರಂಥಕರ್ತರು ಅಂತ ಹೇಳಿಕೊಂಡವರು ಎಷ್ಟೋ ಜನ ಇದ್ದಾರೆ. ಒಂದು ಸ್ತೋತ್ರವೂ ಒಂದು ಗ್ರಂಥ ಅಂತ ಹೇಳ್ಕೊಂಡಿದ್ದಾರೆ. ಅಪ್ಪೈ ದೀಕ್ಷಿತರಾಗಲಿ, ವೇದಾಂತ ದೇಶಿಕರಾಗಲಿ, ದ್ವಾದರಾಜ ಸ್ವಾಮಿಗಳಾಗಲಿ, ವಿಜಯೇಂದ್ರರಾಗಲಿ, ಇವರೆಲ್ಲ ಶತಾಧಿಕ ಗ್ರಂಥಕರ್ತರು ಅಂತ ಪ್ರಸಿದ್ಧಿ. ಒಂದು 20-30 ಶ್ಲೋಕಗಳ ಸ್ತೋತ್ರವೂ ಒಂದು ಗ್ರಂಥ ಅಂತ. ನಿಜ, ಅಲ್ಲಿ ಪಾಂಡಿತ್ಯ ಇದೆ, ಪ್ರೌಢಿಮೆ ಇದೆ, ಎಲ್ಲ ಇದೆ. ಸಾಮಾನ್ಯವಾಗೂ ಇರುತ್ತೆ ಅಂಥದ್ದು. ಆದರೂ ಅದು ಹೆಂಗೆ ಲೆಕ್ಕಕ್ಕೆ ಒಂದು ಬಂದುಬಿಡುತ್ತೆ. ಟಿಕ್ ಮಾರ್ಕ್ ಹಾಕೋದು ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ನನಗೆ ಯಾವುದ್ರೊಳಗೂ ದಾಕ್ಷಿಣ್ಯವಿಲ್ಲ, ಇರೋದನ್ನು ಇದ್ದಂತೆ ಹೇಳ್ತೀನಿ. ಕಾರಣ ಅವರ ಮೇಲಿನ ಅಗೌರವದಿಂದ ಅಲ್ಲ, ಜನಕ್ಕೆ ವಾಸ್ತವ ತಿಳಿದಿರಬೇಕು. ವಾಸ್ತವ ತಿಳಿದು ಗೌರವವನ್ನು ಉಳಿಸಿಕೊಳ್ಳಬೇಕು, ವಿಶ್ವಾಸಗಳನ್ನು ಕಾಪಾಡಿಕೊಳ್ಳಬೇಕು ಅನ್ನುವುದಷ್ಟೇ ಇಲ್ಲಿಯ ಇಂಗಿತ. ರಾಜೇಂದ್ರ ಮಿಶ್ರಾ ಅವರನ್ನ ನಾನು ಮುಖತಃ ಹಲವು ಬಾರಿ ಕಂಡಿದ್ದೀನಿ, ಹಲವು ಗಂಟೆಗಳ ಕಾಲ ಮಾತನಾಡಿದ್ದೀನಿ. ಉಪಲಬ್ಧಿ ಇರತಕ್ಕಂಥ ಅವರ ಅಪಾರ ಸಾಹಿತ್ಯದಲ್ಲಿ ಸಾಕಷ್ಟು ಗಾತ್ರದ್ದನ್ನು ಓದಿಕೊಂಡು ಇದ್ದೀನಿ. ಅದರಿಂದಾಗಿ ಒಂದು ಮಟ್ಟಕ್ಕೆ ಇದು ಸರಿ ಹೀಗೆ ಅಂತ ಹೇಳುವ ನಿಶ್ಚಿತ ಜ್ಞಾನದಿಂದಲೇ ಹೇಳ್ತಾ ಇದ್ದೀನಿ. ಅದು ಗದ್ಯ, ಕಥೆ, ಕಾದಂಬರಿ, ಏಕಾಂಕ ರೂಪಕ, ನಾಟಕ, ವಿಮರ್ಶನ, ಗೀತ, ಹೀಗೆ 10 ಹಲವು ರೀತಿಯಲ್ಲಿ ಸಾಹಿತ್ಯ ಪ್ರಕಾರಗಳಲ್ಲಿ ದುಡಿದಿದ್ದಾರೆ. ಅಲಂಕಾರ ಶಾಸ್ತ್ರ, ಛಂದಶಾಸ್ತ್ರ ಇತ್ಯಾದಿಗಳ ಬಗ್ಗೆಯೂ ಬರೆದಿದ್ದಾರೆ. ಯಾವುದೊಳಗೂ ಎ ಕ್ಲಾಸ್ ಅಲ್ಲ ಬರವಣಿಗೆ. ದಟ್ ಈಸ್ ದ ಕಾನ್ಸ್ಟೆಂಟ್ ಥಿಂಗ್ ವಿಚ್ ಕ್ಯಾನ್ ಗೋ, ಹಾಗಿರ್ತಕ್ಕಂಥದ್ದು. ಆದರೆ ಸಂಸ್ಕೃತದಲ್ಲಿ ಬರೆಯುವ ಕಷ್ಟ ಏನಿದೆ, ಅದಕ್ಕಾಗಿ ಎಷ್ಟು ಎಕ್ವಿಪ್ಮೆಂಟ್ ಬೇಕು ಅನ್ನೋದನ್ನು ನಾವು ಮರೆಯಬಾರ್ದು. ಇವತ್ತು ಕನ್ನಡದಲ್ಲೋ, ತೆಲುಗಲ್ಲೋ, ತಮಿಳಲ್ಲೋ ಈ ಹುಟ್ಟಿದ ಮಗು ಕೂಡ ಬರೀಬಹುದು. ಏನೋ ಒಂದು
ಆ ಥರ ಇದೆ. ಏನೆಂದರೆ ವಾತಾವರಣ ಇದೆ, ಅಭ್ಯಾಸ ಮಾಡದೆಯೇ ಭಾಷೆ ಬರ್ತದೆ. ಇಂದಿಗೂ ಕೂಡ ನಮ್ಮ ಅಗ್ರಮಾನ್ಯರಾದ ಲೇಖಕರಿಂದ ಮೊದಲುಗೊಂಡು ಎಷ್ಟು ಜನ ಬರೆಯುವ ಕಲೆಯನ್ನು ವಿಧಿವತ್ತಾಗಿ ಅಳವಡಿಸಿಕೊಂಡಿದ್ದಾರೆ. ಹುಟ್ಟತಾ ಬೆಳೀತಾ ಹರಟತಾ ಮಾತಾಡಿದ್ದೇನಿದೆ ನಾವು ಬರೀತೀವಿ ಅಂತ ಬರೆದವರೇ ಆಗಲಿ, ವ್ಯಾಕರಣವನ್ನು ಅಭ್ಯಾಸ ಮಾಡಿದರೆ, ಛಂದಸ್ಸನ್ನು ಅಭ್ಯಾಸ ಮಾಡಿದರೆ, ಬರೆದು ದೊಡ್ಡ ವಿದ್ವಾಂಸರ ಹತ್ರ ಪರಿಷ್ಕಾರವಾಗಿ ತಿದ್ದಿಸಿಕೊಂಡ್ರೆ ಅಂತ ನೋಡಿದ್ರೆ ಇಲ್ಲ 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 ಅಂತ ಹೇಳಬೇಕು. ಅರೆ ಸಂಸ್ಕೃತಕ್ಕೆ ಇವೆಲ್ಲ ಮಾಡಬೇಕು ಈ ಹೊತ್ತಿಗೂ ಕೂಡ ಅದು ದೊಡ್ಡ ಕಷ್ಟ. ಈ ಕಾರಣದಿಂದ ಇವರು ಇಂಥದ್ದೊಳಗೂ ಸಂಸ್ಕೃತದಲ್ಲಿ ಇಷ್ಟು ಪರಿಶ್ರಮ ಹಾಕಿದ್ರು, ಇಷ್ಟು ಮಾಡಿದ್ರಲ್ಲ, ಅದು ತುಂಬ ದೊಡ್ಡದು ಅಂತ ಮೆಚ್ಚಬೇಕಾಗುತ್ತದೆ. ಮಿಕ್ಕ ಭಾಷೆಯ ಲೇಖಕರಿಗೆ ಹೋಲಿಸಿದರೆ ಸಂಸ್ಕೃತದವರು ಪಡಬೇಕಾದ ಪರಿಶ್ರಮ ತುಂಬ ಹೆಚ್ಚು. ಆದರೆ ಮಿಕ್ಕ ಭಾಷೆಯವರಿಗೆ ಆ ಒಂದು ಸಮಸ್ಯೆ ಇಲ್ಲವಾದ ಕಾರಣ ತಕ್ಕಮಟ್ಟಿಗೆ ಪ್ರತಿಭೆ ಇದ್ದವರು ತುಂಬ ಚೆನ್ನಾದ ಕೆಲಸ ಮಾಡಿದ್ದಾರೆ. ಆದರೆ ಸಂಸ್ಕೃತಕ್ಕೆ ಅದಾಗಿಲ್ಲ. ಇವೆಲ್ಲ ಸಮಸ್ಯೆಗಳು ಆಧುನಿಕ ಸಂಸ್ಕೃತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕಾಡುತ್ತವೆ. ಇವರು ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಬರೆಯೋದಕ್ಕೆ ಆರಂಭ ಮಾಡಿದ್ರು ಅಂತ ಹೇಳಿದೆ. ಪ್ರಾಯಶಃ ಅವರ ಮೊದಮೊದಲ ಕೃತಿಗಳು ಅಂತಂದರೆ ಅವರು ಪರಾಂಬಾ ಶತಕ ಅಂತ ಒಂದು ದೇವಿಯ ಬಗ್ಗೆ ಬರೆದದ್ದು. ಅದು ಭುಜಂಗ ಪ್ರಯಾತ ಛಂದಸ್ಸಲ್ಲಿದೆ, 100 ಪದ್ಯಗಳು ಶತಕ. ಇವರು ತುಂಬ ಶತಕಗಳನ್ನು ಬರೆದಿದ್ದಾರೆ. ಹತ್ತಿರ ಇವರು 80-90 ಶತಕಗಳನ್ನು ಬರೆದಿದ್ದಾರೆ. ಈ ಹೊತ್ತಿಗೆ 100 ಆಗಿಬಿಟ್ಟಿರ್ಬೋದು ಅನಿಸುತ್ತೆ. ಅಲ್ಲಿಯೇ 10,000 ಪದ್ಯಗಳು ಆಗ್ಬಿಟ್ವಲ್ಲ. ಆ ಶತಕಗಳಲ್ಲಿ ಪ್ರಾಯಶಃ ಪ್ರಾಚೀನವಾದದ್ದು, ಅಂದರೆ ಅತ್ಯಂತ ಹಳೆಯದಾದದ್ದು ಪರಾಂಬಾ ಶತಕ ಅಂತ ಅನ್ನಬಹುದು. 2 ಸಾಲು ದೇವಿಯನ್ನು ಪಲ್ಲವಿ ತರಹ ಸ್ತೋತ್ರ ಮಾಡೋದು. ಹಾಗಾಗಿ ಹೆಸರಿಗೆ ಶತಕ ಆದರೂ ಅದು 50 ಪದ್ಯ. ಈಗ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಕ್ಕಿಂ 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 ಅಂತ ಇದೆಯಲ್ಲ, ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ಇದು ಒಂದು ಸಾಲು, ತತಕ್ಕಿಂ 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 ಇದು ಇನ್ನೊಂದು ಸಾಲು. ಇದು ಭುಜಂಗ ಪ್ರಯಾತ. ಷಡಂಗಾದಿವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಂಚ ಗದ್ಯಂ ವಿಚಿತ್ರಂ ಕರೋತಿ ಇದು 2 ಸಾಲು. ಹೀಗೆ 2 ಸಾಲು ಮತ್ತೆ ಮತ್ತೆ ಪಲ್ಲವಿ ಥರ ಆವರ್ತನ ಆಗ್ತಾ ಇರುತ್ತೆ. ಆ ರೀತಿಯಲ್ಲಿ ಪರಾಂಬಾ ಶತಕ ಅಂತ ಬರೆದಿದ್ದಾರೆ. ಕಾವ್ಯ ಕೌಶಲ ಏನೂ ಇಲ್ಲ, ಭಕ್ತಿ ಮಾತ್ರ ಉಂಟು. ಆ ಭಕ್ತಿ ಅವರಿಗೂ ಭಗವಂತನಿಗೂ ಬಿಟ್ಟಿದ್ದು. ಆಮೇಲೆ ಅಭಿರಾಜಾನ್ಯೋಕ್ತಿ ಶತಕಂ ಅಂತ ಒಂದು ಬರೆದರು. ಆರ್ಯಾನ್ಯೋಕ್ತಿ ಶತಕ ಅಂತಲೂ ಅದನ್ನು ಕರೆದಿದ್ದಾರೆ. ಆರ್ಯ ಅನ್ನುವ ಛಂದಸ್ಸಿನಲ್ಲಿ ಅನ್ಯೋಕ್ತಿಗಳು. ಸಂಸ್ಕೃತದಲ್ಲಿ ಅನ್ಯೋಕ್ತಿಗಳು ಅಂತಂದರೆ ಒಂದನ್ನು ಕುರಿತು ಹೇಳ್ತಾ ಮತ್ತೊಂದನ್ನು ಉದ್ದೇಶ ಪಟ್ಟದ್ದು ಅಂತ. ಹಿಂದೊಮ್ಮೆ ಈ ವೇದಿಕೆಯಲ್ಲಿ ಹಲವು ದಿವಸಗಳ ಕಾಲ ಅನ್ಯೋಕ್ತಿ ಸಾಹಿತ್ಯದ ಬಗೆಗೆ ಮಾತಾಡಿದ್ದೆ. ಉದಾಹರಣೆಗೆ ತುಂಬ ಸುಲಭವಾದ ಸರಳವಾದ ಒಂದು ಸಂಸ್ಕೃತ ಅನ್ಯೋಕ್ತಿಯನ್ನು ನೆನೆಯುವುದಾದರೆ, ಪಕ್ವಂ ಚೂತರಸಂ ಪೀತ್ವಾ ಗರ್ವಂ ನಾಯಾತಿ ಕೋಕಿಲಃ ಪೀತ್ವಾ ಕರ್ದಮಪಾನೀಯಂ ಬೇಕೋ ರಟರಟಾಯತೆ ಅಂತ. ಮಾವಿನ ಎಳೆಯ ಚಿಗುರನ್ನು ಆಸ್ವಾದ ಮಾಡಿದ ಕೋಗಿಲೆ ಬಿಂಕ ಮಾಡೋಲ್ಲ, ಎಲ್ಲಿಯೋ ಮರದ ಮರೆಯಲ್ಲಿ ಮೆಲ್ಲನೆ ಅವಿತು ಕುಹು ಕುಹು ಅಂತ ಮಧುರವಾದ ಧ್ವನಿಯನ್ನು ಮಾಡುತ್ತದೆ. ಆದರೆ ಕೊಚ್ಚೆ ನೀರನ್ನು ಹೀರುತ್ತಾ ಇರುವಂಥ ಕಪ್ಪೆ ಒಟಗುಟ್ತಾ ಇರುತ್ತೆ ಕರ್ಣ ಕಠೋರವಾಗಿ ಅಂತ. ಅಂದರೆ ಯೋಗ್ಯನಾದವನು ದೊಡ್ಡದನ್ನೇ ಆಸ್ವಾದ ಮಾಡ್ತಾ ಇದ್ದರೂ ಅದರ ಬಗ್ಗೆ ಜಂಬ ಇರೋಲ್ಲ. ಅಯೋಗ್ಯ ಕ್ಷುದ್ರವಾಗಿರುವಂಥ ವಸ್ತುಗಳಲ್ಲಿ ಆಸ್ಥೆ ಇಟ್ಕೊಂಡಿದ್ರು ಅವನಿಗೆ ಬಿಂಕ ಹೆಚ್ಚು ಅನ್ನುವ ಸಾಮಾನ್ಯ ನೀತಿ. ಹಾಗಾಗಿಯೇ ಪೀತ್ವಾ ಕರ್ದಮಪಾನೀಯಂ ಬೇಕೋ ರಟರಟಾಯತೆ ಯಾವತ್ ಕರಿಕರಾಕಾರಂ ಕೃಷ್ಣಸರ್ಪಂ ನ ಪಶ್ಯತಿ ಅಂತ ಇನ್ನೊಂದಿದೆ. ಕೊಚ್ಚೆ ನೀರನ್ನು ಕುಡ್ಕೊಂಡು ಕಪ್ಪೆ ಒಟೊಟಾಗಿ ಹುಟ್ಟುತ್ತಾ ಇರುತ್ತೆ. ಇಲ್ಲಿವರೆಗೆ ಆನೆಯ ಸೊಂಡಿಲಿನ ಹಾಗಿರುವಂಥ ಹಾವು ಕಾಣಿಸೋದಿಲ್ವಲ್ಲ, ಅಲ್ಲಿವರೆಗೂ ಅದು ಕಂಡಾಗ ಇದು ಬಾಯಿ ಮುಚ್ಚಿಕೊಳ್ಳುತ್ತೆ, ಇಲ್ಲ ಅದರ ಬಾಯೊಳಗೆ ಇದು ಹೋಗುತ್ತೆ ಅಂತ. ಅಂದರೆ ಎದುರಾಳಿ ಸಿಕ್ಕಾಗ ಇವರೆಲ್ಲ ತೆಪ್ಪಗಾಗ್ತಾರೆ ಅಂತ. ಹೀಗೆ ಇನ್ನೊಂದು ಲೋಕನೀತಿಯನ್ನು ಧ್ವನಿಸುವಂತೆ ಒಂದು ಪ್ರಕೃತಿ ಚಿತ್ರಣವನ್ನು ಮತ್ತು ಯಾವುದೋ ಒಂದನ್ನು ಕೊಡುವಂಥದ್ದು ಇದು ಅನ್ಯೋಕ್ತಿ. ಆ ರೀತಿಯಾದದ್ದು. ಅದನ್ನು ನಾನು ಮುಂದೆ ಅವರ ಪದ್ಯಗಳನ್ನು ಕೆಲವನ್ನು ಉದಾಹರಣೆ ಕೊಡುವಾಗ ಹೇಳ್ತೀನಿ. ಅದಾದ ಮೇಲೆ ಅವರು ಪರಾಂಬಾ ಶತಕಂ ಅಂತ ಬರೆದದ್ದು ಅಂತಂದೆ. ಆರ್ಯಾನ್ಯೋಕ್ತಿ ಶತಕ ಅವರು 1975ನೇ ಇಸ್ವಿನಲ್ಲಿ ಬರೆದದ್ದು. ಅಂದರೆ ಬರೆದದ್ದು ಅಂದರೆ ಅಚ್ಚಾದದ್ದು. ಅದಕ್ಕೂ ಮುಂಚೆಯೇ ಇಷ್ಟೋ ವರ್ಷಗಳ ಹಿಂದೆ ಆಗಿದ್ದಿರಬೇಕು ಅನಿಸುತ್ತೆ. ಮತ್ತು ನವಾಷ್ಟಕ ಮಾಲಿಕಾ ಅಂತ 9 ಅಷ್ಟಕಗಳನ್ನು ಸ್ತೋತ್ರಗಳನ್ನು ಅವರು ಬರೆದರು. ಅದಾದ ಮೇಲೆ ತಮ್ಮ ವಿಶ್ವವಿದ್ಯಾಲಯ ಪ್ರಯಾಗ ವಿಶ್ವವಿದ್ಯಾಲಯಕ್ಕೆ ಶತಮಾನೋತ್ಸವ ಆದಾಗ ಶತಾಬ್ದಿ ಕಾವ್ಯಂ ಅಂತ ಒಂದು 300 ಶ್ಲೋಕಗಳ ಪದ್ಯ ಬರೆದಿದ್ದಾರೆ. ಆ ವಿಶ್ವವಿದ್ಯಾಲಯದ ಹಿನ್ನೆಲೆ, ನೆಲೆ, ಮುನ್ನಡೆ ಅವುಗಳನ್ನೆಲ್ಲ ಕುರಿತು
ಸಾಮಾನ್ಯವಾಗಿದೆ ಅದು. ಆಮೇಲೆ ಅಭಿರಾಜ ಸಪ್ತಶತಿ ಅಂತ 700 ಪದ್ಯಗಳು, ಅಂದರೆ 7 ಶತಕಗಳನ್ನು ಬರೆದಿದ್ದಾರೆ. ಅದರೊಳಗೆ ಬೇರೆ ಬೇರೆ ಶತಕಗಳೆಲ್ಲ ಇವೆ. ಆ ಅಭಿರಾಜ ಸಪ್ತಶತಿಯಲ್ಲಿ ಚತುರ್ಥಿ ಶತಕಂ ಅಂತ ಒಂದಿದೆ. ಚತುರ್ಥಿ ವಿಭಕ್ತಿನಲ್ಲಿ ಅದು ಮುಗಿಯುತ್ತದೆ. ಅದಕ್ಕೋಸ್ಕರ ಭಾರತ ದಂಡಕಂ ಅಂತ 100 ಸಾಲಲ್ಲಿ ಭಾರತ ದೇಶವನ್ನು ಕುರಿತು ದಂಡಕ ಅನ್ನುವ ಛಂದಸ್ನಲ್ಲಿ ಬರೆದಿದ್ದಾರೆ. ಸಂಬೋಧನ ಶತಕಂ ಅಂತ ಸಂಬೋಧನ ವಿಭಕ್ತಿನಲ್ಲಿ ಒಂದು ಶತಕ. ಪ್ರಭಾತ ಮಂಗಲ ಶತಕಂ ಅಂತ ನನಗೆ ಬೆಳಗ್ಗೆ ಒಳ್ಳೆಯದಾಗಲಿ, ನನಗೆ ಒಳ್ಳೆಯ ಸುಪ್ರಭಾತವಾಗಲಿ, ದೇವರ ಮಹಾಕವಿಗಳ ಜ್ಞಾನಿಗಳ ಅನುಗ್ರಹ ಬರಲಿ ಅಂತಕ್ಕಂಥದ್ದು. ಮಾತೃ ಶತಕಂ ಅಂತ ತಮ್ಮ ತಾಯಿಯ ಮೇಲೆ ಒಂದು ಶತಕ. ನವ್ಯ ಭಾರತ ಶತಕಂ ಅಂತ ಆಧುನಿಕ ಭಾರತ ಎಷ್ಟು ಹದಗೆಟ್ಟಿದೆ ಅಂತ ಅನ್ನುವುದು ಅದು ಒಂದು. ಇವರು ಈ ರೀತಿಯಾಗಿ ಒಂದೊಂದು ವಿಷಯವನ್ನು ತಗೊಂಡು ಒಂದು ಶತಕವನ್ನು ಬರೆಯೋದು ಅನ್ನೋದು ಪರಿಪಾಟಿಗೆ ಆಗಿಬಿಟ್ಟಿದೆ. ಆಮೇಲೆ ಧರ್ಮಾನಂದ ಚರಿತಂ ಅಂತ ಒಬ್ಬ ಯತಿಗಳ ಬಗ್ಗೆ ಒಂದು ಚಾರಿತ್ರಾತ್ಮಕವಾದ 100 ಪದ್ಯಗಳನ್ನು ಅವರು ಬರೆದರು. ಆಮೇಲೆ ಪಂಚಕುಲ್ಯ ಅಂತ ಹೇಳಿಬಿಟ್ಟಿದ್ದು 5 ಶತಕಗಳು. ಆ 5 ಶತಕಗಳು ವಿಮಾನ ಶತಕ, ಮತ್ತು ಬಲಿದ್ವೀಪ ಶತಕ, ಆಮೇಲಿಂದ ಯವದ್ವೀಪ ಸಾಹಿತ್ಯ ಶತಕ, ಮತ್ತು ವಿಮಾನ ಯಾತ್ರಾ ಶತಕ, ಬಾಲಿ ಪ್ರತ್ಯಭಿಜ್ಞಾನ ಶತಕ, ಯವ ಸಾಹಿತ್ಯ ಶತಕ, ದೇವವಾಣಿ ಹುಂಕಾರ ಶತಕ, ಸಂಸ್ಕೃತ ಶತಕ ಅಂತ 5 ಶತಕಗಳು. ಅವರು ಬಾಲಿ ದ್ವೀಪಕ್ಕೆ ವಿಮಾನದಲ್ಲಿ ಮೊದಲ ಬಾರಿಗೆ ಬದುಕಿನಲ್ಲಿ ಪ್ರಯಾಣ ಮಾಡಿದ್ದರ ವಿಮಾನ ಅನುಭವ ಹೇಗಿತ್ತು ಅಂತ, ಮತ್ತು ಆ ಬಾಲಿ ದ್ವೀಪದ ಪರಿಸರ ಹೇಗಿತ್ತು ಅದನ್ನು ಕುರಿತು, ಇಂಡೋನೇಷ್ಯಾ ದೇಶವನ್ನು ಕುರಿತು, ಆಮೇಲೆ ಅಲ್ಲಿ ಪ್ರಾಚೀನವಾದ ಸಾಹಿತ್ಯ ಹೇಗೆ ಬೆಳೆದು ಬಂತು, ಸಂಸ್ಕೃತದಿಂದ ಪ್ರಭಾವಿತವಾದ ಆ ಸಾಹಿತ್ಯ ಹೇಗೆ ಬೆಳೆದು ಬಂತು ಅಂತ ಅದು ಒಂದು ಶತಕ. ಮತ್ತು ಸಂಸ್ಕೃತವನ್ನು ಹಳೀತಾರಲ್ಲ, ಅದಕ್ಕೆ ಸಂಸ್ಕೃತ ಹೂಂಕರಿಸಿ ಅವ್ರನ್ನ ದಬಾಯಿಸ್ತಕ್ಕಂಥ ಒಂದು ಶತಕ, ಮತ್ತು ಸಂಸ್ಕೃತವನ್ನು ಸ್ತುತಿ ಮಾಡಿ ಒಂದು ಶತಕ. ಹೀಗೆ ಅವರು ಪಂಚಕುಲ್ಯ ಅಂತ 5 ಶತಕಗಳ ಒಂದು ಸಂಗ್ರಹ ತಂದರು. ಆಮೇಲೆ ಕರಶೂಲನಾಥ ಮಾಹಾತ್ಮ್ಯಂ ಅಂತ ಅದು ಒಂದು ಚಿಕ್ಕ ಕೃತಿ, ಒಂದು ಕ್ಷೇತ್ರಾದಿ ದೇವತೆಯನ್ನು ಕುರಿತದ್ದು. ಮತ್ತು ಕಸ್ಮೈ ದೇವಾಯ ಹವಿಷಾ ವಿಧೇಮ, ವೇದದಲ್ಲಿ ಪ್ರಸಿದ್ಧವಾದಂಥ ಒಂದು ಮಾತು ಬರ್ತದೆ, ಯಾವ ದೇವರಿಗೆ ನಾವು ಆಹುತಿಕನ್ನು ಕೊಡೋಣ ಅಂತ. ಅದು ಅವರು ಅನೇಕ ದೇವತೆಗಳ ಬಗೆಗೆ ಬರೆದ ಸ್ತೋತ್ರಗಳ ಒಂದು ಬೃಹತ್ ಸಂಗ್ರಹ. ಆಮೇಲೆ ಅರಣ್ಯಾನಿ ಅಂತನ್ನುವಂಥ ಒಂದು ರಚನೆಯನ್ನು ಮಾಡಿದ್ದಾರೆ. ಅರಣ್ಯಾನಿ ಸಂಸ್ಕೃತದಲ್ಲೇ ಇರತಕ್ಕಂಥದ್ದು, ಹೆಸರೇ ತೋರ್ಪಡಿಸಿದಂಥದ್ದು ಕಾಡನ್ನು ಕುರಿತಾದಂಥದ್ದು ಅಂತ ಗೊತ್ತಾಗುತ್ತದೆ. ಅಲ್ಲಿ ನಾವು ನೋಡ್ತಕ್ಕಂಥದ್ದು ಗೀತೆಗಳನ್ನು. ಆಮೇಲೆ ಸಂಸ್ಕೃತ ಶತಕಂ ಅಂತ ಸಂಸ್ಕೃತದ ಬಗ್ಗೆ ಬರೆದಂಥದ್ದು. ಅಭಿರಾಜ ಸಹಸ್ರಕಂ ಅಂತ ಇವರು 10 ಶತಕಗಳ 1000 ಪದ್ಯವನ್ನು ಬರೆದದ್ದು. ಮತ್ತು ಮೃಗಾಂಕ ದೂತಂ ಅಂತ ಇದೊಂದು ದೂತ ಕಾವ್ಯ. ಅವರು ಬಲಿದ್ವೀಪದಲ್ಲಿದ್ದಾಗ ತನ್ನ ತಾಯಿಗೆ ಸಂದೇಶ ಕಳಿಸಬೇಕು ಅಂತ ಅನಿಸಿ ಚಂದ್ರನ ಮೂಲಕ ಕಳಿಸಿದ್ದು ಸಂದೇಶ ಅಂತ. ಆ ಬಲಿದ್ವೀಪವನ್ನು ದಾಟಿಕೊಂಡು ಭಾರತವನ್ನೆಲ್ಲ ಓಡಾಡಿಕೊಂಡು ಕಟ್ಟ ಕಡೆಗೆ ಪ್ರಯಾಗದಲ್ಲಿ ತನ್ನ ತಾಯಿಯನ್ನು ನೋಡಬೇಕು ಅಂತ ಹೇಳ್ಬಿಟ್ಟಂತಾರೆ. ಅದು 2 ಭಾಗಗಳಲ್ಲಿದೆ, ಪೂರ್ವ ಮೃಗಾಂಕ, ಉತ್ತರ ಮೃಗಾಂಕ ಅಂತ. ಮೃಗಾಂಕ ಅಂದರೆ ಚಂದ್ರ, ಚಂದ್ರನ ಮಧ್ಯದಲ್ಲಿರುವ ಮಚ್ಚೆ ಜಿಂಕೆಯ ಥರ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಜಿಂಕೆಗೆ ಮೃಗ ಅಂತಾರೆ, ಜಿಂಕೆಯ ಲಾಂಛನವನದಾಗಿ ಮೃಗಾಂಕ ಅಂತ. ಇದು ಕಾಳಿದಾಸನ ಮೇಘದೂತದ ಅನುಕರಣವಾಗಿ ಬಂದ ಅದೆಷ್ಟೋ ಕಾವ್ಯಗಳಲ್ಲಿ ಇದು ಒಂದು. ಆದರೆ ಅವರು ಚಂದ್ರ ಎಲ್ಲೆಲ್ಲಿಯೂ ಕಾಣಿಸ್ಕೊಳ್ತಾನೆ, ಅಲ್ಲಿಗೆ ಹೋಗು ಅಲ್ಲಿ ನೋಡು ಅಂತ ಹೇಳಬೇಕಾಗಿಲ್ಲ, ನೋಡ್ತಾನೇ ಇರ್ತಾನೆ. ಈಗ ಒಂದು ಗಿಣಿಯನ್ನೋ ಅಥವಾ ಒಂದು ಕೋಗಿಲೆಯನ್ನೋ ಮತ್ತೊಂದು ಆದರೆ ಹೀಗೆ ದಾರಿ ಇರುತ್ತೆ, ನೀನು ದಾರಿಗೆ ಪ್ರಯಾಣ ಮಾಡು ಅಂತೆಲ್ಲ ಹೇಳಬಹುದು. ಚಂದ್ರನಿಗೆ ಹಾಗೆಲ್ಲ ಹೇಳೋಕ್ಕಾಗಲ್ಲ, ಅದೊಂದು ಸ್ವಲ್ಪ ಅನೌಚಿತ್ಯ. ಆದರೆ ಕೆಲವೊಂದು ಪದ್ಯಗಳು ಚೆನ್ನಾಗಿವೆ. ಭಾರತ ದೇಶದಲ್ಲಿ ಯಾರ್ಯಾರನ್ನೆಲ್ಲ ನೋಡಿ ಮಾತಾಡಿಸುವಂಥ ತಾಯಿಗೆ ಸಂದೇಶ ಕಟ್ಟ ಕಡೆಗಾಗುತ್ತೆ. ಮಿಕ್ಕೆಲ್ಲ ಗೆಳೆಯರಿಗೆ ವಿದ್ವಾಂಸರಿಗೆಲ್ಲ ಕ್ಷೇಮ ಕೇಳಿದೆ ಅಂತ ತನ್ನ ನಮಸ್ಕಾರಗಳನ್ನು ವಿಶ್ವಾಸವನ್ನು ತಿಳಿಸಿದೆ ಅಂತ ಹೇಳುವಂತನ್ನುವಂಥ ರೀತಿಯಲ್ಲಿ ಮಂದಾಕ್ರಾಂತ ಛಂದಸ್ನಲ್ಲಿ ಬರೆದಿದ್ದಾರೆ. ಸುಮಾರು ಒಂದು 150 ಶ್ಲೋಕಗಳಷ್ಟು ಆ ಒಂದು ರೂಪ ಇರತಕ್ಕಂಥದ್ದು. ಆಮೇಲೆ ಚರ್ಚರಿ, ಚರ್ಚರಿ ಅಂದರೆ ಚಪ್ಪಾಳೆ ಅಂತ ಅರ್ಥ, ಅದು ಒಂದು ಗೀತ ಸಂಗ್ರಹ. ಆಮೇಲೆ ಅಭಿರಾಜ ಗೀತ ಅಂತ ಅದು ಗೀತದ ಸಂಗ್ರಹ. ಆಮೇಲೆ ಮೃಗ ಅನ್ಯೋಕ್ತಿ ಶತಕಂ ಅಂತ ಅದು ಒಂದು ಶತಕ, ಅನ್ಯೋಕ್ತಿಗಳನ್ನೇ ಕುರಿತದ್ದು. ಜಿಂಕೆ ಮತ್ತು ಸಿಂಹ ಇವುಗಳನ್ನು ಕುರಿತಾದದ್ದು. ಮತ್ತು ಅವರು ಜಾನಕಿ ಜೀವನಂ ಅಂತ ಒಂದು ಮಹಾಕಾವ್ಯ ಬರೆದರು. ನಾನು ಮೊದಲೇ ಹೇಳಿದ್ದೆ, ಮಹಾಕಾವ್ಯ ಅಂದರೆ ಒಂದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟಿಗೆ ತಕ್ಕಂತೆ ಇರುವುದು ನಿಜವಾದ ಅರ್ಥದಲ್ಲಿ ಮಹಾಕಾವ್ಯ ಅಲ್ಲ.
ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ನಮ್ಮ ಕುಮಾರವ್ಯಾಸ ಹೇಳಿದಂತೆ ರಾಮಾಯಣವನ್ನು ಆಧುನಿಕರು ಬೇಕಾದಷ್ಟು ಬಳಸಿದ್ದಾರೆ. ಇವತ್ತಿಗೂ ಆಧುನಿಕ ಕನ್ನಡದಲ್ಲಿ ನೋಡಿದ್ರೂ ಕೂಡ ಮಹಾಭಾರತವನ್ನು ಆಧರಿಸಿಕೊಂಡು ಬಂದ ಹೆಬ್ಬೊತ್ತಿಗೆಗಳಿಗಿಂತ ರಾಮಾಯಣದ್ದೇ ಹೆಚ್ಚು ಉಂಟು. ಪರ್ವ ಒಂದು ಬಂತು, ಅದಾದಮೇಲೆ ಒಂದೆರಡು ಆ ರೀತಿಯಾಗಿ ಪದ್ಯದಲ್ಲಿ ಏನೋ ಮಾಡೋ ಪ್ರಯತ್ನ ನಡೆದಿದೆ, ಚೆನ್ನಾಗಿಲ್ಲ, ಒಂದು ಸ್ವಲ್ಪವೂ ಚೆನ್ನಾಗಿಲ್ಲ. ಆದರೆ ರಾಮಾಯಣವನ್ನು ಕುರಿತು ಕುವೆಂಪು ಅಂತವರು, ಮಾಸ್ತಿ ಅಂತವರು ಬರೆದರು, ಮೊಯ್ಲಿ ಅಂತವರು ಬರೆದಿದ್ದಾರೆ. ಒಟ್ಟಿನಲ್ಲಿ ರಾಮಾಯಣಕ್ಕೆ ಸಾಕಷ್ಟು ಆಕರ್ಷಣೆ ಇದೆ. ಈ ರೀತಿಯಾದದ್ದು ಆಧುನಿಕ ಸಂಸ್ಕೃತ ಸಾಹಿತ್ಯದಲ್ಲೂ ಅಷ್ಟೇ ಸುಮಾರು ಜನ ಬರೆದಿದ್ದಾರೆ. ಇವರಿಗಿಂತ ಸ್ವಲ್ಪ ಹಿರಿಯರಾದವರು, ಈಗ 80ರ ನಡುವಿನಲ್ಲಿರ್ತಕ್ಕಂಥವರು ಡಾಕ್ಟರ್ ರೇವಾ ಪ್ರಸಾದ್ ದ್ವಿವೇದಿ ಅಂತ ವಾರಣಾಸಿಯಲ್ಲಿದ್ದಾರೆ. ದೊಡ್ಡ ಅಲಂಕಾರ ಶಾಸ್ತ್ರಜ್ಞರು, ದೊಡ್ಡ ವಿದ್ವಾಂಸರು, ತುಂಬ ಕಠಿಣವಾದ ಕೆಟ್ಟ ಕವಿತೆಯನ್ನು ಬರೀತಾರೆ. ಅವರು ಸೀತಾಚರಿತಂ ಅಂತ ಒಂದು ದೀರ್ಘಕಾವ್ಯವನ್ನು ಬರೆದಿದ್ದಾರೆ, ಮಹಾಕಾವ್ಯ ಅನ್ನುವಂತೆ. ಸ್ವಾತಂತ್ರ್ಯ ಸಂಭವಂ ಅಂತ ಸ್ವಾತಂತ್ರ್ಯದ ಬೆಳವಣಿಗೆಯನ್ನು ಕುರಿತು ಬರೆದಿದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಂದ ಮೊದಲುಗೊಂಡು ಈಚೆಗೆ ಬೇಕಾದರೆ ನರೇಂದ್ರ ಮೋದಿ 2ನೇ ಬಾರಿಗೆ ಆಯ್ಕೆ ಆಗುವಂಥ ಸನ್ನಿವೇಶವನ್ನು ಬರೀತಾರೆ ಅನಿಸುತ್ತೆ. ಒಂದೊಂದು ಎಡಿಷನ್ಗೂ ಸೇರಿಸ್ತಾ ಹೋಗ್ತಾರೆ. ಸ್ವಾತಂತ್ರ್ಯ ಬಂದಮೇಲೆ ತಿರುಗಾ ಏನು ಸ್ವಾತಂತ್ರ್ಯ ಸಂಭವಂ ನನಗೆ ಅರ್ಥ ಆಗಸಾಯಿತು. ಒಟ್ಟಿನಲ್ಲಿ ನೀರಸವಾಗಿರ್ತಕ್ಕಂಥ ಪಾಂಡಿತ್ಯಪೂರ್ಣವಾದದ್ದನ್ನು ಬರೀತಾರೆ. ಅದು ಬರೀತಾನೇ ಇದ್ದಾರೆ. ದೊಡ್ಡ ವಿದ್ವಾಂಸರು. ಎಲ್ಲ ಮೂಲ ಗ್ರಂಥಗಳನ್ನು ವಾಚೋವಿಧೇಯವಾಗಿಟ್ಟುಕೊಂಡಿದ್ದಾರೆ. ಆರೋಗ್ಯವೂ ಸರಿಯಿಲ್ಲ, ಮೈಯೆಲ್ಲ ಸೊರಗಿ ಬರೀ ವ್ಯಾಸಂಗ ಸಂಸ್ಕೃತ ಆ ಥರದ್ದೇ ಅವರ ಚರ್ಮ, ರಕ್ತ, ಮಾಂಸ, ಅಸ್ಥಿಗಳು ಅಂತ ಅನ್ನಿಸ್ಬೇಕು. ಶುಷ್ಕ ನೀರಸ ಕಾವ್ಯ ಪ್ರೌಢವಾಗಿ ಬರೀತಾರೆ. ಆ ತರಹ ಅವರಿಗೆ ಹೋಲಿಸಿದ್ರೆ ಇವರು ತುಂಬ ಮೇಲು, ರಸಮಯವಾಗಿರುತ್ತದೆ ಅಂತ ಅನ್ನಬಹುದು. ಇವರು ಜಾನಕಿ ಜೀವನಂ ಅಂತ ಬರೆದರು. ಅದಕ್ಕೆ ತುಂಬ ಪ್ರಶಸ್ತಿಗಳು ಎಲ್ಲ ಕೂಡ ಬಂದವು. ಅದು 1988ನೇ ಇಸ್ವಿನಲ್ಲಿ ಪ್ರಕಾಶಿತವಾಯಿತು. ಅಲ್ಲಿ ಸೀತೆ ಹುಟ್ಟಿನಿಂದ ಮೊದಲುಗೊಂಡು ಲವಕುಶರ ಜನನವರೆಗೆ ಅಲ್ಲಿ ಸೀತೆಯೇ ತಾನು ಸ್ವಯಂ ಪ್ರೇರಣೆಯಿಂದ ನಾನು ರಾಮನಿಂದ ದೂರ ಹೋಗಿ ವಾಲ್ಮೀಕಿ ಆಶ್ರಮದಲ್ಲಿ ಉಳಿದು ಕಟ್ಟಕಡೆಗೆ ವಾಲ್ಮೀಕಿನೇ ಬಂದು ಪ್ರಜೆಗಳಿಗೆಲ್ಲ ತಿಳಿ ಹೇಳಿ ಭೂಪ್ರವೇಶ ಆಗದೆ ಸೀತೆಯ ಜೊತೆಗೆ ಸುಖಾಂತವಾಗಿ ರಾಮ ಬಾಳ್ತಾನೆ ಅಂತ ಆ ರೀತಿಯಾದದ್ದು ಕಾವ್ಯ. ಆಮೇಲೆ ಅವರು ವಾಮನಾವತರಣಂ ಅಂತ ಇನ್ನೊಂದು ಮಹಾಕಾವ್ಯ ಅಂತ ಬರೆದಿದ್ದಾರೆ. ಅದು ಅಷ್ಟೇ ಕೆಟ್ಟದಾಗಿದೆ, ಇನ್ನೂ ಸ್ವಲ್ಪ ಕೆಟ್ಟದಾಗಿದೆ ಅನ್ಬೇಕು. ಅದನ್ನು ಓದಿದ್ದೀನಿ. ಅಭಿರಾಜ ದಂಡಕಂ ಅಂತ ದಂಡಕಗಳನ್ನು ಬರೆದಿದ್ದಾರೆ. ಶತಕ ಪಂಚದಶಿ ಅಂತ 15 ಶತಕಗಳನ್ನು ಬರವಣಿಗೆ ಮಾಡಿದ್ದಾರೆ. ಮತ್ತು ತುಳಸಿ ಪ್ರಶಸ್ತಿ ಕಾವ್ಯಂ ಅಂತ ತುಳಸಿದಾಸರ ಬಗ್ಗೆ ಒಂದು ಕಾವ್ಯ ಬರೆದಿದ್ದಾರೆ. ಹಾಗಲ್ಲದೆ ಅವರು ಈ ಬೇರೆ ಬೇರೆ ಗೀತಗಳನ್ನು ಸಾಕಷ್ಟು ಬರೆದಿದ್ದಾರೆ. ಆ ಗೀತಗಳು ಹಲವು ಸಂಪುಟಗಳಾಗಿವೆ. ವಾಗ್ವಧೂಟಿ, ಮೃದ್ವೀಕ, ಶ್ರುತಿಂಭರ, ಮಧುಪರ್ಣಿ, ಕೌಮಾರಂ, ಧೋರಣಿ ಅಂತ ಈ 6 ಅವರ ಗೀತಗಳು. ಅದಲ್ಲದೆ ಗಜಲ್ ಅನ್ನುವ ಪ್ರಕಾರದಲ್ಲಿ ಅವರು ಸಾಕಷ್ಟು ಬರೆದಿದ್ದಾರೆ. ಅದರೊಳಗೂ 6 ಕೃತಿಗಳು ಇವೆ. ಅವನ್ನು ಅವರು ಗಲಜ್ಜಲಿಕಾ ಅಂತ ಕರೆದಿದ್ದಾರೆ. ಗಲತ್ ಜಲಂ ಅಂದರೆ ಅಶ್ರುಜಲಂ ಯಸ್ಮಾತ್ ಅಂತ ಅವರ ನಿರ್ವಚನವನ್ನು ಕೊಟ್ಟಿದ್ದಾರೆ. ಅದನ್ನು ಕೇಳಿದ ತಕ್ಷಣ ಆನಂದ ಬಾಷ್ಪ ಉದುರುತ್ತೆ. ಅದಕ್ಕೋಸ್ಕರ ಗಲಜ್ಜಲಿಕಾ ಅಂತ ಗಜಲ್ಗೆ ಹತ್ತಿರದ ಹೆಸರು ಅಂತ. ಕಣ್ಣೀರೇನೂ ಬರೋಲ್ಲ. ಅಯ್ಯೋ, ಇಂಥ ಕೆಟ್ಟದ್ದನ್ನು ಬರಿತಾ ಇದ್ದಾರಲ್ಲ ಅನಿಸುತ್ತೆ ನನಗೆ. ಗಜಲನ್ನು ಮೂಲದಲ್ಲಿ ಕಂಡಾಗಲೂ ಸಂಸ್ಕೃತದಲ್ಲಿ ಕಂಡಾಗಲೂ ಯಾವುದ್ರೊಳಗೆ ಕಂಡಾಗಲೂ ಅಷ್ಟೇ ಆಗಿರ್ತಕ್ಕಂಥದ್ದು. ಅಯ್ಯೋ, ಸಿದ್ಧಮನ್ನಂ ಪ್ರತ್ಯಜ್ಯ ಭಿಕ್ಷಾಮಠತಿ ದುರ್ಮತಿ ಅಂತ ಸೊಗಸಾದ ಸಂಸ್ಕೃತ ವೃತ್ತಗಳು ಎಲ್ಲ ಇರುವಾಗ ಈ ಗಜಲ್ ಅನ್ನೋದನ್ನು ಅಂಟಿಕೊಂಡು ಕೂತ್ಕೊಂಡಿದ್ದಾರಲ್ಲ, ಅಂಥದ್ದೇನೂ ಸೊಗಸಿಲ್ಲ ಅಂತ ಅನಿಸುತ್ತೆ. ಅದು ತುಚ್ಛವಿದಂಗೆ ಮೊನಾಟನಸ್ಸಾಗಿರುತ್ತೆ, ಏನೂ ಸ್ವಾರಸ್ಯ ಕಾಣಿಸೋದಿಲ್ಲ. ಇವುಗಳದ್ದೆಲ್ಲ ಓದಿದ್ದೀನಿ. ಬೇಕಾದಷ್ಟು 100 ಗಜಲ್ಗಳನ್ನು ಸಂಸ್ಕೃತದಲ್ಲಿ ಓದಿದ್ದೀನಿ. ಹಿಂದಿಯಲ್ಲಿ ಬಂದಂಥ ಅವನ್ನು ಕನ್ನಡದಲ್ಲೂ ಒಂದಷ್ಟು ಜನ ಎಲ್ಲರೂ ಮಾಡ್ತಾರೆ, ನಾವು ಮಾಡಬೇಕು ಅಂತ ಮಾಡಿದ್ದಾರೆ. ಏನೂ ಚೆನ್ನಾಗಿಲ್ಲ ಒಟ್ಟಿನಲ್ಲಿ. ಅವರು ಮತ್ತವಾರಣಿ, ಶಾಲಭಂಜಿಕ, ಹವಿರ್ಧಾನಿ, ಕನೀನಿಕ, ಶಿಖರಣಿ, ಔದುಂಬರಿ ಅಂತ ಈ 6 ಕಲೆಕ್ಷನ್ಸ್ ತಂದಿದ್ದಾರೆ. ಈ ಹೆಸರುಗಳು ತುಂಬ ಚೆನ್ನಾಗಿರ್ತಕ್ಕಂಥ ಒಂದೊಂದು. ಮತ್ತವಾರಣಿ ಅಂತಂದರೆ ರಂಗ ಮಂಟಪದಲ್ಲಿ ಸೈಡ್ ವಿಂಗ್ ಅಂತ ಅರ್ಥ. ಶಾಲಭಂಜಿಕ ಅಂದರೆ ಸುಂದರವಾದ ಮದನಿಕಾ ವಿಗ್ರಹ ಅಂತ ಅರ್ಥ. ಹವಿರ್ಧಾನಿ ಅಂದರೆ ಹವಸ್ಸನ್ನು ಇಡುವಂಥ ಪಾತ್ರೆ ಅಂತ. ಕನೀನಿಕ ಅಂದರೆ ಕಣ್ಣು ಪಾಪೆ, ಐಬಾಲ್ ಅಂತ. ಶಿಖರಣಿ ಅದೊಂದು ಛಂದಸ್ಸಿನ ಹೆಸರು, ಬೆಟ್ಟದ ತುದಿ. ಔದುಂಬರಿ ಅಂದರೆ ಔದುಂಬರ ಫಲ, ಔದುಂಬರ ವೃಕ್ಷಕ್ಕೆ ಸಂಬಂಧಪಟ್ಟಿದ್ದು. ವಾಗ್ವಧೂಟಿ ಅಂದರೆ ವಚನ ವನಿತೆ ಸರಸ್ವತಿ. ಮೃದ್ವೀಕಾ ಅಂದರೆ ದ್ರಾಕ್ಷಿ. ಶ್ರುತಿಂಭರ ಶ್ರುತಿಯನ್ನು ತುಂಬಿಕೊಡ್ತಕ್ಕಂಥದ್ದು ವೇದಮಾತೆ.
ಮಧುಪರ್ಣಿ, ಮಧುಪರ್ಣಿ ಅಂತ ಒಂದು ಸಸ್ಯ, ಕೌಮಾರಂ ಅಂದರೆ ಕುಮಾರತ್ವಕ್ಕೆ ಸಂಬಂಧಪಟ್ಟಿದ್ದು, ಧೋರಣಿ ಅಂದರೆ ಮನೋಧರ್ಮ, ಹೀಗೆಲ್ಲ ತುಂಬ ಸುಂದರವಾದಂಥ ಹೆಸರುಗಳನ್ನು ಪ್ರತಿಯೊಂದರೊಳಗೂ ಕೊಟ್ಟಿದ್ದಾರೆ. ಆಮೇಲೆ ಇವರು ಏಕಾಂಕ ನಾಟಕಗಳು ಬೇಕಾದಷ್ಟು ಬರೆದಿದ್ದಾರೆ. ನಾಟ್ಯ ಪಂಚಗವ್ಯಂ ಅಂತ 71ನೇ ಇಸ್ವಿನಲ್ಲಿ 5 ರೂಪಕಗಳನ್ನು ಬರೆದರು. ಅಕಿಂಚನ ಕಾಂಚನಂ ಅಂತ ಒಂದೇ ರೂಪಕ, ಅದು ಈ ಮೈದಾಸ್ ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅನ್ನಲ್ಲ ಆ ರೀತಿಯಲ್ಲಿ ಬರೆದದ್ದು. ನಾಟ್ಯ ಪಂಚಾಮೃತಂ ಅಂತ 77ನೇ ಇಸ್ವಿನಲ್ಲಿ ಮತ್ತೆ 5 ಏಕಾಂಕ ರೂಪಕಗಳು ಬರೆದರು. ಚತುಷ್ಪತೀಯಂ ಅಂತ ಮತ್ತೆ 4 ರೂಪಕಗಳನ್ನು ಬರೆದರು. ರೂಪರುದ್ರೀಯಂ ಅಂತ 11 ರೂಪಕಗಳನ್ನು ಬರೆದರು. ಅದು ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ. ರೂಪರುದ್ರೀಯಂ ಅಂತಂದರೆ ಏಕಾದಶ ರುದ್ರರು ಅಂತ, ಹಾಗಾಗಿ 11 ಅಂತ. ಮಕ್ಕಳ ರೂಪಕಗಳು ಅವೆಲ್ಲ ಹೆಚ್ಚಾಗಿ ಬರೆದಿದ್ದು. ನಾಟ್ಯ ಸಪ್ತಪದಂ ಅಂತ ಮತ್ತೆ 7 ರೂಪಕಗಳನ್ನು ಬರೆದರು. ನಾಟ್ಯ ನವರತ್ನಂ ಅಂತ 9 ರೂಪಕಗಳನ್ನು ಬರೆದರು. ನಾಟ್ಯ ನವಗ್ರಹಂ ಅಂತ ಮತ್ತೆ 9 ಬರೆದರು. ನಾಟ್ಯ ನವರತ್ನಂ ಅಂತ ಮತ್ತೆ 9 ಬರೆದರು. ಹೀಗೆ ಇವತ್ತಿಗೆವರೆಗೆ ಸುಮಾರು ಒಂದು 80 ಏಕಾಂಕ ರೂಪಕಗಳು ಇವೆ. ಆಮೇಲೆ ಅವರು ಮಮೋತ್ತಮ ಲಘುರೂಪಕಾಣಿ ಅಂತ ಇನ್ನೂ ಚಿಕ್ಕ ಚಿಕ್ಕ ರೂಪಕಗಳನ್ನೇ ಮತ್ತೊಂದು ಸಂಗ್ರಹವನ್ನು ತಂದರು. ಮತ್ತು ನಾಟ್ಯ ನವಾನ್ನಿಕಂ ಅಂತ ಮತ್ತೆ 9 ರೂಪಕಗಳ ಸಂಗ್ರಹ ತಂದರು. ರೂಪ ವಿಂಶತಿಕ ಅಂತ ಮತ್ತೆ 20 ರೂಪಕಗಳ ಒಂದು ಸಂಗ್ರಹ ತಂದರು. ಅಂದರೆ ಎಷ್ಟು ರೂಪಕಗಳನ್ನು ಬರೆದಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ಇನ್ನು 4-5 ಅಂಕಗಳಿರ್ತಕ್ಕಂಥವನ್ನು ಅವರು ಒಂದು 3-4 ನಾಟಕಗಳು ಬರೆದಿದ್ದಾರೆ. ಪ್ರಮದ್ವರ ಅಂತ ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಕಥೆ, ಅದು ಆದಿಪರ್ವದಲ್ಲಿ ಬರುತ್ತದೆ. ನಮಗೆಲ್ಲ ಈ ಸಾವಿತ್ರಿಯ ಕಥೆ ಗೊತ್ತು. ಹೆಂಡತಿ ಗಂಡನ ಪ್ರಾಣ ಯಮನ ತೋಳಿನಿಂದಲೇ ಕಸಿದುಕೊಂಡು ಬಂದದ್ದು. ಹಾಗೆ ಗಂಡ ತನ್ನ ಹೆಂಡತಿಯ ಪ್ರಾಣವನ್ನು ಯಮನಿಂದ ಕಸ್ಕೊಂಡು ಬಂದಂಥ ಕಥೆ ರುರು ಮತ್ತು ಪ್ರಮದ್ವರ ಇರೋದು. ರುರು ಪ್ರಮದ್ವರ ಅನ್ನುವ ಒಬ್ಬ ತರುಣಿ ತನಗೆ ಮದುವೆಗೆ ನಿಶ್ಚಿತವಾಗಿದ್ದವಳು ಮದುವೆ ಹಿಂದಿನ ದಿವಸವೇ ಹಾವು ಕಚ್ಚಿ ಸತ್ತಾಗ ಯಮಲೋಕಕ್ಕೆ ಹೋಗಿ ಯಮನನ್ನು ಬೇಡಿ, ಇಲ್ಲ ಅವಳ ಆಯುಷ್ಯ ಆಗೋಯ್ತು ಅಂದರೆ ಕೇಳದೆ ಹಠ ಮಾಡಿ ಕಡೆಗೆ ನಿನ್ನ ಆಯುಷ್ಯದಲ್ಲಿ ಒಂದಿಷ್ಟು ಕೊಟ್ಟರ್ತು ಅವಳು ಬದುಕೋಲ್ಲ ಅಂದರೆ ತಾನು ಬದುಕಿರೋವರೆಗೂ ಬದುಕಿರಲಿ ಅಂತ ಅರ್ಧ ಆಯುಷ್ಯ ಧಾರೆ ಎರೆದು ಅವಳನ್ನು ಕರ್ಕೊಂಡು ಬರ್ತಾನೆ. ಸಾವಿತ್ರಿ ಕಥೆಯಲ್ಲಾದರೂ ಸಾವಿತ್ರಿ ತನ್ನ ಆಯುಷ್ಯನೇನು ಧಾರೆ ಎರೆಯೋಲ್ಲ. ಇಲ್ಲಿ ಪ್ರಮದ್ವರೆ ವಿಷಯದಲ್ಲಿ ಹಾಗೆ ಮಾಡ್ತಾನೆ ರುರು. ಅದು ಒಂದು ಸುಂದರವಾದಂಥ ಉಪಾಖ್ಯಾನ ಬರುತ್ತದೆ. ಮಾಸ್ತಿಯವರು ಅದನ್ನು ಒಂದು ಕಥನ ಕವನವಾಗಿ ಕೂಡ ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ಇವರು 4 ಅಂಕದ ರೂಪಕ ಮಾಡಿದ್ದಾರೆ. ವಿದ್ಯೋತ್ತಮ ಅಂತ ಕಾಳಿದಾಸ ಒಬ್ಬ ರಾಜಕುಮಾರಿಯನ್ನು ಮದುವೆ ಆದ ಅಂತ ಒಂದು ಕಥೆ. ನೀವುಗಳ ಸಿನಿಮಾಗಳಲ್ಲೆಲ್ಲ ನೋಡಿರ್ಬೋದು. ಅವಳು ರಾಜಕುಮಾರಿ ತುಂಬ ಮೇಧಾವಿಯನ್ನು ಮದುವೆ ಆಗಬೇಕು ಅಂತಾಳೆ. ಕಡೆಗೆ ಮಂತ್ರಿ ಮೋಸ ಮಾಡಿಬಿಟ್ಟು ಒಬ್ಬ ದಡ್ಡನನ್ನು ಕಟ್ತಾನೆ ಅಂತ ಅವಳಿಗೆ ಸಂಬಂಧಪಟ್ಟಂಥ ಕಥೆಯಾಗಿ ವಿದ್ಯೋತ್ತಮ ಅಂತ ಒಂದು ರೂಪಕ ಬರೆದಿದ್ದಾರೆ. ಆಮೇಲೆ ಪ್ರಶಾಂತ ರಾಘವಂ ಅಂತ ರಾಮಾಯಣವನ್ನು ಆಧರಿಸಿದಂಥದ್ದು. ಲೀಲಾ ಭೋಜರಾಜಂ ಅನ್ನುವುದು ಲೀಲಾವತಿ ಮಹಾರಾಣಿ ಮತ್ತು ಭೋಜರಾಜ ಧಾರಾಧಿಪತಿಯಾಗಿದ್ದನಲ್ಲ ಪರಮಾರ ವಂಶೀಯ ಭೋಜ, ಅವರ ಬದುಕನ್ನು ಕುರಿತಾದದ್ದು. ಮತ್ತು ಉಭಯೋದಯಂ ಅಂತ. ಹೀಗೆ ಇದಿಷ್ಟು ರೂಪಕಗಳನ್ನು 5 ರೂಪಕಗಳನ್ನು ಅನೇಕಾಂಕದ್ದನ್ನು ಅವರು ಮಾಡಿದ್ದಾರೆ. ಅದಲ್ಲದೆ ಸಂಸ್ಕೃತದಲ್ಲಿ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಇಕ್ಷುಗಂಧ, ರಾಂಗಡ, ಚಿತ್ರಪುರಣಿ, ಪುನರ್ನವ, ಅಭಿನವ ಪಂಚತಂತ್ರಂ, ಕಾಂತಾರ ಕಥಾ, ಛಿನ್ನಮಸ್ತ, ಮಮೋತ್ತಮ ಕಥಾನಿಕಾ, ಸಂಚರಣಾಮೃತಂ ಅಂತ ಇಷ್ಟು 9 ಕಥಾ ಸಂಗ್ರಹಗಳು. ಅವರಿಗೆ ಕಥಾ ಸಂಗ್ರಹಕ್ಕಾಗಿಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತು. ಬೇಕಾದಷ್ಟು ಪ್ರಶಸ್ತಿಗಳು ಬಂದಿವೆ. ಅವರಿಗೆ ಬಂದ ಪ್ರಶಸ್ತಿಗಳು ಅದೇ ಒಂದು ದೊಡ್ಡ ಪಟ್ಟಿ ಆಗುತ್ತವೆ. ಅವರು ಕೆ ಬಿರ್ಲಾ ಪ್ರಶಸ್ತಿ ಅಂತ ಪಡೆದದ್ದು, ಅದು ವಾಚಸ್ಪತಿ ಸಮ್ಮಾನ ಅಂತಲೂ ಏನೋ ಕೊಡ್ತಾರೆ, ಅದು ಅವರ ಜಾನಕಿ ಜೀವನಕ್ಕೆ ಬಂತು. ಅದಲ್ಲದೆ ಅವರು ಸಂಸ್ಕೃತದಲ್ಲಿ ಕಾವ್ಯಶಾಸ್ತ್ರ ಅಂದರೆ ಅಲಂಕಾರ ಶಾಸ್ತ್ರ ವಿಮರ್ಶನೆಯನ್ನು ಮಾಡಿದ್ದಾರೆ. ಅದು ಅಭಿರಾಜ ಯಶೋಭೂಷಣಂ ಅಂತ ಒಂದು ಗ್ರಂಥ. ಮತ್ತು ಅವರು ಇನ್ನೊಂದು ಛಂದಸ್ಸಿಗೆ ಸಂಬಂಧಪಟ್ಟಂತಹದ್ದಾಗಿ ಕೂಡ ಒಂದು ಬಂದಿದ್ದಾರೆ. ಹೀಗೆ 10 ಗ್ರಂಥಗಳನ್ನು ಈ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಬರೆದಿದ್ದಾರೆ. ಶಾಸ್ತ್ರಾಲೋಚನಂ, ಸಮೀಕ್ಷಾ ಸೌರಭಂ, ಬಾಲಿದ್ವೀಪೆ ಭಾರತೀಯ ಸಂಸ್ಕೃತಿ, ಜ್ಞಾನಾಂಜನ ಶಲಾಕ, ಹೀಗೆಲ್ಲ ವಿಮರ್ಶನ ಲೇಖನಗಳನ್ನು ಸಂಸ್ಕೃತದಲ್ಲಿ ಸಂಗ್ರಹ ಮಾಡಿ ಅದನ್ನು ಪುಸ್ತಕವಾಗಿ ತಂದಿದ್ದಾರೆ. ಪೃಥುವಂಶಂ ಅಂತ ಭಾಗವತದಲ್ಲಿ ಬರ್ತಕ್ಕಂಥ ಪೃಥು ಮಹಾರಾಜ, ಅವನನ್ನು ಕುರಿತಾದಂಥ ಒಂದು ಮಹಾಕಾವ್ಯ ಬರೆದಿದ್ದಾರೆ. ಅದಿನ್ನೂ ಅಚ್ಚಾಗಿಲ್ಲ.
ಮಂಗಲಾಚರಣಂ ಅಂತ ಮತ್ತೊಂದು, ಗೀತಭಾರತಂ ಅಂತ ಒಂದು ಗೇಯ ಕಾವ್ಯ, ಅಭಿರಾಜ ಚಂಪು ಅಂತ ಒಂದು ಚಂಪು ಕಾವ್ಯ, ಔದಿಚ್ಯ ಯಕ್ಷಗಾನಂ ಈಚೆಗಷ್ಟೇ ಅಚ್ಚಾಗಿದೆ. ಅದಕ್ಕೂ ಯಕ್ಷಗಾನಕ್ಕೂ ಏನೂ ಸಂಬಂಧ ಇಲ್ಲ, ಹೆಂಗಂದರೆ ಹೆಂಗೆ ಬರೆದಿದ್ದಾರೆ, ಅಸಂಬದ್ಧವಾಗಿದೆ ಅಂತಂದರೆ ಒಂದು ಮಾತಲ್ಲಿ ಸಾಕಾಗುತ್ತೆ. ಛಂದೋಭಿರಾಜಿ ಎಂಬಂತೆ ಛಂದಸ್ಸಿಗೆ ಸಂಬಂಧಪಟ್ಟಿದ್ದು. ಬಾಲಿ ವಿಲಾಸಂ ಅಂತ ಒಂದು ಖಂಡಕಾವ್ಯ ಬಲಿದ್ವೀಪಕ್ಕೆ ಸಂಬಂಧಪಟ್ಟಿದ್ದು. ವೈತರಣಿ ಅಂತ ಯಮಲೋಕದ ನದಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕವಿತಾ ಸಂಗ್ರಹ. ಛಾಯಾತಪೀಯಂ ಅಂತ ಬಿಸಿಲು ನೆರಳು ಅನ್ನುವಂಥ ಒಂದು ಕಾವ್ಯ. ಮತ್ತು ಕಾವ್ಯ ಪಂಚವಟಿ ಅಂತ 5 ಶತಕಗಳ ಸಂಗ್ರಹ. ಕಾವ್ಯ ತರಂಗಿಣಿ ಅಂತ 20 ಭಾಗಗಳ ಒಂದು ಕಾವ್ಯ. ಅಭಿರಾಜ ಶತಕ ಅಂತ ಮತ್ತೊಂದು ಖಂಡಕಾವ್ಯ, ಅದು ಇವರ ಬಗೆಗೆ ಎಲ್ಲ ಬಂದಂಥ ಅಭಿನಂದನ ಪದ್ಯಗಳ ಸಂಗ್ರಹ. ಚೌರಕಾವ್ಯಂ ಅಂತ ಒಂದು ಪ್ರಣಯ ಕಾವ್ಯ. ಮತ್ತು ಗೃಭ್ನಾಮಿತ್ವಾಂ ಸೌಭಗತ್ವಾಯ ಅನ್ನುವ ವೇದವಾಕ್ಯ ಇಟ್ಟುಕೊಂಡು ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ, ಅದು ಅಚ್ಚಾಗಿಲ್ಲ. ಮತ್ತು ಮರುವಣ ಮಾಕಂದಹ ಅಂತ ಒಂದು ಕಾದಂಬರಿ, ಇವರು ಕಾದಂಬರಿ ಪ್ರಕಾರ ಒಂದು ಬರಲಿಲ್ಲ, ಅದು ಬರೆದಿದ್ದಾರೆ, ಅದು ಬರ್ತಾ ಇದೆ ಇನ್ನು ಪ್ರಕಾಶನವಾಗಿ. ಅಂದರೆ ಮರುಭೂಮಿಯಲ್ಲಿ ಒಂದು ಮಾವಿನ ಮರ ಅಂತ. ಮತ್ತು ಸಾಹಿತ್ಯ ಪಾಥೋನಿಧಿ ಮಂಥನಾಮೃತಂ, ಅರ್ವಾಚೀನ ಕವಿ ಸದುಕ್ತಿ ಸಂಕಲನಂ ಅಂತ ಆಧುನಿಕ ಸಂಸ್ಕೃತ ಕವಿಗಳ ಒಳ್ಳೊಳ್ಳೆ ಸೂಕ್ತಿಗಳ ಒಂದು ಮಹಾಕೋಶ ಅಂತ. ಈ ಥರ ಬೇಕಾದಷ್ಟು ಕೆಲಸ ಸಂಸ್ಕೃತದಲ್ಲಿ. ಅದಲ್ಲದೆ ಅವರು ಹಿಂದಿಯಲ್ಲಿ ಬೇಕಾದಷ್ಟು ಮಾಡಿದ್ದಾರೆ. ಸಂಸ್ಕೃತ ಸಾಹಿತ್ಯ ಅನ್ಯೋಕ್ತಿ, ಸಂಸ್ಕೃತ ಅರ್ವಾಚೀನ ಸಮೀಕ್ಷಾ ಕಾವ್ಯಶಾಸ್ತ್ರ, ಮತ್ತು ಅವರು ಶೋಧ ಪ್ರಭಿಧಿ ಏವಂ ಪಾಂಡುಲಿಪಿ ವಿಜ್ಞಾನ ಅಂತ ಮ್ಯಾನುಸ್ಕ್ರಿಪ್ಟಾಲಜಿ ಬಗ್ಗೆ ಬರೆದಿದ್ದಾರೆ. ಮಣಿಕಾಂಚನ ಅಂತ ಒಂದು ವಿಮರ್ಶಾ ಸಂಗ್ರಹ. ಸುವರ್ಣದ್ವೀಪಯ್ಯ ರಾಮಕಥಾ ಅಂತ ಆ ಬಲಿದ್ವೀಪ, ಕಾಂಬೋಡಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ರಾಮಾಯಣ ಹೇಗಿದೆ ಅಂತ ಅದರ ಬಗ್ಗೆ. ಭಾರತೀಯ ಸಂಸ್ಕೃತಿಕ ಜೀವಂತ ಪ್ರತೀಕ್ ಬಾಲಿದ್ವೀಪ ಅಂತ ಅದರ ಬಗ್ಗೆ, ಅಲ್ಲಿ ಸಂಸ್ಕೃತಿಯ ಬಗ್ಗೆ. ಮತ್ತು ಸಪ್ತಧಾರ ಅಂತ 57 ಸಂಶೋಧನಾ ಲೇಖನಗಳ ಸಂಗ್ರಹ. ಸ್ವಾಧ್ಯಾಯ ಪರ್ವ ಅಂತ ಮತ್ತೆ ಸಂಶೋಧನಾ ಲೇಖಗಳ ಸಂಗ್ರಹ. ಪ್ರಜ್ಞಾಲೋಕ ಅಂತ ಮತ್ತೆ ಸಂಶೋಧನಾ ಲೇಖನಗಳ ಸಂಗ್ರಹ. ಸಂಧಾನ ಸಿಂಧು ಅಂತಲೂ ಸಂಶೋಧನಾ ಲೇಖನಗಳ ಸಂಗ್ರಹ. ನಯಿ ಸಹಸ್ರಾಬ್ದಿಮೇ ಸಂಸ್ಕೃತ ಅಂತ ಆಧುನಿಕ ಸಹಸ್ರಮಾನದಲ್ಲಿ ಸಂಸ್ಕೃತದ ಸ್ಥಿತಿಗತಿ ಏನು ಅಂತ ಒಂದು ಹಿಂದಿ ಪುಸ್ತಕ. ಸಂಸ್ಕೃತ ಕವಿತಾಕ ಪ್ರಾಚೀನ ಏವಂ ನವೀನ ಪರಿದೃಶ್ಯ ಅಂತ ಪ್ರಾಚೀನ ಸಂಸ್ಕೃತ ಕಾವ್ಯ ಆಧುನಿಕ ಸಂಸ್ಕೃತ ಕಾವ್ಯದ ತೌಲನಿಕ ಅಧ್ಯಯನ. ಜನವಾದಿ ಸಂಸ್ಕೃತ ಕವಿತಾ ಅಂತ ಜನಪರವಾದ ಸಂಸ್ಕೃತ ಕಾವ್ಯ ಎಂಥದ್ದು, ಈಗ ಜನರಿಗಾಗಿ ಜನತೆಗಾಗಿ ಅಂತ ನಾವು ಏನು ಹೇಳ್ತೀವಿ ಅದು. ಸಂಸ್ಕೃತ ಕವಿತಾಕ ಸಮೃದ್ಧಿ ಯುಗ, ಇದು ಸಮೃದ್ಧಿಯ ಯುಗ ಅಂತ ನಿನ್ನೆ ನಾನು ಹೇಳಿದ್ನಲ್ಲ, ಹಾಗೆ ಭಾವಿಸಿ ಬರೆದಿದ್ದಾರೆ. ಆಮೇಲೆ ಅವರು ಇಂಡೋನೇಷಿಯನ್ ಭಾಷೆಯನ್ನು ಸೇರಿಸಿಕೊಂಡು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. 3-4 ಕೃತಿಗಳಿವೆ. ಗ್ಲಿಮ್ಸಸ್ ಆಫ್ ಮಾಡರ್ನ್ ಸಂಸ್ಕೃತ್ ಪೊಯಿಟ್ರಿ ಆ್ಯಂಡ್ ಪೊಯಿಟಿಕ್ಸ್, ಭಾಷಾ ಇಂಡೋನೇಷಿಯಾ, ಹೀಗೆಲ್ಲ ಬರೆದಿದ್ದಾರೆ. ಇನ್ನು ಟೆಕ್ಸ್ಟ್ ಬುಕ್ಗಳು ಬೇಕಾದಷ್ಟಾಗಿವೆ. ಅನುವಾದಗಳನ್ನು ಮಾಡಿದ್ದಾರೆ. ಇಂಡೋನೇಷಿಯನ್ ಭಾಷೆಯಲ್ಲಿ ರಾಮಾಯಣ ಕಕ್ಕವಿನ್ ಅಂತ ಒಂದು ಕಾವ್ಯ ಇದೆ, ಅದು ರಾಮಾಯಣದ ಬಗ್ಗೆ ಬಂದಂಥ ಪ್ರಾಚೀನ ಕಾವ್ಯ, ಅದನ್ನು ಅವರು ಅನುವಾದ ಮಾಡಿದ್ದಾರೆ. ಆಮೇಲೆ ರಾಘವನ್ ಅವರ ನಂಬರ್ ಆಫ್ ರಸಾಸ್ ಅನ್ನುವ ಗ್ರಂಥವನ್ನು ಹಿಂದಿಗೆ ಅನುವಾದ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮರಾಠಿನಲ್ಲಿರ್ತಕ್ಕಂಥ ಒಂದು ಗ್ರಂಥವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ, ಸುವರ್ಣ ಮುಕ್ತ ಸಂವಾದ ಅಂತ. ಆಮೇಲೆ ರಾಮ್ಕುಮಾರ್ ವರ್ಮಾ ಅವರದು ವಿಜಯ ಪರ್ವ ಅನ್ನುವ ಒಂದು ನಾಟಕವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ. ಆಮೇಲೆ ಓಂಕಾರ ವಿಜ್ಞಾನ ಅಂತ ಒಂದು ಸಾಯಿಬಾಬಾ ಅವ್ರಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಅದನ್ನು ಮಾಡಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಉಂಟು. ಇನ್ನು ಅವರ ಬಗ್ಗೆ ಬಂದಂಥದ್ದು ಕೂಡ ಒಂದು 10 ಪುಸ್ತಕಗಳು ಅವರ ಬಗ್ಗೆ ಉಂಟು, ಬೇಕಾದಂತೆ ಉಂಟು. ಈ ಥರ ಇನ್ನೂ ಹಿಂದಿಯಲ್ಲಿ ಬೇಕಾದಂತೆ ಇದೆ. ಆಮೇಲೆ ನಾನು ಮೊದಲೇ ಹೇಳಿದಂತೆ ಭೋಜಪುರಿನಲ್ಲಿ ಮೇಘದೂತದ ಅನುವಾದ, ಶಾಕುಂತಲದ ಅನುವಾದ, ಅದು ಶಾಕುಂತಲವನ್ನು ಸಂಸ್ಕೃತ ಅಲ್ಲಿ ಒಂದು ಮಹಾಕಾವ್ಯವಾಗಿ ಬರೆದದ್ದು. ಹೀಗೆ ಯಥೇಷ್ಟವಾಗಿ ಭೋಜಪುರಿನಲ್ಲಿ ರಾಶಿಗಟ್ಟಲೆ ಬರವಣಿಗೆಯನ್ನು ಮಾಡಿದ್ದಾರೆ. ಸುಮಾರು 20 ಕೃತಿಗಳಲ್ಲೇ ಇವೆ. ಹಿಂದಿನಲ್ಲಿ ಒಂದು 20-21 ಕೃತಿಗಳನ್ನು ಮಾಡಿದ್ದಾರೆ. ಹೀಗೆ ಒಟ್ಟಿನಲ್ಲಿ ಸುಮಾರು 150 ಗ್ರಂಥಗಳನ್ನು ರಚನೆ ಮಾಡಿದಂಥ ಒಂದು ಶ್ರೇಯಸ್ಸು ಅಭಿರಾಜ ರಾಜೇಂದ್ರ ಮಿಶ್ರಾ ಅವರದಾಗಿದೆ. ಇಂಥ ಅವ್ರದ್ದು ಒಂದು ಬುಕ್ ಲಿಸ್ಟ್ ಓದ್ದಂಗೆ ಓದ್ಬಿಟ್ನಲ್ಲ, ಏನಿದು ಅಂತಂದರೆ ಸಂಸ್ಕೃತದಲ್ಲಿ ಏನು ಕೆಲಸ ನಡೀತಾ ಇದೆ, ಒಳ್ಳೆಯದೋ ಕೆಟ್ಟದ್ದೋ ಸಾಗ್ತಾ ಇದೆ, ಅದು ಬಹಳ ಮುಖ್ಯ. ನನ್ನ ಸ್ನೇಹಿತ ಒಮ್ಮೆ ಅವರ ಅಜ್ಜಿನ ಕೇಳ್ದ, ಏನಜ್ಜಿ ನೀನೇನು ಸಾಧಿಸಿದ್ದೀಯಾ ಬದುಕಿನಲ್ಲಿ ಅಂತ. ಅವ್ರಿಗೆ 85 ವರ್ಷ ಆಗಿತ್ತು. ಈ ಹುಡುಗ ನೋಡಿದ್ರೆ 20-25 ವರ್ಷದವನು. ಹೋಗೋ
ನಾನು 85 ವರ್ಷ ಬದುಕಿದ್ದೀನಿ, ಅದೇ ನನ್ನ ಸಾಧನೆ, ನೀನು ಬದುಕು ನೋಡೋಣ ಅಷ್ಟು, ಆಮೇಲೆ ಹೇಳು ಅಂತ. ಅದಂತೂ ನಿಜವೇ ನಿಜ. ಇವನು 85 ವರ್ಷ ಬದುಕುವಷ್ಟರೊಳಗೆ ಅವರಿರೋಲ್ಲ, ಆಮೇಲೆ ಏನು ಕೇಳಿಯಾನು. ಆ ದೃಷ್ಟಿಯಿಂದ ಬದುಕಿ ನಿಲ್ಲುವುದಿದೆಯಲ್ಲ, ಅದು ದೊಡ್ಡದು. ನಾನು ಯಾವುದೇ ವಿಮರ್ಶೆ ಮಾಡಿದ್ರೂ ಅದರ ಹಿನ್ನೆಲೆಯಲ್ಲಿ ಅದನ್ನು ತಿರಸ್ಕಾರ ಮಾಡ್ತಿರೋದು ಅಂತಲ್ಲ, ಅದರ ಸ್ಥಾನ ನಿರ್ದೇಶನ ಮಾಡ್ತಾ ಇದ್ದೀನಿ ಮತ್ತು ಅದರ ಒಳಿತು ಕೆಡಕುಗಳನ್ನು ಕೂಡ ನಿವೇದಿಸ್ತಾ ಇದ್ದೀನಿ ಎನ್ನುವ ಭಾವವನ್ನು ತಾವು ಮರೀಬಾರ್ದು ಅಂತ ಕೇಳ್ಕೋತೀನಿ. ಏಕೆಂದರೆ ಒಂದು ಕಡೆ ಏನು ಬೆಳವಣಿಗೆ ಆಗಿದೆ ಅಂತ ಹೇಳುವ ಅನಿವಾರ್ಯತೆ ಇದೆ, ಮುಖ್ಯ ಅದು. ಜೊತೆಗೆ ಅದರೊಳಗೆ ಕಳೆಯಷ್ಟು ಬೆಳೆಯಷ್ಟು ಅಂತ ವಿಂಗಡಿಸಬೇಕಾದ ಅನಿವಾರ್ಯತೆ ಕೂಡ ಇದೆ. ಇವೆರಡನ್ನೂ ಗಮನಿಸಿಕೊಂಡು ಮಾಡ್ತಾ ಇರುವಂಥದ್ದು. ಮತ್ತು ಪ್ರಾಮಾಣಿಕವಾದ ನಿಖರವಾದ ವಿಮರ್ಶೆ ಬಂದರೆ ಮುಂದೆ ಬೆಳೆಯೋರಿಗೆ ಒಳಿತಾದೀತು ಅಂತ. ಸುಮ್ಮನೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಅಷ್ಟಿದೆ ಇಷ್ಟಿದೆ ಅಂತ ಬರೀ ನಮಗೆ ಬೆನ್ನು ನಾವೇ ತಟ್ಟುಕೊಂಡ್ರೆ ಪ್ರಯೋಜನವಿಲ್ಲ. ಈಗಲೂ ಹೇಳ್ತಾರೆ ಎಷ್ಟೋ ಜನ, ಸಂಸ್ಕೃತದಲ್ಲಿ ಕೋಟ್ಯಂತರ ಹಸ್ತಪ್ರತಿ ಗ್ರಂಥಗಳಿವೆ, ಪಾಂಡುಲಿಪಿ ಗ್ರಂಥ ಅಂತ ಕರೀತಾರೆ, ಮ್ಯಾನುಸ್ಕ್ರಿಪ್ಟ್ಸ್ ಇವೆ, ಅದರೊಳಗೆ ಏನೇನೋ ಅಡಗಿದೆ ಅಂತ. ರಾಮಾಯಣದ ಒಂದು 250 ಹಸ್ತಪ್ರತಿ ಇದ್ದರೆ ಏನು ಕಿಸಿತೀರಾ ಅಂತ. ಆ ಥರ ತುಂಬ ಇವೆ. ವಿಷ್ಣು ಸಹಸ್ರನಾಮದ 5000 ಹಸ್ತಪ್ರತಿಗಳಿರಬಹುದು. ನಂಬರ್ ಅಂತಂದರೆ ಇದು ಎಷ್ಟು ರಿಪಿಟೇಷನ್ ಆಗಿರೋದು, ಎಷ್ಟು ಈಗಾಗಲೇ ಅಚ್ಚಾಗಿರೋದು, ಅದೆಲ್ಲ ನೋಡಬೇಕಲ್ವ. ಹೀಗಾಗಿ ಅದರೊಳಗೆ ಜಳ್ಳೆಷ್ಟು ಕಾಳೆಷ್ಟು ಅನ್ನೋದನ್ನು ಹೇಳದೆ ಸುಮ್ಮನೆ ಹೇಳ್ತಾ ಇದ್ದರೆ ಆಗುವಂಥದ್ದಲ್ಲ. ಋಗ್ವೇದ ಇತ್ತು 21 ಶಾಖೆಗಳು, ಯಜುರ್ವೇದ ಇತ್ತು 100 ಶಾಖೆಗಳು, ಸಾಮವೇದ ಇತ್ತು 1000 ಶಾಖೆಗಳು, ಇವೆಲ್ಲ ಈಗ ಲುಪ್ತವಾಗಿಬಿಟ್ಟಿದೆ, ಸಂಸ್ಕೃತ ನಷ್ಟವಾಗೋಗ್ಬಿಟ್ಟಿದೆ, ಇಷ್ಟೆಲ್ಲ ಕಳ್ಕೊಂಡಿದೆ ಅಂತ ಎದೆ ಬಡ್ಕೊಳ್ಳೋರಿಗೆ ನಾನು ಮುಂದೆ ಹೇಳ್ತೀನಿ. ಈಗ ಇರುವಂಥ ಶಾಖೆಗಳನ್ನು ನೋಡಿ, ಋಗ್ವೇದಕ್ಕೆ ಶಾಕಲ ಭಾಷ್ಕಲ ಇದೆ, ಯಜುರ್ವೇದಕ್ಕೆ 5 ಇದೆ. ತೈತ್ರೀಯ ಶಾಖೆ ಇರ್ಬೋದು, ಕಪಿಷ್ಠಲ ಶಾಖೆ ಇರ್ಬೋದು, ಕಟಶಾಖೆ ಇರ್ಬೋದು, ಮೈತ್ರಾಣಿ ಶಾಖೆ ಇರ್ಬೋದು. ಆಮೇಲಿಂದ ಶುಕ್ಲ ಯಜುರ್ವೇದ ಅಂತಿದೆ, ಅದರೊಳಗೆ ಮತ್ತೆ 2 ಕಾಣ್ವ ಮತ್ತು ಮಾಧ್ಯಂದಿನ. ಈ 6 ಶಾಖೆಗಳಲ್ಲಿ ಎಷ್ಟು ಮಂತ್ರ ವ್ಯತ್ಯಾಸ ಇದೆ, ಎಷ್ಟು ಅರ್ಥ ವ್ಯತ್ಯಾಸ ಇದೆ, ಎಷ್ಟು ಅನ್ವಯ ವ್ಯತ್ಯಾಸವಿದೆ ನೋಡಿದ್ರೆ ಗೊತ್ತಾಗುತ್ತೆ. ಸಾಮವೇದಕ್ಕೆ 3 ಶಾಖೆ ಇದೆ, ಕೌತುಮ, ರಾಣಾಯನೀಯ ಮತ್ತು ಜೈಮಿನೀಯ. ಎಷ್ಟಿದೆ ವ್ಯತ್ಯಾಸ? ಏನೂ ಇಲ್ಲ. ಹಾಗಿದ್ದಾಗ ಅಷ್ಟು ಹೋಯಿತು ಇಷ್ಟು ಹೋಯಿತು ಅಂತ ಸುಮ್ಮನೆ ಶಂಕ ಬಡ್ಕೊಂಡು ಕೋಲಾಹಲ ಮಾಡೋದ್ರೊಳಗೆ ಏನು ಕಾಣಿಸುತ್ತೆ ಸ್ವಾರಸ್ಯ? ಮಹಾಭಾರತದಲ್ಲಿ ಬರ್ತದೆ, ದೇವಲೋಕದಲ್ಲಿ 7 ಲಕ್ಷ ಶ್ಲೋಕಗಳು ಮಹಾಭಾರತ ಇತ್ತಂತೆ. ನಾವೇನು ಗೋಳಾಡೋಕ್ಕಾಗುತ್ತಾ? ನಾವು ಸತ್ತು ದೇವಲೋಕಕ್ಕೆ ಹೋಗಬೇಕು, 7 ಲಕ್ಷ ಶ್ಲೋಕದ ಮಹಾಭಾರತ ಓದಬೇಕು ಅಂದರೆ. ವಸ್ತುತಃ 7 ಲಕ್ಷವೂ ಇಲ್ಲ, 70 ಲಕ್ಷವೂ ಇಲ್ಲ, ಇದ್ದದ್ದೇ ಇಷ್ಟು. ಅದನ್ನು ಕೊಂಡಾಟ ಮಾಡೋದಕ್ಕೆ ಹಾಗೆ ಹೇಳಿರ್ತಾರೆ. ಹೀಗೆ ಈ ವಾಸ್ತವ ಪ್ರಜ್ಞೆ ನಮ್ಮದಾಗಿರಬೇಕು. ಇರೋದ್ರ ಬಗ್ಗೆ ಗೌರವ ಬೇಕು, ಇಲ್ಲದೇ ಇರೋದ್ರ ಬಗ್ಗೆ ಗೋಳಾಟ ಸಲ್ಲದು. ಇದ್ದದ್ದನ್ನಾದರೂ ಓದೋಕ್ಕಾಗಿದೆಯಾ? 7 ಲಕ್ಷ ಮಹಾಭಾರತ ಇರಲಿ, ಸದ್ಯರು 1 ಲಕ್ಷ ಶ್ಲೋಕದ ಮಹಾಭಾರತವನ್ನು ಆದ್ಯಂತ ಓದಿದವರು ಎಷ್ಟು ಜನ ಇದ್ದಾರೆ ಈ ಹೊತ್ತಿನ ಸಂಸ್ಕೃತ ವಿದ್ವಾಂಸರಲ್ಲಿ? ತುಂಬ ಕಷ್ಟ, ತುಂಬ ಕಷ್ಟ. ನನಗೆ ಪರಿಚಿತರಾದಂಥ ಒಬ್ಬ ವಿದ್ವಾಂಸರು ಜಯಸಿಂಹ ಅಂತ, ಅವರು 3 ಬಾರಿ ಮಹಾಭಾರತವನ್ನು ಓದಿದ್ದಾರೆ. ನನ್ನ ಸ್ನೇಹಿತ ವಾಸುಕಿ ಆದ್ಯಂತವಾಗಿ ಒಮ್ಮೆ ಓದಿದ್ದಾನೆ, ಮತ್ತೊಬ್ಬ ಸ್ನೇಹಿತ ರಾಘವೇಂದ್ರ ಸಂಪೂರ್ಣವಾಗಿ ಮಹಾಭಾರತವನ್ನು ಆದ್ಯಂತ ಓದಿದ್ದಾನೆ. ಹೀಗೆ ಕೆಲವರು ಇರ್ತಾರೆ, ತುಂಬ ಜನ ಇರೋಲ್ಲ. ನಮ್ಮ ಸಾಂಪ್ರದಾಯಿಕರಾದ ಹಿರಿಯ ವಿದ್ವಾಂಸರ ಪೈಕಿ ಪ್ರೊಫೆಸರ್ ನಾರಾಯಣಾಚಾರ್ಯರು, ವಿದ್ವಾಂಸರಾದ ಬನ್ನಂಜೆ ಗೋವಿಂದಾಚಾರ್ಯರು, ಇವರೆಲ್ಲ ಪೂರ್ಣವಾಗಿ ಮಹಾಭಾರತವನ್ನು ಓದಿದ್ದಾರೆ, ಸಂದೇಹವೇ ಇಲ್ಲ. ಅನೇಕ ಆವೃತ್ತಿಗಳು ಓದಿರಬೇಕು, ಅನೇಕ ಬಾರಿ ಪ್ರವಚನಗಳನ್ನೂ ಮಾಡಿದ್ದಾರೆ, ಎಷ್ಟೋ ಶ್ಲೋಕಗಳು ಅವರಿಗೆ ವಾಚೋ ವಿಧೇಯವಾಗೂ ಇವೆ. ಆದರೆ ಈ ಮಾತನ್ನೇ ಇನ್ನು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಂಸ್ಕೃತ ವಿದ್ವಾಂಸರ ಬಗ್ಗೆನೂ ಹೇಳೋಕ್ಕಾಗೋಲ್ಲ. ಅವರ ವಿದ್ವತ್ತೇ ದೊಡ್ಡದು, ಸಂದೇಹವೇ ಇಲ್ಲ. ಆದರೆ ಪೂರ್ಣವಾಗಿ ಮಹಾಭಾರತ ಓದಿರ್ತಾರಾ? ಇಲ್ಲ. ನನಗೆ ತುಂಬ ಗೌರವನೀಯರಾದ ಮಹಾವಿದ್ವಾಂಸರು, ನನಗೆ ಗುರುಗಳು ಅಂತ ನಾನು ಸದಾ ಗೌರವಿಸ್ತಕ್ಕಂಥ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು, ಅವರು ನನ್ನ ಹತ್ರ ಹೇಳಿದರು, ನಾನು ರಾಮಾಯಣ ಪೂರ್ತಿ ಓದಿದ್ನಪ್ಪ, ಮಹಾಭಾರತ ಪೂರ್ತಿ ಆಗಲಿಲ್ಲ, ನೀವು ಓದಿದ್ದೀಯಲ್ಲ, ನನಗೆ ತುಂಬ ಸಂತೋಷ ಅಂತಂದಿದ್ರು. ಅಂದರೆ ಆಗುತ್ತೆ ಆ ತರಹ. ಇವುಗಳ ಬಗ್ಗೆಗೆ ನಮಗೆ ವಾಸ್ತವದ ಅರಿವಿರಬೇಕು. ಏನು ನಡೆದಿದೆ, ಏನು ನಡೆದಿಲ್ಲ, ಏನು ಉಳಿದಿದೆ, ಏನು ಉಳಿದಿಲ್ಲ, ಯಾವುದು ವಾಸ್ತವ, ಯಾವುದು ಉತ್ಪ್ರೇಕ್ಷಿತ, ಯಾವುದು ಕಲ್ಪನೆ ಅಂತನ್ನುವ ವಿಭಾಗ ನಮ್ಮದಾಗಿರಬೇಕು. ಹಾಗಾಗಿ ರಾಜೇಂದ್ರ ಮಿಶ್ರಾ ಅಂಥವರ ಕೆಲಸ ನೋಡಿದಾಗ ಸಂಸ್ಕೃತದ ಒಂದು ಬೆಳವಣಿಗೆ ನಿರಂತರವಾದ ಸಾಹಿತ್ಯ ಕೃಷಿಯಿಂದ ಆಗಿದೆ ಅಂತ. ಅದು ದೊಡ್ಡದು. ಪ್ರತಿದಿನವೂ ಒಲೆ ಉರಿಬೇಕು ಮನೆಯಲ್ಲಿ. ನಮ್ಮಲ್ಲಿ ಉಪವಾಸ ಇರುವಂಥ ದಿವಸಗಳು, ಹಬ್ಬದ ಊಟದ ದಿವಸಗಳು ಅಂತ ಇರುತ್ತವೆ. ಅದಕ್ಕಿಂತ ಭಿನ್ನವಾಗಿ ಅನ್ನ ಸಾರು ಅಥವಾ ಅನ್ನ ಹುಳಿ ಆ ಥರದ್ದು ದಿವಸಗಳು ಇರುತ್ತವೆ, ಗೊಡ್ಡು ಸಾರು, ಗೊಜ್ಜು, ಈ ಥರದ್ದು.
ಈ 3 ಪ್ರಭೇದಗಳಲ್ಲಿ ಉಪವಾಸ ಇರೋದಕ್ಕಿಂತ ಏನೋ ಒಂದು ಸಾರೋ ತಂಪುಳಿನೋ ಗೊಜ್ಜೋ ಹುಳಿನೋ ಮಾಡಿಕೊಂಡು ಒಂದು ಪಲ್ಯ ಮಾಡಿಕೊಂಡು ಕಲಿಸ್ಕೊಂಡು ತಿನ್ನೋದು, ಅದು ಏನೂ ಇಲ್ಲದೇ ಮಜ್ಜಿಗೆಯನ್ನು ತಿನ್ನೋದು, ಇಲ್ಲ ಗಂಜಿ ಊಟ ಮಾಡೋದು, ಅದಾದರೂ ಇರಬೇಕು. ಖಾಲಿ ಹೊಟ್ಟೆಲಂತೂ ಇರಬಾರ್ದು. ಆ ರೀತಿಯಲ್ಲಿ ಸಂಸ್ಕೃತದ ಆಧುನಿಕ ಸಾಹಿತ್ಯ ಬರಗೆಟ್ಟು ಹಸ್ದು ಇರುವಂತೆ, ಒಂದು ದಿವಸವೂ ಅದರ ಅಸ್ತಿತ್ವ ಇಲ್ಲ ಅನ್ನುವಂತೆ ಇಲ್ಲದೆ ನಡೆಸಿಕೊಂಡು ಬಂದಿದ್ದಾರಲ್ಲ, ಇದು ತುಂಬ ದೊಡ್ಡದಾದದ್ದು. ಮತ್ತೆ ನೋಡಿ, ಸಂಸ್ಕೃತಕ್ಕೆ ಒಂದು ರಾಜ್ಯ ಅಂತ ಇಲ್ಲ. ಈ ರಾಜ್ಯದಲ್ಲಿ ಅದು ರಾಜ್ಯ ಭಾಷೆ, ಅದಕ್ಕೆಲ್ಲರೂ ಉತ್ತೇಜನ ಕೊಡಬೇಕು ಅಂತ ಇಲ್ಲ. ಒಂದು ಪ್ರಾಂತ ಇಲ್ಲಿ ಮಾತಾಡ್ತಾರೆ ಅಂತಿಲ್ಲ. ತುಂಬ ಜನಕ್ಕೊಂದು ಭ್ರಾಂತಿ ಇದೆ, ಮತ್ತೂರು ಸಂಸ್ಕೃತ ಗ್ರಾಮ ಅಂತ. ಹಿಡಿಯಷ್ಟು ಜನ ಬಿಟ್ಟರೆ ಅಲ್ಲಿ ಯಾರಿಗೂ ಸಂಸ್ಕೃತ ಮಾತಾಡೋಕ್ಕೆ ಬರೋಲ್ಲ. ಮತ್ತು ಗತವಾನ್ ಆಗತವಾನ್ ಕಿಂಭೋ ಕುಶಲಂ ಇಷ್ಟು ಮಾತಾಡಿದ್ರೆ ಸಂಸ್ಕೃತ ಅಂತಲ್ಲ. ಏನೋ ಅಷ್ಟಾದರೂ ಇದೇನು ಸಂತೋಷ ಪಡೋಣ. ಅರೆ ಯಾರೂ ಹೋಗ್ಬಿಟ್ಟು ಸಂಸ್ಕೃತ ಗ್ರಾಮ ಅಂತ ಅಲ್ಲಿ ಕೂತ್ಕೊಂಡು ಬೀದಿ ಬೀದಿನಲ್ಲೂ ಸಿಕ್ಕವ್ರನ್ನೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರೆ ಸಂಕೇತಿ ಭಾಷೆ ಮಾತ್ರ ಸಿಗುತ್ತೆ. ನನಗೆ ಆ ಊರಿನ ಬಗ್ಗೆ ತುಂಬ ಪ್ರೀತಿ ಗೌರವ ಇದೆ. ಬಟ್ ಡೋಂಟ್ ಪರ್ಪಿಚುಯೇಟ್ ಸಚ್ ಫಾಲ್ಸ್ ಸ್ಟೋರೀಸ್. ಯಾಕೆಂದರೆ ಏನೋ ಮೆಚ್ಚುಗೆ ತೋರಿಸಬೇಕು, ಸಂಸ್ಕೃತದ ಬಗ್ಗೆ ಒಂದು ಸದ್ಭಾವದ ಭ್ರಮೆ ಬರಬೇಕು ಅಂತ ಅಂದುಕೊಂಡು ಸುಳ್ಳುಗಳನ್ನು ಹೇಳ್ತಾ ಸುಳ್ಳುಗಳಿಗೆ ಪಂಪ್ ಹೊಡಿತಾ ಇದ್ದು ಬಿಟ್ಟರೆ ಒಳ್ಳೆಯ ಕೆಲಸ ಆಗಿರೋದಕ್ಕೂ ಅನರ್ಥ ಬರುತ್ತೆ. ಇನ್ನೆಲ್ಲೋ ಧಾರವಾಡಕ್ಕೂ ಹುಬ್ಬಳ್ಳಿಗೂ ಮಧ್ಯೆ ಇರತಕ್ಕಂಥ ನವನಗರ, ಅದನ್ನು ಸಂಸ್ಕೃತ ನಗರ ಅಂತ ಮಾಡೋದು, ಇನ್ಯಾವುದೋ ಒಂದು ಉತ್ತರ ಭಾರತದ ಊರಿನ ಸಂಸ್ಕೃತ ನಗರ ಅಂತ ಡಿಕ್ಲೇರ್ ಮಾಡೋದು ಅದು ಒಳ್ಳೆಯದಲ್ಲ. ಆ ಊರಿನಲ್ಲಿ ಸಂಸ್ಕೃತ ಬಲ್ಲವರು ಹೆಚ್ಚು ಜನ ಇದ್ದಾರೆ ಅಂತ ಹೇಳೋಣ. ಈಗ ನಮ್ಮ ಮನೇಲಿ 4 ಜನ 5 ಜನ ಇದ್ದರೆ ನಾನೊಬ್ಬನಿಗೆ ಸಂಸ್ಕೃತ ಬರುತ್ತೆ ಅಂತ ಸಂಸ್ಕೃತ ಗೃಹಂ ಅಂತ ಬೋರ್ಡ್ ಹಾಕಿಬಿಟ್ರೆ ಅದು ಒಳ್ಳೇದಾಗೋಲ್ಲ. ಮನೆಗೆ ಬಂದವ್ರ ಜೊತೆ ಎಲ್ಲ ಮಾತಾಡೋದಕ್ಕೆ ಮನಮಂದಿಗೆಲ್ಲ ಆಗೋದಿಲ್ವಲ್ಲ. ಹೀಗಾಗಿ ಇದರ ಒಂದು ವಾಸ್ತವದ ಹಿನ್ನೆಲೆಯನ್ನು ನಾವು ಇಟ್ಕೊಳ್ಬೇಕು. ಆದರೆ ಈ ಕಷ್ಟದಲ್ಲಿ ಸಂಸ್ಕೃತಕ್ಕೆ ತನ್ನದಾದ ಒಂದು ಭೌಗೋಳಿಕವಾದ ನೆಲೆ ಅಂತ ಇಲ್ಲ. ಆದರೂ ಅದಿಷ್ಟು ಮಾಡ್ತಾ ಬಂದಿದೆ. ಮತ್ತು ಉತ್ತರ ಭಾರತದ ಒಂದಷ್ಟು ರಾಜ್ಯಗಳಲ್ಲಿ ಸಂಸ್ಕೃತಕ್ಕೆ ಪೋಷಣೆ ಸರ್ಕಾರ ಮಾಡುತ್ತೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರಾಂಚಲ, ಬಿಹಾರ, ಈ ಥರ ಒಂದು 5-6 ರಾಜ್ಯಗಳಲ್ಲಿದೆ. ಅದೇ ಬಂಗಾಳ ನೋಡಿ ಪರಮಚಂಡಾಲವಾಗಿದೆ. ಮಹಾರಾಷ್ಟ್ರದಲ್ಲೂ ಅಂಥ ಏನೂ ಆದರಣೆ ಇಲ್ಲ. ಇನ್ನು ಅಸ್ಸಾಮು, ಮಣಿಪುರ, ಶಂಭೋ ಶಂಕರ ಏನೂ ಆಗೋಲ್ಲ. ಕಾಶ್ಮೀರದಲ್ಲಂತೂ ಹನುಮಂತನೇ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬಿಡದ ಅಂತ ಸನಾತನ ಧರ್ಮಕ್ಕೆ ಎಡೆಯಿಲ್ಲ ಏನು ಸಂಸ್ಕೃತಕ್ಕೆ. ನಮ್ಮ ಕರ್ನಾಟಕದಲ್ಲಂತೂ ನೋಡಿಯೇ ಇದ್ದೀರಾ, ಸಿದ್ದರಾಮ, ಬಿದ್ರಾಮ, ಕುಮಾರಸ್ವಾಮಿ, ಮಾರಸ್ವಾಮಿ ಇವರುಗಳಲ್ಲಿ ಏನು ಒಳ್ಳೆಯದಾಗುತ್ತದೆ? ಏನು ಸಂಸ್ಕೃತಕ್ಕೂ ಏನೂ ಆಗಿಲ್ಲ. ತಮಿಳುನಾಡಲ್ಲಂತೂ ಕೊಂದೇ ಬಿಟ್ಟಿದ್ದಾರೆ. ಕೇರಳದಲ್ಲಿ ಕೂಡ ಅದೇ ರೀತಿಯಾಗಿದೆ. ಕಮ್ಯುನಿಸಮ್ಮು, ಕ್ರಿಶ್ಚಿಯಾನಿಟಿ, ಇಸ್ಲಾಮು 3 ಅಲ್ಲಿ ಸೇರಿಕೊಂಡಿದೆ. ಆಂಧ್ರದಲ್ಲೂ ಸರ್ಕಾರದ ಪೋಷಣೆ ಇಲ್ಲ. ಖಾಸಗಿಯಾಗಿ ವೈಯಕ್ತಿಕವಾದ ಆಸ್ಥೆಯಿಂದ ಜನ ಉಳಿಸ್ಕೊಂಡು ಬಂದಿರೋದು ಎಲ್ಲೆಲ್ಲಿಯೂ ಹಾಗೇನೆ. ಹೀಗಾಗಿ ಇಷ್ಟು ಕಷ್ಟದಲ್ಲಿ ಸಾಹಿತ್ಯ ನಡ್ಕೊಂಡು ಬಂದಿದೆ ಅನ್ನೋದನ್ನು ನಾವು ಗೌರವದಿಂದ ಕಾಣಬೇಕು, ಮೆಚ್ಚಿಕೊಳ್ಳಬೇಕು. ಮತ್ತು ಇವರೆಲ್ಲ ಸಂಸ್ಕೃತದಲ್ಲಿ ಬರವಣಿಗೆ ಮಾಡದೇ ಇದ್ದರೂ ಪ್ರಮೋಷನ್ ಬರದೇ ಹೋಗ್ತಿರಲಿಲ್ಲ, ಇನ್ಕ್ರಿಮೆಂಟ್ ಸಿಗದೆ ಹೋಗ್ತಾ ಇರಲಿಲ್ಲ, ಬೇಕಾದಂತೆ ಗೌರವ ಸಿಗ್ತಾ ಇತ್ತು. ಹಿಂದಿನಲ್ಲಿ ಬರೆದು ರಾಜೇಂದ್ರ ಮಿಶ್ರಾ ಲೋಕವಿಖ್ಯಾತರಾಗಬಹುದಾಗಿತ್ತು. ಈ ಎಫರ್ಟ್ನ ಹಾಕಿರೋದು ಹಿಂದಿಗೆ ಹಾಕಿದ್ದಿದ್ರೆ ಲೀಲಾ ಜಾಲವಾಗ್ ಅವ್ರಿಗೆ ಜ್ಞಾನಪೀಠ ಬಂದುಬಿಡ್ತಾ ಇತ್ತು. ಆದರೆ ಅವರ ಸಂಸ್ಕೃತಾಭಿಮಾನ ತುಂಬ ದೊಡ್ಡ ಮಟ್ಟದ್ದು, ತುಂಬ ತೀವ್ರವಾದದ್ದು. ಇದು ತುಂಬ ವಿಶೇಷವಾದದ್ದು ಅಂತ ನನಗನ್ಸುತ್ತೆ. ಅಂದರೆ ಸಂಸ್ಕೃತದ ಕವಿಗಳ ಆಧುನಿಕರಾಗಲಿ ಪ್ರಾಚೀನರಾಗಲಿ, ವಿಶೇಷತಃ ಆಧುನಿಕರಲ್ಲಿ ನಾವು ಕಾಣಬೇಕಾದಂದರೆ ಅದಮ್ಯವಾದ ಸಂಸ್ಕೃತಾಭಿಮಾನ. ನಿಜಕ್ಕೂ ನೋಡಿ, ಕನ್ನಡದ ಕವಿಗಳು, ತೆಲುಗು ಕವಿಗಳು, ತಮಿಳು ಕವಿಗಳು ಅಂತಿದ್ದಾರೆ. ಅವರೆಲ್ಲ ಬರೆದಿರ್ತಕ್ಕಂಥ ಕನ್ನಡ ಭಾಷೆಯ ಮೇಲಿನ ಪ್ರೀತಿಯ, ತಮಿಳು ಭಾಷೆಯ ಪ್ರೀತಿಯ, ತೆಲುಗು ಭಾಷೆಯ ಪ್ರೀತಿಯ ಪದ್ಯಗಳಿಗಿಂತ 100 ಪಟ್ಟು ಜಾಸ್ತಿ ಸಂಸ್ಕೃತದ ಕವಿಗಳು ಸಂಸ್ಕೃತ ಭಾಷೆಯ ಮೇಲೆ ಪ್ರೀತಿ ತೋರಿಸಿ ಬರೆದಿದ್ದಾರೆ. ಪ್ರತಿಯೊಬ್ಬ ಸಂಸ್ಕೃತ ಕವಿಯು ಸಂಸ್ಕೃತ ಭಾಷೆ ಮೇಲೆ 1-4 ಪದ್ಯಗಳು ಬರೆದಿರ್ತಾರೆ. ಅದನ್ನು ನಾವು ಎಲ್ಲ ಬೇರೆ ಭಾಷೆಯ ಲೇಖಕರ ಬಗ್ಗೆ ಹೇಳೋಕ್ಕಾಗೋಲ್ಲ. ಹಾಗೆ ಸನಾತನ ಧರ್ಮದ ಬಗ್ಗೆ, ಭಾರತೀಯತೆ ಬಗ್ಗೆ ಅಷ್ಟು ಪ್ರೀತಿಯನ್ನು ತೋರ್ಪಡಿಸುವಂಥದ್ದನ್ನು ನಾವು ಕಾಣ್ತೀವಿ. ಈ ಅಂಶ ನಾವು ಗಮನಿಸಬೇಕಾದಂಥದ್ದು ಅಂತ ಅನಿಸುತ್ತದೆ. ಹೀಗೆ ಈ ಹಿನ್ನೆಲೆಯಲ್ಲಿ ನಾವೀಗ ರಾಜೇಂದ್ರ ಮಿಶ್ರಾ ಅವರ ಕೆಲವೊಂದು ಕೃತಿಗಳನ್ನು ನೋಡಬಹುದು. ರಾಜೇಂದ್ರ ಮಿಶ್ರರ ಸಾಮರ್ಥ್ಯ ಎಲ್ಲಿದೆ ಅಂತಂದರೆ, ತುಂಬ ಲಲಿತವಾಗಿ, ಹೃದಯಂಗಮವಾಗಿ, ಹದವಾಗಿ ಸಂಸ್ಕೃತವನ್ನು ಬಳಸುವಂಥದ್ದು. ಆ ಮಟ್ಟದ ಸಂಸ್ಕೃತ ಪಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕು. ಆದರೆ ಕಷ್ಟಪಟ್ಟರೂ ಬರೋಲ್ಲ. ಅವರು
ಸಾಂಪ್ರದಾಯಿಕವಾಗಿ ವ್ಯಾಕರಣವನ್ನು, ತರ್ಕವನ್ನು, ಮೀಮಾಂಸೆಯನ್ನು ಪಾಠಶಾಲೆಯಲ್ಲಿ ಓದಿಕೊಂಡು ಇಡೀ ಪಾಣಿನಿ ಅಷ್ಟಾಧ್ಯಾಯನ್ನು ವಾಚ್ಯವಿಧೇಯವಾಗಿ ಮಾಡಿಕೊಂಡು ಬಂದ ಪಂಡಿತ ಪರಂಪರೆಯವರಲ್ಲ. ಉದಾಹರಣೆಗೆ ಉತ್ತರ ಭಾರತದಲ್ಲಿ ಇವರೆಲ್ಲರಿಗೂ ಗುರುಪ್ರಾಯರಾದಂಥ ಬಚ್ಚುಲಾಲ್ ಅವಸ್ಥಿ ಅಂತ ದೊಡ್ಡ ವಿದ್ವಾಂಸರಿದ್ದರು. ಅವರ ಒಂದು ಸಂಸ್ಕೃತ ಕವಿತಾ ಸಂಕಲನವನ್ನು ಪ್ರತಾನಿನಿ ಅಂತನ್ನೋದನ್ನು ರಾಜೇಂದ್ರ ಮಿಶ್ರಾ ಅವರೇ ಸಂಪಾದನೆ ಮಾಡಿದ್ದಾರೆ. ನಾನು ಬಚ್ಚುಲಾಲ್ ಅವಸ್ಥಿಯವರನ್ನ ಕಂಡಿದ್ದೆ ಉಜ್ಜಯಿನಿಯಲ್ಲಿ. ಅವರು ಪ್ರಗಲ್ಭವಾದಂಥ ವಿದ್ವಾಂಸರು ಅಂತ. ಹಾಗೆ ಇವರ ಜೊತೆಗೆ ಸಮವಯಸ್ಕರಾದಂತಹ ಬಿಲಾಸ್ಪುರದಲ್ಲಿರುವ ಒಬ್ಬ ದೊಡ್ಡ ಸಂಸ್ಕೃತ ವಿದುಷಿ ಪುಷ್ಪಾ ದೀಕ್ಷಿತ, ಅವರು ಪಾಣಿನಿಯನ್ನು ಆಪೋಷಣ ತೊಗೊಂಡು ಬಿಟ್ಟಿದ್ದಾರೆ. ಅವರು ಇಂಟರ್ನೆಟ್ಟಲ್ಲಿ ಎಷ್ಟೆಷ್ಟೋ ಪಾಠಗಳನ್ನು ಮಾಡಿದ್ದಾರೆ, ಅನೇಕ ಗ್ರಂಥಗಳನ್ನು ವ್ಯಾಕರಣದ ಬಗ್ಗೆ ಬರೆದಿದ್ದಾರೆ. ಸಂಸ್ಕೃತ ವ್ಯಾಕರಣವನ್ನು ಪಾಣಿನಿ ಪದ್ಧತಿಯಲ್ಲಿ ತಿಳ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಮನೆಯಲ್ಲಿಯೇ ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ಅಶನ ವಸನ ಕೊಟ್ಟುಕೊಂಡು ಅವರು ಪಾಠ ಹೇಳಿ ಮಾಡ್ತಾ ಇದ್ದಾರೆ. ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಆ ತಾಯಿ. ಆ ಥರದವರು ಇವರುಗಳೆಲ್ಲ ಸಾಂಪ್ರದಾಯಿಕವಾಗಿ ಆ ವ್ಯಾಕರಣಾದಿ ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವರು. ಅಥವಾ ರೇವಾ ಪ್ರಸಾದ್ ದ್ವಿವೇದಿ, ಅವರಿಗೆ ಗುರುಗಳು ಮಹಾದೇವ ಶಾಸ್ತ್ರಿ ಅಂತಿದ್ದರು. ಅವರು ಸಕಲ ಶಾಸ್ತ್ರ ಕೋವಿದರಾಗಿದ್ದರು. ಕಾಶಿ ಶಂಕರ ಪೀಠದಲ್ಲಿ ಆಮೇಲೆ ಉತ್ತರೋತ್ತರ ಶಂಕರಾಚಾರ್ಯರು ಆದರು. ಅವರ ಶಿಷ್ಯರಾಗಿ ಇವರು ವ್ಯಾಕರಣವನ್ನು, ನ್ಯಾಯವನ್ನು, ವೇದಾಂತವನ್ನು ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಈ ಥರ ಕೆಲವು ಲೇಖಕರು ಪಾರಂಪರಿಕವಾಗಿ ಬಂದ ಸಕಲ ಪಾಂಡಿತ್ಯವನ್ನು ಪಡ್ಕೊಂಡವರಾಗಿರ್ತಾರೆ. ಈಗ ನಮ್ಮಲ್ಲಿಯೇ ನೋಡಿದ್ರೆ ರಂಗನಾಥ್ ಶರ್ಮರಂಥವರು ಪಾಣಿನಿ ವ್ಯಾಕರಣವನ್ನೆಲ್ಲ ಬೊಗಸೆನಲ್ಲಿ ಹೀರ್ಕೊಂಡು ಬಿಟ್ಟಂಥವ್ರು. ಅಥವಾ ಆಂಧ್ರ ಪ್ರದೇಶದಲ್ಲಿ ಪುಲ್ಲೆಲ್ಲ ಶ್ರೀರಾಮಚಂದ್ರುಡು, ಅವರು ವ್ಯಾಕರಣ ವೇದಾಂತಗಳನ್ನು ಹಾಗೆ ಹೀರಿದಂಥವ್ರು. ಈ ಥರದವರು. ಇವರು ಹಾಗಲ್ಲ. ಸಾಮಾನ್ಯವಾಗಿ ಈ ಕಾಲೇಜು, ಹೈಸ್ಕೂಲು, ಕಾಲೇಜು, ಯೂನಿವರ್ಸಿಟಿ ಅಲ್ಲಿ ಪಾಠ ಕಲಿತವರು. ಹಾಗಿದ್ದರೂ ಸಂಸ್ಕೃತವನ್ನು ರೂಢಿಸ್ಕೊಂಡ್ರು. ಇವತ್ತು ಬರೀ MA ಮಾಡಿದವರು ಎಷ್ಟು ಜನ ಇದ್ದಾರೆ ಹಾಗೆ ಬರೆಯಬಲ್ಲರು? ನಾನು ಆ ತರಹ ಬರೀ MA ಮಾಡಿಕೊಂಡು ಸಂಸ್ಕೃತದಲ್ಲಿ ಒಳ್ಳೆಯ ಗತಿಯನ್ನು, ಲಲಿತ ಶೈಲಿಯನ್ನು ಈಚಿನ ವಯಸ್ಸಿನವರುಗಳಲ್ಲಿ ಗಮನಿಸಿಕೊಂಡಿದ್ದು ಅಂತಂದರೆ, ಧಾರವಾಡದಲ್ಲಿ ಕೆಯೂರ್ ಕರಗುದರಿ ಅಂತ ಒಬ್ಬರಿದ್ದಾರೆ. ಡಾಕ್ಟರ್ ಕೆಯೂರ್ ಕರಗುದರಿ ಅಂತ ತರುಣರು. ಅವರು ಸಂಸ್ಕೃತ ಶಾಸ್ತ್ರಗಳ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವರ ಬರವಣಿಗೆಯಲ್ಲಿ, ಅವರ ಶ್ಲೋಕಗಳಲ್ಲಿ ನಾನು ಅಂದವನ್ನು, ಸೊಗಸನ್ನು ಕಂಡೆ. ಅವರು ಮತ್ತೆ ಈ ಪಾಠಶಾಲಾ ಈ ಪದ್ಧತಿಯಲ್ಲಿ ಬಂದವರಲ್ಲ. ಹಾಗೆ ಕೆಲವರಿದ್ದಾರೆ. ಈಗ ಪಾಠಶಾಲೆ ಸಂಸ್ಕೃತ MA ಯಾವುದರ ಗಂಧಗಾಳಿನೇ ಇಲ್ಲದೆ ಸ್ವಯಂ ಪ್ರೀತಿಯಿಂದ ರೂಢಿಸ್ಕೊಂಡು ಬರೆದವರಿದ್ದಾರೆ. ನನ್ನ ಗೆಳೆಯರು ಎಷ್ಟೋ ಜನ ಇದ್ದಾರೆ. ಅದು ವಾಸುಕಿ ಇರ್ಬೋದು, ಅಥವಾ ಅರ್ಜುನ ಇರ್ಬೋದು, GS ರಾಘವೇಂದ್ರ ಇರ್ಬೋದು, ಎಲ್ಲಕ್ಕಿಂತ ಮಿಗಿಲಾಗಿ ಶಶಿಕಿರಣ ಇರ್ಬೋದು. ಈ ಥರದವರಿದ್ದಾರೆ. ಅಂದರೆ ಹಾಗಿದ್ದವರು ಸಂಸ್ಕೃತದಲ್ಲಿ ಒಂದು ಮಟ್ಟದ ಪರಿಣತಿಯನ್ನು ಪಡೆಯೋದು ಕಷ್ಟವಾಗಿದ್ದಾಗ ಇವರು ಅದನ್ನು ಪಡ್ಕೊಂಡ್ರು. ಮತ್ತು ಅದನ್ನು ಹದವಾಗಿ ಬಳಸ್ತಕ್ಕಂಥದ್ದು, ಜಾಳಲ್ಲದ, ಬೋಳಲ್ಲದ, ಬೀಳಲ್ಲದ ರೀತಿಯಲ್ಲಿ ಸಂಸ್ಕೃತವನ್ನು ಬರವಣಿಗೆ ಮಾಡ್ತಾರೆ. ಮತ್ತು ಸಂಸ್ಕೃತದಲ್ಲಿ ಗದ್ಯ ಎಷ್ಟು ತಿಳಿಯಾಗಿ ಬರೀಬಲ್ಲರೋ ಪದ್ಯವನ್ನು ಹಾಗೇ ಬರೀಬಲ್ಲರು. ಪದ್ಯವನ್ನು ಎಷ್ಟು ಹಸನಾಗಿ ಬರೀಬಲ್ಲರೋ ಗದ್ಯವನ್ನು, ನಾಟಕವನ್ನು ಅಷ್ಟೇ ಹಸನಾಗಿ ಬರೀಬಲ್ಲರು. ಇದು ಅವರ ಮುಖ್ಯವಾದ ಶಕ್ತಿ. ಮತ್ತು ಸೊಗಸಾದ ನವನವೀನವಾದ ಪದಪುಂಜಗಳನ್ನು ಮಾಡಬಲ್ಲರು. ಆ ಥರದ್ದೊಂದು. ಆಮೇಲೆ ಪಾರಂಪರಿಕವಾದ ವ್ಯಾಸಂಗ ಕಾವ್ಯಗಳಲ್ಲಿ, ಬೇರೆ ಶಾಸ್ತ್ರಗಳಲ್ಲಿ ಇರತಕ್ಕಂಥದ್ದನ್ನು ಹದವಾಗಿ ಇಲ್ಲಿಗೆ ತಂದು ಬೆಸೆಯಬಲ್ಲರು. ಅದಾದ ಮೇಲೆ ಚೆನ್ನಾಗಿ ಪದ್ಯವನ್ನು ಗಾನ ಮಾಡುವ ಶೈಲಿ ಅವ್ರದ್ದು ಆಗಿದೆ. ಚೆನ್ನಾಗಿ ಇಂಪಾದ ರೀತಿಯಲ್ಲಿ ಅವರು ಹಾಡ್ತಾರೆ. ಸಂಗೀತ ಎಲ್ಲ ಬಲ್ಲವರಲ್ಲ, ಆದರೂ ಕೂಡ ಅದನ್ನು ಕಿವಿಗೆ ಶ್ರಾವ್ಯ ಅನ್ನಿಸುವ ರೀತಿಯಲ್ಲಿ ವಾಚಿಕ ಉಂಟು. ತುಂಬ ಉತ್ತರ ಭಾರತದ ಸಂಸ್ಕೃತ ವಿದ್ವಾಂಸರಿಗೆ ಉಚ್ಚಾರಣೆಯೇ ಸರಿಯಾಗಿರೋಲ್ಲ. ದಕ್ಷಿಣ ಭಾರತದ ಮಹಾವಿದ್ವಾಂಸರುಗಳ ಚಪ್ಪಲಿ ಹಾಕಿ ನಾಲಿಗೆ ತೇಯಬೇಕು ಅನ್ನೋ ಥರ ಆಗಿಬಿಡುತ್ತೆ, ಅಷ್ಟು ಕೆಟ್ಟದಾಗಿರುತ್ತೆ. ಇವರು ಅದಲ್ಲ, ಚೆನ್ನಾಗಿ ಆ ಥರ ಹಲವರಿದ್ದಾರೆ. ಅಂಥವ್ರೊಳಗೆ ಇವರೊಬ್ಬರು. ಆಮೇಲೆ ನಿರಂತರವಾದ ಕೃಷಿ ವ್ಯವಸಾಯ. ಮತ್ತು ಅವರಿಗೆ ಸಂಸ್ಕೃತವನ್ನು ಇಡಿಯಮ್ಯಾಟಿಕ್ ಆಗಿ ನುಡಿಗಟ್ಟಿನಿಂದ ಕೂಡುವಂತೆ ಬರೆಯುವ, ಮತ್ತು ಇದ್ದದ್ರೊಳಗೆ ಅಲಂಕಾರ ಭರಿತವಾಗಿ ಬರೆಯತಕ್ಕಂಥ ಕೌಶಲ ಸಿದ್ಧಿಸಿದೆ. ಇದು ಅವರ ಮೂಲ ಸಾಮಗ್ರಿ. ಆದರೆ ನೆಗೆಟಿವ್ ಕ್ವಾಲಿಟೀಸ್ ಹೇಳಿದ್ರೆ, ಅವ್ರ ಕಥೆಗಳು ಅಂತ ತುಂಬ ಬರೆದಿದ್ದಾರೆ. ಒಂದರೊಳಗೂ ಘಟನೆ ಇರುವುದಿಲ್ಲ, ಕಲ್ಪನೆ ಇರುವುದಿಲ್ಲ, ಏನೋ ಒಂದಿಷ್ಟು ಹೆಂಗೋ ಬರೆದಿರ್ತಾರೆ. ಅದರೊಳಗೆ ಕಥೆಗಳಿಗೆ ಬೇಕಾದ ರಾಚನಿಕವಾದ ಶಿಲ್ಪವಾಗಲಿ, ಬಂಧವಾಗಲಿ, ಕಲ್ಪನೆಯಾಗಲಿ, ಭಾವನೆಯಾಗಲಿ, ರಸಸಿದ್ಧಿಯಾಗಲಿ ಇಲ್ಲ. ಏನೋ ಒಂದು ಸಂಸ್ಕೃತದಲ್ಲಿ ಬರೆದಿದ್ದಾರೆ ಕಥೆ ಅಂತ. ಅದೇ ಈಗ ಅವರು ಔದಿಚ್ಚೆ ಯಕ್ಷಗಾನಂ ಅಂತ ಬರೆದಿದ್ದಾರೆ ಅಂತ. GS ಹೆಗಡೆ ಅಂತ ಪಾಪ ಒಳ್ಳೆಯ ವ್ಯಕ್ತಿ, ನನ್ನ ಸ್ನೇಹಿತರಾಗಿದ್ದವರು ತೀರ್ಕೊಂಡ್ರು. ಡಾಕ್ಟರ್ GS ಹೆಗಡೆ.
ಅವರು ಸಂಸ್ಕೃತ ಮತ್ತು ಯಕ್ಷಗಾನ ಇವುಗಳ ಬಗ್ಗೆ ಕೆಲಸ ಮಾಡಿದರು. ಯಕ್ಷಗಾನ ಅಂಡ್ ಇಟ್ ಸಾಂಸ್ಕ್ರಿಟ್ ಸೋರ್ಸಸ್ ಅಂತ ಅವರು ಡಾಕ್ಟರ್ ಥೀಸಿಸು. ಅವರು ಉತ್ತರ ಭಾರತದಲ್ಲಿ ಹಲವು ಕಡೆ ಹೋಗಿ ಅದರ ಬಗ್ಗೆ ಎಲ್ಲ ಭಾಷಣ ಎಲ್ಲ ಮಾಡಿದರು. ಅವರಿಂದ ರಾಜೇಂದ್ರ ಮಿಶ್ರಾ ಒಂದಷ್ಟು ಹರಕು ಮುರುಕಾಗಿ ತಿಳ್ಕೊಂಡಿದ್ದು ಅದನ್ನೇ ಯಕ್ಷಗಾನ ಅಂತ ಅಂದುಕೊಂಡು ಬರೆದಿದ್ದಾರೆ. ನಮ್ಮ ತಾಳಮದ್ದಳೆಗಳಲ್ಲಿ ಪೀಠಿಕೆ ಅಂತ ಹೇಳ್ತಾರೆ. ಆ ಪೀಠಿಕೆಯನ್ನೇ ನಿಜವಾದ ಯಕ್ಷಗಾನ ಅಂತ ಅದಷ್ಟನ್ನೇ ಭಾವಿಸಿಕೊಂಡು ಅವರು ಬರೆದಿದ್ದಾರೆ. ಈಚೆಗೆ ಅದನ್ನು ಓದಿದೆ ನಾನು. ಅದನ್ನು ಒಂದು ಸಾಲು ಕೂಡ ಹೇಳುವಂತೆ ಇಲ್ಲ, ಸ್ವಾರಸ್ಯವಿಲ್ಲ ಅಂತ ಪಕ್ಕಕ್ಕಿಟ್ಟೆ. ಅಂದರೆ ಅವರಿಗೆ ಒಂದು ಕಥಾನಕ ಶಿಲ್ಪವನ್ನು ನಿರ್ಮಾಣ ಮಾಡುವ ಶಕ್ತಿ ಇಲ್ಲ. ಅದು ತುಂಬ ಜನ ಆಧುನಿಕ ಸಂಸ್ಕೃತ ಲೇಖಕರಿಗಿರುವ ದೊಡ್ಡ ಕೊರತೆ. ಇವರ ಜೊತೆಯವರೇ ದೊಡ್ಡ ವಿದ್ವಾಂಸರಾಗಿ ಪ್ರಸಿದ್ಧಿ ಪಡೆದಂಥವರು, ಇವರಂತೆಯೇ ಶತಾಧಿಕ ಗ್ರಂಥಕರ್ತರು ಡಾಕ್ಟರ್ ರಾಧಾವಲ್ಲಭ್ ತ್ರಿಪಾಠಿಯವರು ಸಾಗರದಲ್ಲಿದ್ದಾರೆ. ಅವರು ಕಾದಂಬರಿಗಳು ಬರೆದಿದ್ದಾರೆ. ಅಲ್ಲಿ ಅದೇ ಸಮಸ್ಯೆ. ಕಥಾನಕವನ್ನು ಬೆಳೆಸುವ ಕ್ರಮ ಏನಿದೆ ಅದು ಗೊತ್ತಿಲ್ಲ. ಕಥೆಯನ್ನು ನಿರ್ಮಾಣ ಮಾಡೋದಕ್ಕೆ ಪ್ರತಿಭೆ ಬೇಕು. ಭಾಷಾ ಪಾಂಡಿತ್ಯವಾಗಲಿ ಮುಕ್ತಿ ವೈಚಿತ್ರ್ಯವಾಗಲಿ ಏನೂ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಬೇರೆಯೇ ಆದಂಥ ಕೌಶಲ ಬೇಕಾಗುತ್ತದೆ. ನೋಡಿ, ಅದು ಹೇಗಿದೆ ಅಂದರೆ, ರಾಧಾವಲ್ಲಭ್ ತ್ರಿಪಾಠಿಯವರು ಅನ್ಯಚ್ಚ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಆ ವಸ್ತು ಹೆಚ್ಚು ಕಡಿಮೆ ನಮ್ಮ ಭೈರಪ್ಪನವರ ಸಾರ್ಥ ಅಂತೀವಲ್ಲ ಆ ರೀತಿಯಾದ ಕಾದಂಬರಿ. ಕನಿಷ್ಕನ ಕಾಲದ್ದು, 2000 ವರ್ಷಗಳ ಹಿಂದಿಂದು. ಭೈರಪ್ಪನವರ ಸಾರ್ಥ 1200 ವರ್ಷಗಳ ಹಿಂದಿಂದು. ಭೈರಪ್ಪನವರಿಗೆ ಕಥನ ತಂತ್ರ ಗೊತ್ತಿದೆ, ಹೇಗೆ ಕಥೆ ಹೇಳಬೇಕು, ಕಾದಂಬರಿ ಹೇಗೆ ಬರೀಬೇಕು ಅಂತ ಗೊತ್ತಿದೆ. ಮತ್ತು ಇವರು ಅಸಾಮಾನ್ಯವಾದ ಪ್ರತಿಭಾಶಾಲಿ, ದಾರ್ಶನಿಕ. ಪಾಪ ಇವ್ರಿಗದಿಲ್ಲವಾದ್ದರಿಂದ ತಮ್ಮ ಜೀವನ ಸರ್ವಸ್ವ ಓದಿದ್ದನ್ನೆಲ್ಲ ಹಾಕಿದ್ದಾರೆ. ನಾನು ಇದನ್ನು ಹೇಳಿಯೂ ಇದ್ದೆ. ಆದರೆ ಅದು ಕಾದಂಬರಿಯೂ ಆಗಿಲ್ಲ, ಸಂಶೋಧನಾ ಗ್ರಂಥವೂ ಆಗಿಲ್ಲ, ಏನೂ ಆಗಿಲ್ಲ. ಏನು ಹೇಳ್ತಾರೆ ಅನ್ನೋದೇ ಗೊತ್ತಾಗಿಲ್ಲ. ಪಾಪ ಈ ಥರ ಸ್ಥಿತಿ. ಇದೇ ರಾಜೇಂದ್ರ ಮಿಶ್ರಾ ಅವರ ಕಥಾನಕಗಳಿಗೆ. ಅವ್ರ ಕಾದಂಬರಿ ಇನ್ನೂ ಅಚ್ಚಿನಲ್ಲಿದೆ, ಬಂದ ಮೇಲೆ ಅದರದ್ದು ಗತಿಯೂ ಗೊತ್ತಾಗುತ್ತದೆ. ಇನ್ನು ನಾಟಕ ಅಂದರೆ ಸಾಮಾನ್ಯಕ್ಕೆ ಅವರು ಹೆಚ್ಚಾಗಿ ಪೌರಾಣಿಕ ಐತಿಹಾಸಿಕಾದಿ ಕಥೆಗಳನ್ನು ತಗೊಂಡಿದ್ದರಿಂದ ಕಥೆ ಪ್ರಾಚೀನದ್ದಾಗಿದೆ. ಈಚೆಗೆ ಆಧುನಿಕದನ್ನು ತಗೊಂಡಿದ್ದಾರೆ. ಎಂದಿನಂತೆ ಅವರ ನಾಟಕದ ಗತಿಯೇ ಅವುಗಳಿಗಾಗಿವೆ. ನಾಟ್ಯ ನವಗ್ರಹಮು ಇತ್ಯಾದಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. ಆಮೇಲೆ ಅಲ್ಲಿ ನಾಟಕಗಳಲ್ಲಿ ಅವರ ಶಕ್ತಿ ಏನು ಅಂದರೆ ಚೆನ್ನಾದ ಸಂಭಾಷಣೆ ಬರೀತಾರೆ, ಸೊಗಸಾದ ಸಂಭಾಷಣೆ. ಎಷ್ಟೋ ಬಾರಿ ನಾಟಕದ ಮುಖ್ಯ ಕಥೆಗಿಂತ, ಮುಖ್ಯ ಪ್ಲಾಟ್ಗಿಂತ ಅಲ್ಲಿ ಬರೆದ ಪ್ರಸ್ತಾವನೆ ಅಂತೀವಲ್ಲ, ಪ್ರಿಯಾಂಬಲ್, ಸೂತ್ರಧಾರ, ನಟಿ ಮಾತಾಡೋದು, ಅದೇ ಬಹಳ ಸೊಗಸಾಗಿರುತ್ತೆ. ರೋಚಕವಾದ ರಸಮಯವಾದ ಸಂಭಾಷಣೆಯನ್ನು ಬೆಳೆಸಬಲ್ಲಂಥ ಸಾಮರ್ಥ್ಯ. ಇನ್ನು ಅವರು ಗಜಲ್ಗಳನ್ನೆಲ್ಲ ಬರೆದಿದ್ದಾರೆ, ಗೀತೆಗಳನ್ನೆಲ್ಲ ಬರೆದಿದ್ದಾರೆ. ಅವ್ರಿಗೆ ಸಂಗೀತದಲ್ಲಿ ಜ್ಞಾನವಿಲ್ಲ, ತಾಳದಲ್ಲಿ ತಿಳಿವಿಲ್ಲ. ಹಾಗಾಗಿ ಗೇಯ ಯಾವುದು, ಗೇಯವಲ್ಲದ್ದು ಯಾವುದು ಅಂತ ಗೊತ್ತಾಗೋಲ್ಲ. ಗಜಲ್ಗಳು ಇದೆಲ್ಲ ಬರೆಯೋರು ಯಾಂತ್ರಿಕವಾಗಿ ಬರೀತಾರೆ. ಇಲ್ಲ ತಾಳಕ್ಕೆ ಬರದೆ ಛಂದಸ್ಸಿಗೆ ಬರದೆ ಹೋಗೋ ಥರ ಒಂದು ಅವಲಕ್ಷಣ ಆಗುತ್ತೆ. ಇಲ್ಲ ಅವು ತುಂಬ ಬಿಗಿಯಾಗಿದ್ದು ಯಾವುದೇ ರೀತಿಯಾದ ಗೇಯ ಸೊಗಸು ಕಾಣಿಸೋದಿಲ್ಲ. ಈ ಥರದ್ದಿರುತ್ತೆ. ಸಂಸ್ಕೃತದಲ್ಲಿ ಹಾಡು ಬರೆಯೋದು ದೊಡ್ಡ ಸವಾಲು. ಅದನ್ನು ಪರಿಪೂರ್ಣವಾಗಿ ಮುಟ್ಟಿದವರು ಕೆಲವೇ ಮಂದಿ. ನಿಜಕ್ಕೂ ಗೇಯವನ್ನು ಬರೀಬೇಕು ಅಂತಂದರೆ ಸಂಸ್ಕೃತದಲ್ಲಿ ಪದ್ಯ ಬರೆದೋದಕ್ಕಿಂತ ಕೆಲವೊಮ್ಮೆ ಕಷ್ಟವಾಗುತ್ತದೆ. ಅದನ್ನು ನಾರಾಯಣ ತೀರ್ಥರನ್ನು, ಕೃಷ್ಣಲೀಲಾ ತರಂಗಿಣಿ ಬರೆದ ನಾರಾಯಣ ತೀರ್ಥರಿಂದ, ಜಯದೇವನಿಂದ ಕಲಿಬೇಕಾಗುತ್ತದೆ. ಅಥವಾ ನಮ್ಮ ಯಕ್ಷಗಾನ ಕವಿಗಳನ್ನು ನೋಡಬೇಕಾಗುತ್ತದೆ. ಯಕ್ಷಗಾನದಂಥ ರಚನೆಗಳು ಉತ್ತರ ಭಾರತದಲ್ಲಿ ಇಲ್ಲ, ಆ ಮಟ್ಟಕ್ಕೆ ಇಲ್ಲ. ಹಾಗಾಗಿ ಇಲ್ಲೆಲ್ಲ ಆ ಸಮಸ್ಯೆ ಉಂಟು. ಇನ್ನು ಅವರಲ್ಲಿ ಇರುವಂಥದ್ರೊಳಗೆ ನೋಡಿದ್ರೆ ಬಿಡಿ ಪದ್ಯಗಳು ಅಷ್ಟರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ಕಾರಣದಿಂದ ನಾನು ಈ ಹೊತ್ತು ಅವರ ಬಿಡಿ ಪದ್ಯಗಳನ್ನೇ ನಿಮ್ಮ ಮುಂದೆ ಇಡುವುದಕ್ಕೆ ಸಿದ್ಧ ಇದ್ದೀನಿ. ಮೊದಲಿಗೆ ಅವರ ಮೊದಲ ಕೃತಿ ಆರ್ಯಾನ್ಯೋಕ್ತಿ ಶತಕದಲ್ಲಿ ನಾವು ನೋಡಬಹುದು. ಅವರು ಅನ್ಯೋಕ್ತಿಗಳನ್ನು ಬರೆದಿದ್ದಾರೆ. ಅದರ ದುರ್ದೈವ ಪಾಪ ಅವರ ಆರಂಭಿಕ ಕೃತಿ ಯಾರಿಗೆ ತೋರಿಸಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಒಂದೇ ಒಂದು ಪದ್ಯದಲ್ಲೂ ಛಂದಸ್ಸು ಸರಿಯಾಗಿಲ್ಲ. 100 ಪದ್ಯದಲ್ಲಿ ಹೆಚ್ಚು ಕಡಿಮೆ ಛಂದಸ್ಸು ಎಗರೋಗಿದೆ. ಎಲ್ಲೆಲ್ಲೋ ಸ್ಥೂಲವಾಗಿ ಆರ್ಯ ಛಂದಸ್ಸಿದೆ, ಒಂದಲ್ಲ ಒಂದು ಗಣಗಳಲ್ಲಿ ಕೈ ಕೊಡ್ತಾನೆ ಇರುತ್ತೆ. ಹಾಗಾಗಿ ನಾನು ಅದನ್ನು ಪ್ರತಿಯೊಂದು ಪದ್ಯದಲ್ಲೂ ಇಲ್ಲಿ ತಪ್ಪು ಅಂತ ಹೇಳಿದ್ದಾರೆ. ಆದರೆ ಕಲ್ಪನೆಗಳು ಚೆನ್ನಾಗಿವೆ. ಸರಮ ಅನ್ನುವ ನಾಯಿ ದೇವಲೋಕದ ನಾಯಿ. ಆ ನಾಯಿಯ ಸಂತತಿಯೇ ಈ ಜಗತ್ತಿನಲ್ಲಿರುವ ನಾಯಿಗಳೆಲ್ಲ. ಅದಕ್ಕೆ ಸಾರಮೇಯರು ಅಂತ ನಾಯಿಗಳನ್ನು ಕರೀತಾರೆ ಅಂತ ಪ್ರಸಿದ್ಧಿ ಉಂಟು, ಕಥೆ ಉಂಟು. ಅವರು ಹೇಳ್ತಾರೆ, ಧನ್ಯಾಸ ಸದುಪಸ್ಥ ಸುರಶುನಕಿ ಸರಮಾನ ಮನೋಭಾರ್ಯ
ಯನ್ಮನುಜೈ ಸವ್ಯಂತೆ ಅನಿಶಮಿಹ ತತ್ ಸುಭಗ ಸಂತತಯ. ನಿಜವಾಗಿಯೂ ತಾಯಂದರ ಪೈಕಿ ಸರಮೇನೇ ಪುಣ್ಯಾತ್ಗಿತ್ತಿ. ಯಾಕೆಂದರೆ ಇವತ್ತು ಮನುಷ್ಯರು ಅವಳ ಮಕ್ಕಳನ್ನ ತಮ್ಮ ಮಕ್ಕಳಿಗಿಂತ ಜಾಸ್ತಿ ನೋಡ್ಕೋತಾರೆ ಅಂತ. ಇಂಥ ವಿಡಂಬನೆ ಇದೆ. ನೃತ್ಯನ್ ಮಯೂರ ಪುಂಜಂ ಕೋಪಿನ ಪಶ್ಯತ್ಯುಪನದಿ ಸುಖಲಾಪಂ ದಷ್ಟುಂ ತಿತ್ತಿರಿ ಯುದ್ಧಂ ಕಿಂತ್ವಭಿಧಾವತಿ ಜನೌಘೋಜ್ಞ. ನದಿ ತೀರದಲ್ಲೋ ಕಾಡಿನಲ್ಲೋ ಬೆಟ್ಟದಲ್ಲಿಯೋ ನವಿಲುಗಳು ಕುಣಿತಾ ಇದ್ದರೆ ಅದನ್ನು ನೋಡೋಕ್ಕೆ ಜನ ಇರೋಲ್ಲ. ಅದೇ ಸಂತೆ ಒಳಗೆ ಕೋಳಿ ಕಾಳಗ, ತಿತ್ತಿರಿ ಕಾಳಗ, ಲಾವಗಿ ಕಾಳಗ ಅಂತಂದರೆ ಬಾಜಿ ಕಟ್ಟೋಕ್ಕೆ ಅಂತ ಊರಿನ ಜನರೆಲ್ಲ ಅಲ್ಲಿ ಮುಗಿಸ್ಕೋತಾರೆ ಅಂತ. ಅಂದರೆ ಒಳ್ಳೆಯ ನೃತ್ಯ, ನವಿಲಿನ ನೃತ್ಯ ನೋಡೋಕ್ಕೆ ಜನ ಇಲ್ಲ. ಬಡಪಾಯಿ ಪಕ್ಷಿಗಳನ್ನು ಹೋರಾಡಿಸೋದಕ್ಕೆ, ಬಾಜಿ ಕಟ್ಟೋದಕ್ಕೆ ಅಂದರೆ ಜನ ಬರ್ತಾರೆ. ಅಂದರೆ ಜನಕ್ಕೆ ಜಗಳ ನೋಡೋಕ್ಕೆ ಆಸಕ್ತಿ ಅಂತ. ಇಷ್ಟು ಚೆನ್ನಾಗಿರತಕ್ಕಂಥ ಭಾವ. ಈಗಲೂ ನೋಡಿ, ನೀವು ಬೀದಿಗಳಲ್ಲಿ ಯಾರು ಜಗಳ ಆಡಿದ್ರೆ ಬಿಡಿಸೋಕ್ಕಿಂತ ಅದನ್ನು ನೋಡಿ ಸಂತೋಷ ಪಡೋಕ್ಕೆ ಇರ್ತಾರೆ ಜನ. ಬೇರೆ ಬೇರೆ ಡಿಗ್ರಿನಲ್ಲಿ ಕೆಲವರು ಹತ್ತಿರ ಹೋಗಿ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಅವರಿಗೆ ಉತ್ತೇಜನ ಕೊಡೋರಿಂದ ಮೊದಲುಗೊಂಡು ನಮಗೆ ಯಾಕೆ ಅವ್ರು ಹೊಡೆದಾಡಿಕೊಂಡ್ರೆ ನಮಗೇಟು ಬೀಳುತ್ತಾ ಅಂತನೋ ದೂರದಲ್ಲಿ ಸೇಫ್ ಡಿಸ್ಟೆನ್ಸಲ್ಲಿ ಇದ್ದು ಹೊಂಚುವರೇ ಜಾಸ್ತಿ. ಅದನ್ನು ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾವತ್ತೂ ಅದೇನೆ, ಲೋಕದಲ್ಲಿ ನ್ಯೂಸ್ ಅನ್ನೋದೇ ಬೇರೆ ಥರದ್ದು, ನ್ಯೂಸ್ನ ವ್ಯೂಸೇ ಬೇರೆ ತರಹ. ಅದಕ್ಕೆ ನಾವು ಬಹಳ ಪ್ರಸಿದ್ಧವಾಗಿ ಇರುವಂಥ ಘಟನೆಯನ್ನೇ ನೋಡಬಹುದು. ರಾವಣ ಸೀತೆಯನ್ನು ಅಪಹರಣ ಮಾಡಿದ್ದು ಲೋಕಕ್ಕೆ ಕಾಣದಂತೆ, ಅಯೋಧ್ಯೆ ಜನಗಳಿಗೆ ಕಂಡಿಲ್ಲ. ಅದು ಸೀತೆ ಅಗ್ನಿ ಪ್ರವೇಶ ಮಾಡಿದ್ದನ್ನು ಜನ ಕಂಡಿಲ್ಲ. ಆದರೆ ರಾವಣ ಸೀತೆಯನ್ನು ಅಪಹರಿಸ್ದ ಅನ್ನೋದನ್ನು ನಂಬಿದ್ರೆ ಹೊರತು ಅಗ್ನಿ ಪ್ರವೇಶವನ್ನು ನಂಬಲಿಲ್ಲ ಜನ. ಕೆಟ್ಟದ್ದನ್ನೇ ಜನ ನಂಬಿಕೊಳ್ಳೋದು ಒಳ್ಳೆಯದನ್ನಲ್ಲ ಅಂತ. ಭೋಜನ ಲಪನ ಶರೀರಂ ಬಭೂವ ಕುಟಿಲಂ ಸರ್ವಮೇವ ಉಷ್ಟ್ರಸ್ಯ ತದಪಿ ಕುಟಿಲತರ ಲೋಕಃ ಕೃತಪರ್ಯಾಣಂ ತಮಧಿರೋಹತಿ. ಪಾಪ ಒಂಟೆಗೆ ಊಟ ಡೊಂಕು, ಅದು ಮುಳ್ಳು ಕಳ್ಳಿ ಎಲ್ಲ ತಿಂದುಕೊಂಡು ಬಾಳುತ್ತೆ. ಇನ್ನು ಅದರ ಧ್ವನಿ ಕರ್ಕಶ, ಅದು ಡೊಂಕು. ಇನ್ನು ಶರೀರ ಮೈಯೆಲ್ಲ ಡೊಂಕು, ಮುಖ ಡೊಂಕು, ಕುತ್ತಿಗೆ ಡೊಂಕು, ಬೆನ್ನು ಡೊಂಕು ಎಲ್ಲ. ಹಾಗೆ ಡೊಂಕಾದ ಪ್ರಾಣಿಯ ಬೆನ್ನ ಮೇಲೂ ಯಾವುದೋ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಅದನ್ನು ಹತ್ಕೊಂಡು ಹೋಗ್ತಾನೆ ಮನುಷ್ಯ. ಇನ್ನೇನಂತನಬೇಕು ಅವನು ದುರಾಸೆಗೆ ಅಂತ. ಒಂಟೆ ಮೇಲೆ ಹಾಗೆ ಕೂತ್ಕೊಳ್ಳೋದಕ್ಕೆ ಆಗೋದೇನೇ ಇಲ್ಲ. ಅಲ್ಲಿ ಕೂತ್ಕೊಳ್ಳೋದು, ಅದ್ರ ಪ್ರಯಾಣವೂ ಬಲು ಕಷ್ಟ. ಆದರೂ ಅದನ್ನು ಪಳಗಿಸ್ಕೊಂಡು ಮಾಡ್ತಾ ಇದ್ದಾನೆ ಅಂದರೆ ಹೇಗಾದರೂ ಸರಿ, ಏನನ್ನಾದರೂ ಬಳಸ್ಕೋತೀನಿ ಅಂತ. ಅದು ಮನುಷ್ಯರಿಗೆ ಜಿದ್ದಿರುತ್ತಲ್ಲ, ಯಾವುದನ್ನಾದ್ರೂ ಪಳಗಿಸ್ಕೋತೀನಿ, ಯಾವುದನ್ನಾದ್ರೂ ತಿಂತೀನಿ ಅಂತ. ಆ ತರಹ ಧನ್ಯಾಧೀಸ್ತವ ಟಿಟ್ಟಿಭ ಯದೂರ್ಧ್ವಚರಣಸ್ತ್ವ ಮನುಷ್ಯಂ ಸುಪ್ತೋಸಿ ನಿಪತದ್ ಗಗನಧರತ್ವಂ ತೇಸ್ತುವಾನ ವಾಸ್ತ್ಯೇವ ವ್ರತಂ. ಟಿಟ್ಟಿಭ ಅಂತ ಒಂದು ಪಕ್ಷಿ, ಸಣ್ಣ ಪಕ್ಷಿ. ಅದು ಮಲಗಿದಾಗ ಕಾಲು ಮೇಲಕ್ಕಿಟ್ಕೊಂಡು ಮೈ ಕೆಳಗೆ ಮಾಡ್ಕೊಂಡು ಮಲಗುತ್ತೆ. ಯಾಕೆ ಅಂತ ಕೇಳಿದ್ರೆ ಅದು ಹೇಳುತ್ತಂತೆ, ಆಕಾಶ ಬಿದ್ದರೆ ಏನು ಗತಿ, ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ. ಲೋಕದಲ್ಲಿ ಮನುಷ್ಯರು ಹಾಗೆ, ನಾವಿಲ್ಲದೇ ಇದ್ದರೆ ಜಗತ್ತು ನಡೆಯೋದೇ ಇಲ್ಲ ಅಂತ. ನನ್ನ ಕೆಲವರು ಸ್ನೇಹಿತರು ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ, ಇನ್ಸ್ಪೈಟ್ ಆಫ್ ಅಸ್ ಅನ್ನುವುದೇ ನಮ್ಮ ಮನಸ್ಸಿನಲ್ಲಿ ಪಲ್ಲವಿ ಇರಬೇಕು. ನಾವಿಲ್ಲದೆಯೂ ಈ ಜಗತ್ತು ನಡೆಯುತ್ತದೆ, ಅದಕ್ಕೆ ಯಾವ ತೊಂದರೆಯೂ ಇಲ್ಲ, ಅದಕ್ಕೆ ಯಾವ ನಷ್ಟವೂ ಇಲ್ಲ. ನಾವು ಜಗತ್ತನ್ನು ಬೈದರೆ ನಮಗೇ ನಷ್ಟ. ಆಕಾಶವನ್ನು ಥೂ ಅಂತ ಬೂದರೆ ನಮ್ಮ ಎಂಜಲ್ ನಮ್ಮ ಮುಖಕ್ಕೆ ಬೀಳುತ್ತೆ. ಆ ರೀತಿಯಲ್ಲಿ ಲೋಕವನ್ನು ಉಪೇಕ್ಷೆ ಮಾಡಿದ್ರೆ, ಲೋಕವನ್ನು ತುಚ್ಛೀಕರಿಸಿದ್ರೆ ಅದು ನಮಗೇ ನಷ್ಟ. ಈ ಜಗತ್ತು ನಮ್ಮನ್ನು ನಾವು ಪರಿಶುದ್ಧಿ ಮಾಡಿಕೊಳ್ಳೋದಕ್ಕೆ, ಪರಿಷ್ಕಾರ ಮಾಡಿಕೊಳ್ಳೋದಕ್ಕೆ ಇರತಕ್ಕಂಥ ಬ್ರಹ್ಮನಿರ್ಮಿತವಾದ ಶೋಧನೆ. ನಿಚ್ಚ ವಿಳೆ ಆಲೆ ಮನೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಈ ಜಗತ್ತು ಆಲೆ ಮನೆ ಇದ್ದಂತೆ, ಗಾಣಕ್ಕೆ ನಾವು ಸಿಕ್ಕು ನಮ್ಮ ರಸ ಬಂದು ನಾವು ಆ ರಸದ ಮೂಲಕವಾಗಿ ಶಾಶ್ವತತೆ ಪಡೆಯಬೇಕು. ಕಬ್ಬು ಒಣಗೋಗುತ್ತೆ, ಅದು ಮತ್ತೆ ಕೊಳೆತು ಹೋಗುತ್ತೆ. ಆದರೆ ಕಬ್ಬಿನ ರಸ ಇಟ್ಟರೆ ಅದು ಬೇಗ ಹೊಳತು ಹೋಗುತ್ತೆ. ಆ ಕಬ್ಬಿನ ರಸವನ್ನು ಸಕ್ಕರೆಯೋ ಬೆಲ್ಲವೋ ಮಾಡಿದ್ರೆ ಹಲವು ಕಾಲ ಇರುತ್ತದೆ. ಹೀಗಾಗಿ ಆ ಲೋಕದ ಬೀಯಿಂಗ್ ಸಬ್ಜೆಕ್ಟೆಡ್ ಟು ದ ಮಿಲ್ ಆಫ್ ವರ್ಲ್ಡ್, ಆಗಲೇ ನಮಗೆ ಪರಿಪಾಕ ಬರ್ತಕ್ಕಂಥದ್ದು. ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ನಾವಿಲ್ಲದೆ ಲೋಕ ಇರೋಲ್ಲ ಅಂತನ್ನುವ ಬೂಟಾಟಿಕೆ ಬಗ್ಗೆ ಮಾಡಿರತಕ್ಕಂಥ ಮಾರ್ಮಿಕವಾದ ವಿಮರ್ಶೆಯಲ್ಲಿದೆ. ಹಿತ್ವಾ ದಧಿಭಕ್ತ ಆಶಾಂ ಯಾಹ್ಯನ್ಯತ್ರ ರೇ ಕಾಕ ವೃತ್ಯರ್ಥಂ ಕಲಯಸಿ ಕಿಮಿ ಅನ್ನೋತ್ವಂ ಯದತೀತಂ ಹಿ ಪಿತೃಪಕ್ಷ ದಿನಂ. ಅಯ್ಯೋ ಕಾಗೆ, ಪಿತೃಪಕ್ಷ ಮುಗಿದೋಗಿದೆ,
ಇನ್ನು ಸದ್ಯಕ್ಕಂತೂ ನಿನಗೆ ಪಿಂಡಗಳೇನೂ ಸಿಗೋದಿಲ್ಲ, ಬೇರೆ ಕಡೆ ಹೋಗ್ಬಿಟ್ಟು ತಿನ್ನು ಅಂತ ಕಾಗೆ ಬಗ್ಗೆ ಹೇಳೋದು. ಅಂದರೆ ಕೆಲವು ಜೀವಿಗಳು, ಕೆಲವು ವ್ಯಕ್ತಿಗಳು ಕೂಡ ಅಷ್ಟೇ, ಇಲ್ಲಿ ನಿರಂತರವಾಗಿ ತಮಗೆ ಸಿಗ್ತಾನೇ ಇರುತ್ತೆ ಅಂದ್ಕೋತಾರೆ. ಆದರೆ ಅದು ಇರೋಲ್ಲ. ಪ್ರತಿಯೊಂದಕ್ಕೂ ಒಂದು ಕಾಲ ಅಂತಿರುತ್ತೆ, ಅದು ಹೋಗುತ್ತೆ, ಅದು ಹಾಗಾಗುತ್ತೆ. ಆ ರೀತಿಯಲ್ಲಿ ಇಲ್ಲ ಆಯಿತು ಅನ್ನೋದನ್ನು ಅವರು ತೋರ್ಪಡಿಸ್ತಾರೆ. ಆಮೇಲೆ ಇನ್ನೊಂದು ಪದ್ಯದಲ್ಲಿ ಉದಯತಿ ನಭತಿ ದಿನೇಶೇ ವಿಕಸಂತಿ ನಿಖಿಲ ಕುಸುಮಾನಿ ಕಿಮನೇನ ಶ್ಲಾಘ್ಯಾ ಖಲು ಶೇಫಾಲಿ ನಿಬಿಡ ನಿಷೇಧೇಪಿ ಯಾ ವಿಕಸತಿ. ಸೂರ್ಯ ಉದಯಿಸಿದಾಗ ಎಲ್ಲರೂ ಹಟ್ಟಗಲಲ್ಲಿ ಬೆಳಕಿದ್ದಾಗ ಮುಖ ತೋರಿಸ್ಬೇಕು ಅಂತ ಎಲ್ಲ ಹೂಗಳು ಅರಳುತ್ತವೆ. ಅರೆ ಸೂರ್ಯ ಇಲ್ಲದೇ ಇದ್ದಾಗಲೂ ಅರಳತಕ್ಕಂಥ ಶೇಫಾಲಿಕೆ ಒಂದುಂಟು. ಪಾರಿಜಾತಕ್ಕೆ ಶೇಫಾಲಿಕೆ ಅಂತ ಕರೀತಾರೆ. ಅದು ಕತ್ತಲಲ್ಲೇ ಬೆಳಗಿನ ಜಾವಕ್ಕಿಂತ ಮುಂಚೆನೇ ಅರಳಿಬಿಟ್ಟಿರುತ್ತೆ. ಅಂದರೆ ಸೂರ್ಯ ಉದಯಿಸುವಷ್ಟೊತ್ತಿಗೆ ನೆಲದ ಮೇಲೆ ಬಿದ್ದುಬಿಡುತ್ತೆ. ಸಾಮಾನ್ಯವಾಗಿ ನಮ್ಮದೇನೆಂದರೆ ಟಿ ವಿ ಕ್ಯಾಮ್ರಾ ಇತ್ಯಾದಿಗಳೆಲ್ಲ ಉಂಟೆ, ಆವಾಗ ನೋಡೋಣ, ಆವಾಗ ಕಾಣಿಸ್ಕೊಳ್ಳೋಣ ಅಂತ. ಯಾವುದೂ ಇಲ್ಲದೇ ನಾವು ಯಾಕೆ ಮಾಡೋಣ ಅಂತ. ಎಷ್ಟೋ ಜನ ಬಹುಮಾನವನ್ನು ತಗೊಳ್ಳೋದು ಮತ್ತೊಂದು ಮಾಡೋದೇ ದಾಖಲೆಗೋಸ್ಕರ ಅಂತ. ಈಗಂತೂ ಆ ಸೆಲ್ಫಿನ್ನೂ ಸುಡುಗಾಡು ಬಂದಿದೆಯಲ್ಲ. ನನ್ನಂತ ಅವನನ್ನು ಕಟ್ಕೊಂಡು ಏನು ಮಾಡಬೇಕು? ನನ್ನ ಸೆಲ್ಫಿ ತೊಗೊಂಡು ಏನು ಮಾಡೋದಿದೆ? ನನ್ನ ಪಕ್ಕ ನಿಂತ್ಕೊಂಡು ಯಾವ ಫೇಸ್ಬುಕ್ಕಲ್ಲಿ ಪಾಸ್ಬುಕ್ಕಲ್ಲಿ ಹಾಕ್ಕೊಂಡ್ರೆ ಏನು? ಅಯ್ಯೋ ಭಗವಂತ, ಇನ್ನು ಯಾರೋ ಶಾರುಖ್ ಖಾನೋ ಸಲ್ಮಾನ್ ಖಾನೋ ಇಂತೆಂಥವರು ರಾಹುಲ್ ಗಾಂಧಿನೋ ಮತ್ತು ಸೋನಿಯಾ ಗಾಂಧಿನೋ ಅವರುಗಳ ಜೊತೆ ನಿಂತುಕೊಂಡು ಮೆರೆದರಾದರೂ ಲೋಕಪ್ರಸಿದ್ಧಿ ಉಂಟು. ಎಲ್ಲರ ಜೊತೆಗೂ ತೆಗೆಸ್ಕೊಳ್ಳೋದು. ಅಂದರೆ ಆ ಗಳಿಗೆಯನ್ನು ಅನುಭವಿಸ್ಬೇಕು ಅನ್ನೋದ್ರ ಜೊತೆ ಅದಕ್ಕಿಂತ ಮಿಗಿಲಾಗಿ ಆ ಗಳಿಗೆಯನ್ನು ಅನುಭವಿಸ್ತೀವಿ ಎನ್ನುವ ಒಂದು ನೆನಪು, ಅನುಭವಿಸ್ತೀವಿ ಅನ್ನೋ ಭ್ರಮೆನಲ್ಲಿ ಇನ್ನು ಎಲ್ಲಿಗೂ ಅಪ್ಲೋಡ್ ಮಾಡು, ಡೌನ್ಲೋಡ್ ಮಾಡು, ಸುಡುಗಾಡು ಮಾಡು ಅಂತ ಅಲ್ಲ. ಭೈರಪ್ಪನವರು ಒಮ್ಮೆ ಭಾಳ ಚೆನ್ನಾಗಿ ಹೇಳಿದರು. ಅವ್ರು ಯಾವತ್ತೂ ಪ್ರವಾಸದಲ್ಲಿ ಕ್ಯಾಮ್ರಾ ತೊಗೊಂಡು ಹೋಗಲ್ಲ. ಒಮ್ಮೆ ಅವರ ಸ್ನೇಹಿತರು ತುಂಬ ಬಲವಂತ ಮಾಡಿ ಕ್ಯಾಮ್ರಾ ತೊಗೊಂಡು ಹೋಗಿ ಅಂತ ಹೇಳಿ ಹೋಗಿದಾಗ ಅವ್ರು ಹೇಳ್ತಾರೆ, ಅದು ತೊಗೊಂಡು ಒಂದು 4 ದಿವಸ ಪ್ರವಾಸ ಮಾಡಿದ್ಮೇಲೆ ಇನ್ನೆಂದೂ ಕ್ಯಾಮ್ರಾ ಮುಟ್ಟಬಾರ್ದು ಅನಿಸ್ತು. ಆ ಪ್ರಕೃತಿನ ಆಸ್ವಾದ ಮಾಡೋಕ್ಕೆ ಬದಲಾಗಿ ಅದನ್ನು ಸೆರೆ ಹಿಡಿದು ಮನೇಲಿ ನೋಡ್ತೀನಿ ಅಂತ. ನೀವು ಗಮನಿಸಿ ನೋಡಿ, ಎಲ್ಲ ಕಡೆಯಲ್ಲೂ ಫೋಟೋ ತಿಕ್ಕೊಳ್ಳೋರು ಕ್ಯಾಮರಾಯಿಂದ ಜಗತ್ತನ್ನು ನೋಡ್ತಾರೆ ಹೊರತು ಆ ಕ್ಯಾಮರಾ ಕಡೆಯನ್ನು ಪಕ್ಕಕ್ಕಿಟ್ಟು ಭಗವಂತ ಕೊಟ್ಟ ತಮ್ಮ ಕಣ್ಣಿಂದ ನೋಡೋದಿಲ್ಲ. ನಿಜ, ಸ್ಮರಣೀಯವಾದ ಸಂದರ್ಭಗಳಲ್ಲಿ ಯಾರ್ದೋ ಕೆಲವ್ರದ್ದು ಫೋಟೋಗಳು ಇಟ್ಕೋಬೇಕು, ತಂದೆ ತಾಯಿಗಳದ್ದು ಆತ್ಮೀಯರದು ಬೇಕು. ಅದು ಎಷ್ಟು ಸರ್ತಿ ತೊಗೊಳ್ಳೋದು, ಎಷ್ಟು ಕಡೆ ತೆಗೆದುಕೊಳ್ಳೋದು, ಮತ್ತೊಂದು ಸರ್ತಿ ತಿರುಗಿ ನೋಡೋಕ್ಕಾದ್ರೂ ಪುರ್ಸೊತ್ತಿರುತ್ತಾ? ಮನೆ ತುಂಬ ಆಲ್ಬಮ್ಗಳೇ, ರಾಮಾಯಣ ಮಹಾಭಾರತಕ್ಕಿಂತ ಗಾತ್ರ, ಯಾವುದನ್ನು ನೋಡೋದಿಲ್ಲ. ಮತ್ತೆ ರಿವಿಸಿಟ್ ಮಾಡೋಕ್ಕಾಗದೇ ಇದ್ದಾಗ ಅವುಗಳನ್ನು ಇಟ್ಟುಕೊಂಡು ಏನು ಪ್ರಯೋಜನವಾಗುತ್ತದೆ? ಇದು ಗಮನದಲ್ಲಿರಬೇಕು. ಹಾಗಾಗಿ ಈ ಮಾಡಿದ್ವಿ ಎನ್ನುವ ಆಸ್ವಾದಕ್ಕಿಂತ ಮಾಡಿದ್ವಿ ಅಂತ ಅನ್ನುವ ಹೆಸರೇ ತುಂಬ ದೊಡ್ಡದಾಗ್ಬಿಡ್ತದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೂರ್ಯ ಉದಯಿಸದೇ ಇದ್ದಾಗಲೂ ಬೆಳಕಿಲ್ಲದೇ ಇದ್ದಾಗಲೂ ಅರಳುವ ಹೂಗಳಿರುತ್ತವೆ. ನಮಗೆ ಅರಳುವುದಷ್ಟೇ ನಮ್ಮ ಕೆಲಸ ಅಂತ. ಆಮೇಲೆ ಜನನೇ ಕೆಳಗೆ ಬಿದ್ದೋಗಿದ್ದರೂ ಪಾರಿಜಾತವನ್ನು ಕಣ್ಣುಗೊತ್ಕೊಂಡು ಹೋಗ್ತಾರೆ. ಅದು ಬಹಳ ಮುಖ್ಯ. ನಾವು ಆ ದೃಷ್ಟಿಯನ್ನು ಅಂತರಂಗಕ್ಕೆ ತುಂಬಿಕೋಬೇಕು ಅನ್ನುವುದು ಕವಿಯ ತಾತ್ಪರ್ಯ. ಕೋಹಿ ತುಲಾ ಮಧಿರೋಹತಿ ನನುತವ ಸಮರಸತಾಮಯಿ ದ್ರಾಕ್ಷೆ ಅಪಿ ಕೃಷತಾಮುಪಯಾತ ತ್ಯಜಸಿ ಮಧುರತಾಂ ನಹಿ ಮನಾಂತ್ವಂ. ದ್ರಾಕ್ಷಿಯೇ, ನೀನು ಎಂಥ ಸದ್ಗುಣಿ, ಒಣಗೋಗಿದ್ದಾಗಲೂ ನಿನ್ನ ಸಿಹಿ ಮಾತ್ರ ಕಡಿಮೆ ಆಗೋಲ್ಲ ಅಂತ. ಒಣದ್ರಾಕ್ಷಿ ಅಂತ ಇದೆಯಲ್ಲ, ಒಣದ್ರಾಕ್ಷಿನಲ್ಲಿ ಸಿಹಿ ಜೋರಾಗಿರುತ್ತೆ, ಹಸಿ ದ್ರಾಕ್ಷಿನಲ್ಲಿ ಮಾತ್ರವಲ್ಲದೆ. ಅದೇ ಒಣಗೋಗಿರೋ ಸೇಬು, ಒಣಗೋಗಿರೋ ಕಿತ್ತಲೆ, ಒಣಗೋಗಿರೋ ಮೂಸಂಬಿ, ಒಣಗೋಗಿರೋ ಬಾಳೆಹಣ್ಣೆಲ್ಲ ಅಂತ ಸಿಹಿ ಇರೋಲ್ಲ. ಅದನ್ನು ಯಾರೂ ಬಳಸೋದೂ ಇಲ್ಲ. ಅಂದರೆ ಕೆಲವು ತಾವು ಸತ್ತ ಮೇಲೂ, ತಾವು ಕಷ್ಟಕ್ಕೆ ಒಳಗಾದಾಗಲೂ ಕೆಲವು ವ್ಯಕ್ತಿಗಳು, ಕೆಲವರು ಚೆನ್ನಾಗಿ ಲೋಕಕ್ಕೆ ಸುಖವನ್ನು ಸಂತೋಷವನ್ನು ಕೊಡ್ತಾರೆ. ಅದು ಬಹಳ ವಿಶೇಷ ಅಂತ. ನಯನನ ತವದೋಷೋಯಂ ಯತ್ವಂ ಪಶ್ಯಸಿ ಕೃಷ್ಣಮೇವ ಸಮಗ್ರಂ ನಾಗರ ಏವ ಸ ದೋಷೋ ಏನ ಧೃತಂ ತಾದೃಶಮುಪನೇತ್ರಂ. ಕಣ್ಣೇ, ನಿನ್ನೂ ತಪ್ಪು ಮಾಡಿಲ್ಲ, ನಿನ್ನ ತಪ್ಪು ಅಂತ ಯಾರೂ ಹೇಳಬಾರ್ದು. ನೀನು ಬರೀ ಕಪ್ಪನ್ನು ಕಾಣ್ತಾ ಇದೆಯಾ ಅಂತ. ನಿನ್ನನ್ನು ಯಾವನು ಹೊಂದಿದ್ದಾನೆ ಆ ವ್ಯಕ್ತಿ ಕೂಲಿಂಗ್ ಗ್ಲಾಸ್ ಕಪ್ಪು ಕನ್ನಡಕ ಹಾಕ್ಕೊಂಡಿದ್ದಾನೆ, ಅದಕ್ಕೆ ಎಲ್ಲ ಕಪ್ಪು ಕಾಣಿಸ್ತಾ ಇದೆ ಅಂತ. ಅಂದರೆ ಎಷ್ಟೋ ಬಾರಿ ನಮ್ಮ ಮೂಲಕ ಕೆಲಸ ಮಾಡುವ ಯಾರೋ ವ್ಯಕ್ತಿಗಳು ಸರಿಯಾಗಿರ್ತಾರೆ, ಅವರಿಗೆ ನಾವೇ ರಾಂಗ್ ಡೈರೆಕ್ಷನ್ಸ್ ಕೊಟ್ಟಿರ್ತೀವಿ. ಮಕ್ಕಳು ಹಾಳಾದರು ಅಂತಂತೀವಿ, ಅರೆ ಮಕ್ಕಳು ಹಾಳಾಗೋದಕ್ಕೆ ನಾವೇ ಸರಿಯಾದ ಮಾರ್ಗದರ್ಶನ ಮಾಡದೇ ಇರೋದು ಕಾರಣವಾಗಿರುತ್ತೆ ಅನ್ನುವ ರೀತಿಯಲ್ಲಿ ಕಣ್ಣಿನ ತಪ್ಪಲ್ಲ. ಕಣ್ಣು ಯಾವುದನ್ನು ನೋಡುತ್ತೆ, ಅದರ ಮುಂದೆ ಬಣ್ಣದ ಗಾಜು ಇಟ್ಟರೆ ಅದು ಏನು ಮಾಡುತ್ತೆ? ಅದು ಯಾವ ಬಣ್ಣದಿಂದ ಬರುತ್ತೋ ಅದನ್ನು ಬಣ್ಣಗಾಜು ಇಟ್ಟವರು ಯಾರು? ನಾವಲ್ವಾ ಅಂತನ್ನುವುದು. ಈ ರೀತಿಯಲ್ಲಿ ಅವರ 100 ಪದ್ಯಗಳಲ್ಲಿ
ಸುಮಾರು ನಾನು ಗುರುತು ಮಾಡಿದಂತೆ 27 ಸ್ವಾರಸ್ಯಕಾರಿಯಾದಂಥ ಪದ್ಯಗಳಿವೆ. ಅದರೊಳಗೆ ಅತ್ಯುತ್ತಮವಾದಂಥ ಒಂದು 10 ಪದ್ಯಗಳನ್ನು ನಿಮ್ಮ ಮುಂದೆ ನಿವೇದಿಸಿದೆ ನಾನು. ಆಮೇಲೆ ಅವರು ತಮ್ಮನ್ನು ಕುರಿತು, ತಮ್ಮ ಪ್ರಭಾವಗಳನ್ನು ಕುರಿತು 2 ಶ್ಲೋಕಗಳನ್ನು ಮಾಡ್ತಾರೆ. ಮುಖ್ಯವಾಗಿ ಒಂದು ಶ್ಲೋಕ, ಅವರ ಪ್ರತಿಯೊಂದು ಕಾವ್ಯದಲ್ಲಿಯೂ ಆ ಶ್ಲೋಕ ಸಾಮಾನ್ಯವಾಗಿ ಕಾಣುತ್ತದೆ. ಅದನ್ನು ನೋಡಿದಾಗ ಅವರ ಮನೋಧರ್ಮ ಏನು ಅಂತ ಗೊತ್ತಾಗುತ್ತದೆ. ಮೂಲಂ ಶ್ರೀ ಕವಿ ಕಾಳಿದಾಸ ಕವಿತಾ ಶ್ರೀಹರ್ಷವಾಣೀ ತನು ಪತ್ರಂ ಶ್ರೀ ಜಯದೇವ ದೇವ ವಚನಂ ಶ್ರೀ ಬಿಲ್ಹಣೋಕ್ತಂ ಸುಮಂ ಶ್ರೀಮತ್ ಪಂಡಿತ ರಾಜ ಕಾವ್ಯ ಗರಿಮಾ ಯಸ್ಯ ಪ್ರಪೂತಂ ಫಲಂ ಜಿವ್ಯಾದಂತ ನಿಸರ್ಗಜೋಯಂ ಅಭಿರಾಡ್ ರಾಜೇಂದ್ರ ಕಾವ್ಯದ್ರುಮಃ ಅಂತ. ತನ್ನ ಕಾವ್ಯ ವೃಕ್ಷಕ್ಕೆ ಬೇರು ಕಾಳಿದಾಸನ ಕವಿತೆ, ಕಾಂಡ ಶೀಲಾದಿತ್ಯ ಹರ್ಷವರ್ಧನನ ಕಾವ್ಯ, ಎಲೆಗಳು ಜಯದೇವನ ಮಾತುಗಳು, ಹೂವು ಬಿಲ್ಹಣನ ನುಡಿಗಳು, ಇನ್ನು ಹಣ್ಣು ಈತನೇ ಅಂತ. ಸ್ವಲ್ಪ ದೊಡ್ಡ ಮಾತು, ಆದರೆ ಕವಿಗಳೆಲ್ಲ ಹೇಳ್ಕೊಳ್ಳೋದು ಹೀಗೇನೆ, ನಾವು ಅಂಥವರು ಇಂಥವರು ಅಂತೆ. ಆದರೆ ಇದು ಅವರ ಆದರ್ಶ. ಈ ಕವಿಗಳನ್ನು ಅವರು ತುಂಬ ಇಷ್ಟಪಟ್ಟಿದ್ದಾರೆ. ಎನ್ ದೇವಿ ಸುಷುವೆ ಕವಿತ್ವ ಶಿಖರಂ ದುರ್ಗಾ ಪ್ರಸಾದಾನ್ನಿಜೆ ಕ್ರೋಡೆ ಶುಕ್ತಿ ನಿಭೆ ವಿಮೋಕ್ತಿಕ ತನುಂ ವಂದ್ಯಾಭಿರಾಜೀ ಸುತಂ ಶ್ರೀ ದೇವೇಂದ್ರ ಸುರೇಂದ್ರ ಮಧ್ಯಮಮಣಿ ರಾಜೇಂದ್ರ ಮಿಶ್ರೋನಘ ಹೃತ್ತುಷ್ಟ್ಯೈ ತನುತೆ ಲಲಾಮ ಕವಿತಾಂ ಶ್ರೀ ಶಾರದಾರ್ಚೋಪಮಾಂ. ಪ್ರತಿಯೊಂದು ಕಾವ್ಯದಲ್ಲಿಯೂ ಸಾಮಾನ್ಯ ಈ ಪದ್ಯವೂ ಇರುತ್ತೆ. ಅಂದರೆ ಯಾರನ್ನ ದುರ್ಗಾಪ್ರಸಾದನ ಪತ್ನಿಯಾದಂತಹ ಅಭಿರಾಜಿ ಅನ್ನುವ ತಾಯಿ ಹೆತ್ತಳೋ, ತನ್ನ ಬಸಿರೆನ್ನುವ ಮುತ್ತಿನ ಚಿಪ್ಪಲ್ಲಿ ಮುತ್ತಿನಂತೆ ಇವರನ್ನು ಹೆತ್ತಳೋ, ದೇವೇಂದ್ರ ಸುರೇಂದ್ರ ಅನ್ನುವ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಈತ ರಾಜೇಂದ್ರ ಅಂತ 2ನೇ ಮಗನಾಗಿ ಆತ ಸರಸ್ವತಿಗೆ ಅಲಂಕಾರಭೂತವಾದ ಕವಿತೆಯನ್ನು ಬರೀತಾರೆ ಅಂತ. ಹೀಗೆ ಇವರ ಆದರ್ಶವನ್ನು ಆ ಥರ ಹೇಳ್ಕೋತಾರೆ. ಅವರ ಪ್ರವಾಸದ ರೂಪದ ಶತಕ ಹಲವು ಇವೆ. ಈಗ ಅವರು ಕಾಳಿದಾಸ ಸಮಾರೋಹ ಶತಕಂ ಅಂತ ಒಂದು ಬರೆದಿದ್ದಾರೆ. ಉಜ್ಜಯಿನಿಯಲ್ಲಿ ಪ್ರತಿ ವರ್ಷ ಉತ್ಥಾನ ದ್ವಾದಶಿ ಎಂದು ಕಾಳಿದಾಸ ಜಯಂತಿ ಅಂತ ಮಾಡ್ತಾರೆ. ಮೇಘದೂತದಲ್ಲಿ ಕಾಳಿದಾಸ ಉತ್ಥಿತೇ ಶಾರ್ಂಗಪಾಣೋ ಅಂತನ್ನುವ ಭುಜಗಶಯನಾದ್ ಉತ್ಥಿತೇ ಶಾರ್ಂಗಪಾಣೋ ಅಂತ ಹೇಳ್ತಾನೆ. ಅಂದರೆ ಹಾವಿನ ಹಾಸಿಗೆ ಬಿಟ್ಟು ದೇವರು ಏಳುವಂಥ ಕಾಲ, ನಾರಾಯಣ ಏಳುವಂಥ ಕಾಲ ಅಂತ ಬರುತ್ತದೆ. ಅದನ್ನು ಇಟ್ಕೊಂಡು ಅದನ್ನು ಕಾಳಿದಾಸ ಜಯಂತಿ ಅಂತ ಮಾಡ್ತಾರೆ. ಆ ಕಾಳಿದಾಸ ಜಯಂತಿಗೆ ಬಂದಾಗ ಏನು ನಡೀತು, ಅಲ್ಲಿ ಹೇಗಿತ್ತು ವಾತಾವರಣ, ಆ ಪ್ರವಾಸ ಏನು, ಅಲ್ಲಿಯ ಕವಿಗೋಷ್ಠಿ, ಅಲ್ಲಿಯ ಸಂಶೋಧನಾ ಲೇಖನಗಳ ಮಂಡನೆಯ ಒಂದು ವಿದ್ಯಾಗೋಷ್ಠಿ ಇತ್ಯಾದಿಗಳನ್ನು ಕುರಿತು ಬರೆದಿದ್ದಾರೆ. ನನಗೆ ನಾನು ಮೊದಲು ನೋಡುವ ಸನ್ನಿವೇಶ ಬಂದದ್ದು ಅದೇ ಉಜ್ಜಯಿನಿಯಲ್ಲಿಯೇ ಕಾಳಿದಾಸ ಮಹಾಸಮಾರೋಹದಲ್ಲಿಯೇ ನೋಡಿದ್ದು. ಆಮೇಲೆ ಅವರು ವೈಶಾಲಿ ಅಂತ ಪ್ರಸಿದ್ಧವಾದ ಜಾಗ ಯಾವುದುಂಟು, ಹಿಂದೆ ವಜ್ಜಿಗಣ ಅಂತ ಪ್ರಸಿದ್ಧವಾಗಿ ಲಿಚ್ಛವಿಗಳು ಅಂತ ವೀರೋಚಿತವಾದ ರೀತಿಯಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಂಥ ಯೋಧರ ಒಂದು ತಂಡ ಇದ್ದ ಜಾಗ ಅದು. ಪ್ರಾಚೀನ ಭಾರತದ ಗಣತಂತ್ರ ವ್ಯವಸ್ಥೆಗಳಲ್ಲಿ ಒಂದಾಗಿತ್ತು ಲಿಚ್ಛವಿಗಣ ಅಂತ. ಬಹಳ ಪರಾಕ್ರಮಿಗಳಾಗಿದ್ದರು. ಬುದ್ಧ ಕೂಡ ಅವ್ರನ್ನ ತುಂಬ ಮೆಚ್ಚಿಕೊಂಡಿದ್ದ. ಆ ಲಿಚ್ಛವಿಗಳ ರಾಜಧಾನಿ ವೈಶಾಲಿ. ಭಗವಾನ್ ಮಹಾವೀರ ಜೈನರ 24ನೇ ಅಂದರೆ ಕೊನೆಯ ತೀರ್ಥಂಕರ ಹುಟ್ಟಿದ ಜಾಗ. ಆ ವೈಶಾಲಿಗೆ ಇವರು ಹೋದದ್ದು, ಅದನ್ನು ಕುರಿತು ಬರೀತಾರೆ. ಅದೇ ರೀತಿಯಲ್ಲಿ ಭೋಜರಾಜ ಆಳಿದಂಥ ರಾಜಧಾನಿ ಯಾವುದಿದೆ, ಧಾರಾ ಅಂತ ಮಧ್ಯಪ್ರದೇಶದಲ್ಲಿದೆ. ಆ ಧಾರಾ ನಗರ ಮತ್ತು ಅದರ ಹತ್ತಿರದಲ್ಲೇ ಮಾಂಡು ಅಂತ ಇದೆ. ಅದೆರಡನ್ನೂ ನೋಡಿ ಬಂದಂಥ ಕಾಲದಲ್ಲಿ ಅವರು ಧಾರಾ ಮಾಂಡವೀಯಂ ಅಂತ ಒಂದು ಶತಕ ಬರೆದರು. ಹೀಗೆ ಈ ರೀತಿಯಲ್ಲಿ ಅವರು ಪ್ರವಾಸವನ್ನು ಒಂದು ಶತಕವಾಗಿ ಬರೆದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಸಂಸ್ಕೃತದಲ್ಲಿ ಪ್ರವಾಸ ಪದ್ಯರೂಪದ ಕಾವ್ಯವಾಗಿ ಬಂದದ್ದು ಉಂಟು. ನಾನು ಹಿಂದೆಯೇ ಹೇಳಿದ್ದೆ, ವಾದಿರಾಜಸ್ವಾಮಿಗಳ ತೀರ್ಥ ಪ್ರಬಂಧ ಅನ್ನುವುದು, ಆಮೇಲೆ ಸಮರಪುಂಗವ ದೀಕ್ಷಿತ ಬರೆದಂಥ ಯಾತ್ರಾ ಪ್ರಬಂಧ, ಇವು 2 ಪ್ರಸಿದ್ಧವಾದದ್ದು. ಹಾಗೆ ಒಂದು ಕಾಲ್ಪನಿಕವಾದ ಯಾತ್ರಾ ಪ್ರಬಂಧ ಅನ್ನುವಂಥದ್ದು ಬಹಳ ಸೊಗಸಾದ ಕೃತಿ. ಇವೆರಡಕ್ಕಿಂತ ತುಂಬ ಮೇಲ್ಮಟ್ಟದ ಕವಿತೆ ಇರತಕ್ಕಂಥದ್ದು ವೆಂಕಟಾಧ್ವರಿ ಬರೆದ ವಿಶ್ವಗುಣಾದರ್ಶ ಚರಿತ ಅಂತ, ವಿಶ್ವಗುಣಾದರ್ಶ ಅಂತ ಒಂದು ಚಂಪು ಕಾವ್ಯ. ಇಬ್ಬರು ಗಂಧರ್ವರು ವಿಮಾನದಲ್ಲಿ ಕುಳಿತು ಇಡೀ ಭಾರತವನ್ನೆಲ್ಲ ಓಡಾಡ್ತಾರೆ. ಎಲ್ಲೆಲ್ಲ ಏನೇನು ಕಾಣುತ್ತದೆ, ಯಾರೆಲ್ಲ ನೋಡ್ತಾರೆ ಅದನ್ನು ವರ್ಣಿಸ್ತಾರೆ. ಇಲ್ಲಿ ಈ ವೇದಿಕೆಯಲ್ಲಿ ಅದನ್ನು ನಾನು ಭಾಷಣ ಮಾಡಿ ಪರಿಚಯ ಮಾಡಿ ಕೊಟ್ಟಿದ್ದೆ ಕೂಡ. ವಿಶ್ವಾವಸು ಅನ್ನುವ ಒಬ್ಬ ಗಂಧರ್ವ ಎಲ್ಲದರೊಳಗೂ ಗುಣವನ್ನೇ ಕಾಣ್ತಾನೆ, ಕೃಷಾನು ಎಲ್ಲದರೊಳಗೂ ದೋಷವನ್ನೇ ಕಾಣ್ತಾನೆ. ಈ ರೀತಿಯಾಗಿ ಹೋಗುತ್ತದೆ.
ಆದರೆ ಇವರು ಆ ಪ್ರೌಢಕಾವ್ಯಗಳಿಗಿಂತ ಭಿನ್ನವಾಗಿ ಸರಸವಾಗಿ ಸುಲಭವಾಗಿ ತಮ್ಮ ಪ್ರವಾಸ ಕಥನದಂತೆ ಬರೀತಾರೆ. ಹೀಗೆ ಪ್ರತಿಯೊಂದು ವಿಷಯದ ಬಗ್ಗೆಗೂ ಅವರು ಶತಕ ಬರಿತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅದರೊಳಗೆ ವಿಮಾನಯಾತ್ರಾ ಶತಕಂ ಅವರ ಮೊದಲಿನ ಶತಕಗಳಲ್ಲಿ ಒಂದಾದದ್ದು. ಬಲಿ ದ್ವೀಪಕ್ಕೆ ಯಾತ್ರೆ ಮಾಡಿದಾಗ ಅಲ್ಲಿ ಅವರು ಬರೀತಾರೆ, ಉತ್ಪತಿಷ್ಣು ಸ್ಫುರತ್ಪಕ್ಷಂ ಹುಂಕುರ್ವಾಣಂ ಶನಿಶನೈ ಪರ್ಯಾಕುಲಂಚ ಬಾಲಾನಾಂ ಚಾಲಕಾನಾಂ ಗತಾಗತೈ. ಆ ಏರ್ಪೋರ್ಟನ್ನು ನೋಡಿದಾಗ ಕೆಲವು ಫ್ಲೈಟ್ಸು ಹಾರುವುದು, ಕೆಲವು ಇಳಿಯುವಂಥದ್ದು, ಕೆಲವು ಝೂಮ್ ಅಂತ ಶಬ್ದ ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ಅಲ್ಲೆಲ್ಲ ಹುಡುಗರು ಮತ್ತು ಪೈಲಟ್ಗಳು ಅವರೆಲ್ಲ ಓಡಾಡೋದು, ಈ ಕೋಲಾಹಲವೆಲ್ಲ ಕಾಣಿಸ್ತಾ ಇತ್ತು. ಮತ್ತು ಅಲ್ಲಿ ಹತ್ತು ಹೋದ ಮೇಲಿಂದ ಗವಾಕ್ಷೈರ್ ವರ್ತುಲಾಕಾರೈ ಬಹುಸಂಖ್ಯೈ ಅಕಲ್ಮಷೈ ಸಾಕ್ಷಾದಿವ ಸಹಸ್ರಾಕ್ಷೋ ವಿಮಾನಂ ತದದಶ್ಯತ. ಆ ವಿಮಾನಕ್ಕೆ ಚಿಕ್ಕ ಚಿಕ್ಕದಾದಂಥ ಗುಂಡು ಗುಂಡು ಕಿಟಕಿಗಳು ತುಂಬ ಇರುತ್ತವಲ್ಲ, ಅದನ್ನು ನೋಡಿದ್ರೆ ವಿಮಾನ ಸಹಸ್ರಾಕ್ಷ ಇಂದ್ರನೋ ಎಂಬಂತೆ ಕಾಣಿಸ್ತಾ ಇತ್ತು ಅಂತ ಒಂದು ಒಳ್ಳೆಯ ಚಮತ್ಕಾರವನ್ನು ಮಾಡ್ತಾರೆ. ಆಮೇಲೆ ಅಲ್ಲಿ ಗಗನಸಖಿಯರು ಬಂದು ಏನೇನು ಕೊಟ್ಟರು ಅದನ್ನೆಲ್ಲವನ್ನೂ ಕೂಡ ಅವ್ರು ಹೇಳ್ತಾರೆ. ಆಮೇಲೆ ಅವರು ಆಕಾಶದಲ್ಲಿ ಹೋಗ್ತಾ ಇದ್ದಾಗ ಸೂರ್ಯೋದಯ ಆಗುತ್ತದೆ, ಅದು ಅವರಿಗೆ ವಿಶೇಷವಾಗಿ ತೋರುತ್ತದೆ. ಆಕಾಶಾಚ್ಚೋಪ್ಯಧೋಭಾಗೆ ಪ್ರಾಚೀಮೂಲೆ ವಿಭಾವಸು ತಪ್ತ ಜಾಂಬೂನದಚ್ಛಾಯ ಸಮುದೇತಿ ಶನೈಶನೈ. ಕೆಂಪಗೆ ಹೊಳಿತಾ ಇರತಕ್ಕಂಥ ಸೂರ್ಯ ಕುದಿಯುವ ಬಂಗಾರ, ಕರಗಿದ ಕುದಿಯುವ ಬಂಗಾರದ ಹಾಗೆ ಕಾಣಿಸ್ತಾ ಮೆಲ್ಲನೆ ಎದ್ದ. ನೋಡಿದಾಗ ಇದೇನು ಭೂಮಿಯಿಂದ ಸೂರ್ಯೋದಯ ಆಗ್ತಾ ಇದೆಯಲ್ಲ ಅನ್ನುವಂತೆ ಇತ್ತು ಅಂತ. ನಪ್ರಭಾ ತರಲಂ ಜ್ಯೋತಿ ಹೃದಯತಿ ವಸುಧಾ ತಲಾತ್ ಅನ್ನುವಂತೆ ಕಾಳಿದಾಸನ ಮಾತನ್ನೇ ಅವರು ಜ್ಞಾಪಿಸ್ಕೊಳ್ತಾರೆ. ಆಮೇಲೆ ಆ ಎಸ್ಕಲೇಟ್ರನ್ನ ನೋಡ್ತಾ ಅವರು ಆಶ್ಚರ್ಯ ಪಟ್ಕೋತಾರೆ. ಆ ಕಾಲಕ್ಕೆ ಎಸ್ಕಲೇಟ್ರ್ ತುಂಬ ವಿಶೇಷ. 80ನೇ ಇಸ್ವಿದು. ನಾವರೋಹಣ ದುರ್ಭೀತಿರ್ನಾರೋಹಣ ಪರಿಶ್ರಮ ನವಾ ಪರ್ಯಟನಾಪೇಕ್ಷ ಸರ್ವಂ ಯಂತ್ರವ್ಯವಸ್ಥಿತಂ ಆರೋಹಯತಿ ಸೋಪಾನಂ ಮನುಜಂ ಯಂತ್ರಚಾಲಿತಂ ತಿಷ್ಟಂತಂ ಫಲಕೆ ಯತ್ನಾತ್ ಯಥಾಕಾಂಕ್ಷಿತ ಭೂಮಿಕಾಂ. ಹತ್ತುವ ಶ್ರಮವಿಲ್ಲ, ಇಳಿಯುವ ಭಯವಿಲ್ಲ, ನಡೆಯುವ ತೊಂದರೆ ಇಲ್ಲ, ಎಲ್ಲ ಹಾಗೇನೇ ಆಗುತ್ತದೆ. ಇಷ್ಟು ಆಶ್ಚರ್ಯ ವಿಜ್ಞಾನದಿಂದಾಗಿ ತಂತ್ರಜ್ಞಾನದಿಂದಾಗಿ ಆಗಿದ್ದು ಅಂತ. ನಾನು ತುಂಬ ಹಿಂದೆ ಬೇಕಾದಷ್ಟು ಪ್ರವಾಸ ಕಥನಗಳನ್ನು ಓದಿದ್ದೆ. ಈಚೆಗೆ ಅದನ್ನು ಬರೆಯೋರು ಕಡಿಮೆ ಆಗ್ತಾ ಇದ್ದಾರೆ. ಯಾಕೆಂದರೆ ಎಲ್ಲವೂ ಎಲ್ಲರಿಗೂ ಕಾಣಿಸ್ತಾ ಇದೆ, ಎಲ್ಲರೂ ಎಲ್ಲಿಗೂ ಹೋಗ್ತಾ ಇರುವಾಗ ಪ್ರವಾಸ ಕಥನ ಬೇಕಾಗೋಲ್ಲ. ಅಮೆರಿಕ ಪ್ರವಾಸ ಕಥನಗಳನ್ನೇ ನಾನೊಂದು 30 ಪ್ರವಾಸ ಕಥನ ಓದಿದ್ದೀನಿ ಕನ್ನಡದಲ್ಲಿ, ಬೇರೆ ಭಾಷೆಗಳಲ್ಲೂ ಅದನ್ನು ಓದಿದ್ದೀನಿ. ಅಂದರೆ ಆಗ ಈಗ ಒಂದು 30 ವರ್ಷದ ಕೆಳಗೆ ಇಷ್ಟೆಲ್ಲ ವ್ಯವಸ್ಥೆ ಸೌಕರ್ಯ ಇಲ್ಲದೆ ಇದ್ದಾಗ ಆ ದೇಶ ಹೇಗಿರುತ್ತೋ, ಆ ಜನಜೀವನ ಹೇಗಿರುತ್ತೋ ಅನ್ನೋ ಕುತೂಹಲ. ಈಗ 20 ವರ್ಷದ ಕೆಳಗೆ ನಾನು ನೋಡಿ ಬಂದ ಮೇಲೆ ಸಾಕಷ್ಟು ಕುತೂಹಲ ತಣೀತು. ಆದರೆ ಇನ್ಯಾವ ಊರು ಹೇಗೋ ಏನೋ ಅದನ್ನು ಓದಿದ್ದು ನೋಡಿದ್ದು ಹೇಗಿರುತ್ತೆ ಅಂತ. ಆದರೆ ಅವೆಲ್ಲ ಈಗ ಯೂಟ್ಯೂಬ್ನಲ್ಲಿ ನೋಡ್ಬೋದು, ಸಿನಿಮಾದಲ್ಲಿ ನೋಡ್ಬೋದು, ಕಂಪ್ಯೂಟರ್ನಲ್ಲಿ ನೋಡ್ಬೋದು, ನಾವೇ ಓಡಾಡ್ಬೋದು, ಯಾವುದೂ ವಿಶೇಷವಲ್ಲ ಅಂತ ಎಲ್ಲವೂ ಅಗ್ಗವಾಗಿಬಿಟ್ಟಿದೆ. ಆದರೆ ಇನ್ಯಾಕೆ ಪ್ರವಾಸ ಕಥನ ಅಂದರೆ ತಮ್ಮ ಅನುಭವಕ್ಕೆ ಒಂದು ಕಾವ್ಯಾತ್ಮಕವಾದ, ಒಂದು ಜೀವನ ದರ್ಶನ ಪ್ರಾಯವಾದ ಪರ್ಸ್ಪೆಕ್ಟಿವ್, ಒಂದು ಪಾರ್ಶ್ವ ದೃಷ್ಟಿಯನ್ನು ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ. ಆ ದೃಷ್ಟಿಯಿಂದ ಕನ್ನಡದಲ್ಲಿ ಎನ್ ಮೂರ್ತಿರಾಯರು ಬರೆದಂಥ ಅಪರವಯಸ್ಕನ ಅಮೆರಿಕ ಯಾತ್ರೆ ಎನ್ನುವ ಪ್ರವಾಸ ಕಥನ ಅವರು 70ನೇ ಇಸ್ವಿಯ ಮಧ್ಯಭಾಗದಲ್ಲಿ, 70ರ ಮಧ್ಯಭಾಗದಲ್ಲಿ ಮಾಡಿದರೂ ಕೂಡ ಇಂದಿಗೂ ಹತ್ತತ್ರ 50 ವರ್ಷದ ಹಿಂದಿನ ಘಟನೆಗಳದಾದರೂ ತುಂಬ ಚೆನ್ನಾಗಿದೆ. ಕಾರಣ ಅವರ ಜೀವನಾನುಭವ, ಅವರ ಪರಿಪಕ್ವವಾದಂಥ ಸಾಹಿತ್ಯ ಪ್ರೀತಿಯ ಮೂಲಕ ಹಾಯ್ದು ಬಂದ ಆ ಅನುಭವಗಳ ಸ್ವಾರಸ್ಯ ಚೆನ್ನ. ಅದಕ್ಕೂ ಹಿಂದೆ ಹತ್ತತ್ರ 70 ವರ್ಷಗಳಿಗೂ ಕೆಳಗೆ, 70-80 ವರ್ಷಗಳಿಗೂ ಕೆಳಗೆ BGL ಸ್ವಾಮಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ ಅಮೆರಿಕ ಪ್ರವಾಸವನ್ನು ಅಮೆರಿಕೆಯಲ್ಲಿ ನಾನು ಅಂತ ಬರೆದಿದ್ದಾರೆ. ಅದು ಮತ್ತೂ ಚೆನ್ನಾಗಿದೆ, ಸೊಗಸಾಗಿರ್ತಕ್ಕಂಥದ್ದು. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ತಮ್ಮ ವಿಶಿಷ್ಟವಾದ ಅನುಭವವನ್ನು ಸೇರಿಸಿದಾಗ ಸ್ವಾರಸ್ಯ, ಇಲ್ಲದೇ ಇದ್ದರೆ ಇಲ್ಲ ಅಂತಕ್ಕಂಥದ್ದು. ಆಮೇಲೆ ಅವರು ಗರುಡ ಏರ್ಲೈನ್ಸ್ ಮೂಲಕವಾಗಿ ಹೊರಟಿದ್ದು ಅದನ್ನೆಲ್ಲವನ್ನು ಕೂಡ ವರ್ಣಿಸ್ತಾರೆ. ಆಮೇಲೆ ಅವರು ಅಲ್ಲಿ ಹೋಟೆಲ್ನಲ್ಲಿ ತಂಗಿದ್ದು ಅದನ್ನೆಲ್ಲವನ್ನು ಬಾಲಿ ದ್ವೀಪದಲ್ಲಿ ನಡೆದಂಥ ಘಟನೆಗಳನ್ನು ವರ್ಣಿಸ್ತಾರೆ. ಆ ದ್ವೀಪ ಯಾವ ಥರ ಇತ್ತು,
ವಿಷಮಾಸಮ ಪೃಥ್ವೀಕಂ ದ್ರುಮಶೈಲ ವನಾನ್ವಿತಂ ಸಾಂದ್ರವೇಣು ಮಹಾರಣ್ಯಂ ನಾರಿಕೇಲ ಜಯಧ್ವಜಂ ಸುಜಲಂ ಸುಫಲಂ ರಮ್ಯಂ ಶಾಂತವಾಯು ಮಹರ್ನಿಶಂ ದ್ವೀಪೋತ್ತಮಂ ಸಮೀಡೇಹಂ ಹಿಂದೂ ಧರ್ಮ ಸಮಾಶ್ರಿತಂ ಅಂತ ಈ ಇಂಡೋನೇಷಿಯಾದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಹಿಂದೂಗಳಿರ್ತಕ್ಕಂಥದ್ದು ಬಲಿದ್ವೀಪ. ಇಂದಿಗೂ ಕೂಡ ಅಲ್ಲಿ ಒಂದು ವಿಶೇಷ ಏನಂತಂದರೆ, ನಾವು ಯಾವುದು ಇಲ್ಲಿ ಬಿಟ್ಟಿದ್ದೀವಿ ಬಳಕೆ ಆ ಥರದವರೆಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಿ ಪ್ರತಿಯೊಂದು ಅಂಗಡಿಗಳು, ಪ್ರತಿಯೊಬ್ಬ ಮನೆ ಮುಂದೆನೂ ಪ್ರತಿದಿನ ಬೆಳಗ್ಗೆ ಸಂಜೆ ನಾವು ನೋಡ್ತೀವಿ ಒಂದು ಬಿದಿರು ಅಥವಾ ತೆಂಗಿನ ಗರಿಗಳಲ್ಲಿ, ತಾಳೆ ಗರಿಗಳಲ್ಲಿ ಹೆಣೆದಂಥ ತಟ್ಟೆ, ಅಲ್ಲಿ ಹೂವು, ಹಣ್ಣು ಮತ್ತು ನೈವೇದ್ಯದಂತೆ ಬಿಸ್ಕತ್ತು ಇತ್ಯಾದಿಗಳನ್ನೆಲ್ಲ ಇಡ್ತಾರೆ. ಅದೆಲ್ಲ ಇಟ್ಟು ಗೃಹದೇವತೆಗಳಿಗೆ ಬಲಿಕರ್ಮ ಅಂತ, ಬಲಿ ಅಂದರೆ ಕತ್ತರಿಸೋದು ಕಡಿಯೋದು ಅಂತಲ್ಲ, ಆರಾಧನೆ ಅಂತ ಆ ರೀತಿಯಾಗಿ ಮಾಡೋದು. ಮತ್ತು ನಮ್ಮ ಪ್ರಾಚೀನ ಭಾರತದಲ್ಲಿ ಹಿಂದೆಲ್ಲ ಇಂದ್ರಧ್ವಜೋತ್ಸವ ಅಂತ ಇತ್ತು. ಯಾವ ಕೃಷ್ಣ ಗೋವರ್ಧನಗಿರಿಯನ್ನು ಉದ್ಧಾರ ಮಾಡೋಕ್ಕೆ ಮುಂಚೆ, ಗೋವರ್ಧನೋದ್ಧರಣಕ್ಕಿಂತ ಮುಂಚೆ ಅವನು ಬೇಡ ಅಂತ ಅಂದಿದ್ದು ಇಂದ್ರಧ್ವಜೋತ್ಸವವನ್ನು. ಆ ಇಂದ್ರನ ಸ್ಮರಣೆಗಾಗಿ ಧ್ವಜವನ್ನು ಕಟ್ಟಿ ಅದಕ್ಕಾಗಿ ಧ್ವಜಸ್ತಂಭವನ್ನು ನೆಟ್ಟು ಮಾಡುವಂಥದ್ದು ಬೇಕಾದಷ್ಟು ಕಡೆ ಪ್ರಾಚೀನ ಭಾರತದ ಸಾಹಿತ್ಯದಲ್ಲಿ, ರಾಮಾಯಣ ಮಹಾಭಾರತ ಇಲ್ಲೆಲ್ಲ ಉಲ್ಲೇಖ ಬರುತ್ತೆ. ಅಲ್ಲಿ ಇಂದ್ರಧ್ವಜೋತ್ಸವ ಈಗಲೂ ಮಾಡ್ತಾರೆ. ಅದನ್ನೆಲ್ಲ ನಾವು ಮನೆಗಳ ಮುಂದೆ ಎಲ್ಲ ಧ್ವಜವನ್ನು ಕಟ್ಟಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಧ್ವಜಸ್ತಂಭ ಇಟ್ಟಿರೋದು ನೋಡ್ತೀವಿ. ಈ ರೀತಿಯಾದ ಎಷ್ಟೋ ಸ್ವಾರಸ್ಯಗಳು ನಾವು ಮರೆತದ್ದು ಅಲ್ಲಿ ಉಂಟು. ಈಗಲೂ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ತಕ್ಕಂಥವರು ದೇವರ ಪೂಜೆಗಾಗಿ ತೆಗೆದುಕೊಂಡ ಹೂವು ಇರ್ಬೋದು, ಬೇರೆ ಪದಾರ್ಥಗಳಿರ್ಬೋದು, ಆ ಬುಟ್ಟಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಸೊಂಟದಿಂದ ಕೆಳಕ್ಕೆ ಇಟ್ಕೊಂಡು ಹೋಗಬಾರ್ದು, ಹೆಗಲ ಮೇಲೆ ಇಟ್ಕೊಂಡು ಹೋಗಬೇಕು. ಉತ್ತಮಾಂಗದ ಮೇಲೆ ಇಟ್ಕೊಂಡು ಹೋಗಬೇಕೆ ಹೊರತು ಅಧಮಾಂಗದ ಹತ್ತಿರಕ್ಕೆ ಬರಬಾರ್ದು ಅಂತ ಆ ರೀತಿಯಾದಂಥ ದೃಷ್ಟಿ. ಅಲ್ಲಿ ದೇವಸ್ಥಾನಗಳಿಗೆಲ್ಲ ಹೋದಾಗ ಒಳಗೆ ಪ್ರವೇಶ ಮಾಡಬೇಕು ಅಂದರೆ ಹೊರಗಿನವ್ರು ಯಾರು ಬಂದರೂ ಹೆಣ್ಣಾಗಲಿ ಗಂಡಾಗಲಿ ಅವರು ಒಂದು ಬಗೆಯ ಪಂಚೆ ಕೊಡ್ತಾರೆ. ಅದೊಂಥರ ಲುಂಗಿ, ಚೆಕ್ಸ್ ಲುಂಗಿ, ಅದನ್ನೇ ಉಟ್ಕೊಂಡು ಹೋಗಬೇಕು. ನಾನು ಆ ದೇಶಗಳಿಗೆ ಹೋಗಿದ್ದೆ ಎಂದನಂತೆ ಪಂಚೆಯಲ್ಲೇ ಹೋಗಿದ್ದರಿಂದ ನನಗೆ ವಿನಾಯಿತಿ. ಮಿಕ್ಕವರಿಗೆಲ್ಲ ಅದನ್ನು ತಗೊಂಡು ಆ ಕೊಳೆಯಾಗಿರುತ್ತೆ, ಎಲ್ರಿಗೂ ಕಟ್ಟು ಅದನ್ನೇ ಉಟ್ಕೊಂಡು ಹೋಗಬೇಕು, ಬೇರೆ ದಾರಿ ಇಲ್ಲ. ಮತ್ತು ಹೆಂಗಸರು ದುಪ್ಪಟ್ಟ ಗಿಪ್ಪಟ್ಟ ಎಲ್ಲ ಹೊದ್ದುಕೊಂಡು ಹೋಗಬೇಕು, ಈ ರೀತಿಯಾಗಿ ಮಾಡಿದ್ದಾರೆ. ಅಂದರೆ ಆ ದೇವಸ್ಥಾನ ವಿನೀತ ವೇಷದಿಂದಾಗಿ ದೇವಸ್ಥಾನವನ್ನು ಪ್ರವೇಶ ಮಾಡಬೇಕು. ಈ ಥರದ ಎಷ್ಟೋ ವಿಷಯಗಳು ಅಲ್ಲಿ ಹಾಗೇ ಇದೆ. ನಮ್ಮ ಇಷ್ಟು ದೊಡ್ಡ ದೇಶ, ಇಷ್ಟು ಸನಾತನ ಧರ್ಮ, ಇಷ್ಟೆಲ್ಲ ಇದ್ದಿದ್ದು, ಇಷ್ಟು ಪೀಠಾಧಿಪತಿಗಳು, ಇಷ್ಟು ದೇವಸ್ಥಾನಗಳು ಎಲ್ಲ ಇದ್ದರೂ ನಮ್ಮ ದೊಡ್ಡ ದೊಡ್ಡ ನಗರಗಳಲ್ಲಿ, ಕೇಂದ್ರಗಳಲ್ಲಿ ನಮ್ಮ ದೇವತೆಗಳ, ನಮ್ಮ ಪುರಾಣ ಇತಿಹಾಸ ಕಥಾನಕಗಳ ವಿಗ್ರಹಗಳಿಲ್ಲ. ಅದೇ ಅಲ್ಲಿ ಹೋದ ತಕ್ಷಣ ಬಲಿದ್ವೀಪಕ್ಕೆ ಹೋಗಿ ನಾವು ಒಂದು ಹೋಟೆಲ್ಗೆ ಇಳ್ಕೊಳ್ಬೇಕು ಅಂತ ಹೋದರೆ ಮೊದಲು ಎದುರುಗೊಂಡಿದ್ದೇನೆ ಧನ್ವಂತರಿ ವಿಗ್ರಹ, ವರುಣನ ವಿಗ್ರಹ. ಇನ್ನೊಂದು ಪಾರ್ಕ್ಗೆ ಹೋದ ತಕ್ಷಣ ಪಂಚಪಾಂಡವರ ವಿಗ್ರಹಗಳು, ಮತ್ತು ಆ ದೇಶದ ಪ್ರೆಸಿಡೆಂಟ್ ಮೊದಲಾದವರು ಇರತಕ್ಕಂಥ ಜಾಗ, ಪಾರ್ಲಿಮೆಂಟ್ ಇರುವಂಥ ಜಾಗ, ಆ ಬೀದಿಗೆ ಹೋದರೆ 120 ಅಡಿ 200 ಅಡಿ ಉದ್ದ ಅಗಲ ಎಲ್ಲ ಇರತಕ್ಕಂಥ ಭವ್ಯವಾದಂಥ ವಿಗ್ರಹ. ಅದು ನೋಡಿದ್ರೆ ಕರ್ಣನ ರಥದ ಮೇಲೆ ಘಟೋತ್ಕಚ ಹಾರಿ ಬೀಳ್ತಾ ಇರ್ತಕ್ಕಂಥದ್ದು. ಆ 4 ಕುದುರೆಗಳು ದಿಕ್ಕಾಪಾಲಾಗಿರೋದು, ತತ್ತರಿಸಿರೋದು ಈ ರಾಕ್ಷಸನ ಆಕ್ರಮಣದಿಂದ, ಸಾರಥಿ ಕಂಗೆಟ್ಟಿರೋದು, ಕರ್ಣ ಒದ್ದಾಡ್ತಾ ಇರೋದು, ಆ ಘಟೋತ್ಕಚನ ಮುಖ ಕೆರಳಿರೋದು ಎಷ್ಟು ದಿವ್ಯವಾಗಿದೆ. ಇನ್ನೊಂದು ಕಡೆ ಹೋಗ್ತಾ ಇದ್ದಂತೆ ಒಂದು 60-70 ಅಡಿ ಎತ್ತರದ ಶ್ರೀರಾಮನ ವಿಗ್ರಹ. ಅವನು ಧನುರ್ಧಾರಿಯಾಗಿ ಕಿರೀಟ ಕೇಯುವರ ಅಲಂಕಾರ ಭೂಷಿತನಾಗಿ ಇದ್ದಾನೆ. ಅಲ್ಲಿ ಸುತ್ತಲೂ ವಾನರ ವೀರರು ಸೇತುವೆ ಕಟ್ಟೋದಕ್ಕೆ ಬೇರೆ ಬೇರೆ ಬಂಡೆಗಳನ್ನು ಎತ್ಕೊಂಡಿದ್ದಾರೆ. ಅವರುಗಳ ಯೋಗ್ಯತೆಗೆ ತಕ್ಕಂತೆ ಕಲ್ಲುಗಳನ್ನು, ಮಹಾಕಪಿಗಳು ಮಹಾಶೈಲಿಗಳನ್ನು ತೆಗೆದುಕೊಂಡ್ರೆ, ಅಲ್ಪ ಕಪಿಗಳು ಚಿಕ್ಕ ಪುಟ್ಟ ಬಂಡೆಗಳು ಕಲ್ಲುಗಳು ಇಟ್ಕೊಂಡಿವೆ. ಇನ್ನು ಕೆಲವು ಸುಸ್ತಾಗಿ ಉಸ್ಸಪ್ಪ ಅಂತ ಕೂತಿವೆ. ಈ ಥರ ಒಂದು 30-40 ಕಪಿವೃಂದದ ನಡುವೆ ಶ್ರೀರಾಮ ಇರತಕ್ಕಂಥದ್ದು. ಇಂಥದ್ದು ಎಷ್ಟೊಂದು ವಿಗ್ರಹಗಳನ್ನು ನೋಡಿ ತುಂಬ ಸಂತೋಷವಾಯಿತು, ನಮ್ಮಲ್ಲಿ ಯಾಕಿಲ್ಲವಲ್ಲ ಅಂತ. ಆ ರೀತಿ ಅಲ್ಲಿರುವ ಪರಿಸರವನ್ನೆಲ್ಲ ಅವರು ಚೆನ್ನಾಗಿ ಇಲ್ಲಿ ವರ್ಣಿಸ್ತಾರೆ. ಏನಂದರೆ ನಾವು ಯಾವುದನ್ನು ಸಾಮಾನ್ಯ ಗದ್ಯದಲ್ಲಿ ಹೇಳಬಹುದು, ಅದನ್ನು ಇವರು ಪದ್ಯದಲ್ಲಿ ಹೇಳ್ತಾರೆ. ಆಮೇಲೆ ಯವದ್ವೀಪ ಸಾಹಿತ್ಯ ಶತಕಂ ಅಂತ ಒಂದು ಶತಕದಲ್ಲಿ ಅಲ್ಲಿ ಸುಮಾರು 1700 ವರ್ಷಗಳಿಂದ ಹೇಗೆ ಸಾಹಿತ್ಯ ಬೆಳೆದು ಬಂತು ಅಂತ ಹೇಳ್ತಾರೆ. ಸಂಸ್ಕೃತ ಅಲ್ಲಿ ತುಂಬ ಚೆನ್ನಾಗಿತ್ತು ಆ ದೇಶಗಳಲ್ಲೆಲ್ಲ. ನಮ್ಮ ವರ್ತಕರು, ನಮ್ಮ ಸನ್ಯಾಸಿಗಳು, ನಮ್ಮ ಪುರೋಹಿತರು, ಕೆಲಸಗಾರರು ಇವರೆಲ್ಲ ಅಲ್ಲಿಗೆ ಹೋದರು. ರಕ್ತಪಾತವಿಲ್ಲದೆ ಸನಾತನ ಧರ್ಮ ಅಲ್ಲಿ ಪ್ರಸಾರವಾಯಿತು. ಬ್ಲಡ್ಲೆಸ್ ರೆವಲ್ಯೂಷನ್ ಅಂತ.
ಅಲ್ಲಿ ಸ್ಥಳೀಯರ ಜೊತೆ ಚೆನ್ನಾಗಿ ಬೆರೆತು ಅವರಿಗೂ ಸಂಸ್ಕೃತಿಯನ್ನು ಕೊಟ್ಟು ಅವರ ಸಂಸ್ಕೃತಿಯನ್ನು ಪಡ್ಕೊಂಡು ಒಂದು ಹೊಸ ರೀತಿಯಾದಂಥ ಅಭ್ಯುದಯ ಆಯಿತು. ತುಂಬ ವಿಶೇಷವಾದದ್ದು. ಅದು ಪ್ರತ್ಯೇಕವಾದ ವ್ಯಾಸಂಗ, ಪ್ರತ್ಯೇಕವಾದಂಥ ಅವಧಾರಣೆಯನ್ನೇ ನಿರೀಕ್ಷೆ ಮಾಡುತ್ತದೆ. ಆ ವಿವರಗಳನ್ನು ಕೊಡ್ತಾರೆ. ಅಲ್ಲಿ 300 ಶ್ಲೋಕಗಳಷ್ಟು ಇರತಕ್ಕಂಥ ಸಂಸ್ಕೃತ ಶಾಸ್ತ್ರಗಳಿವೆ. ರಾಮಾಯಣ, ಮಹಾಭಾರತ, ರಘುವಂಶ ಇತ್ಯಾದಿ ಎಲ್ಲ ಗ್ರಂಥಗಳು ಅಲ್ಲಿ ಭಾಷೆಯಲ್ಲಿ ರಚಿತವಾಗಿದೆ. ಅಲ್ಲಿ ಸಂಸ್ಕೃತ ಬೇಕಾದಂತೆ ಬೆರ್ತಿದೆ. ಆ ಭಾಷೆಯಲ್ಲಿ ಕೆಕವಿನ್ ಅಂತ ಕರೀತಾರೆ ಆ ಭಾಷೆಯನ್ನು. ಕೆಕವಿನ್, ರಾಮಾಯಣ ಇತ್ಯಾದಿ ಇಷ್ಟೊಂದು ಶಾಸ್ತ್ರ ಸಾಹಿತ್ಯ ಎಲ್ಲ ಬಂದಿದೆ. ಅದನ್ನು ಕುರಿತೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಆಮೇಲೆ ಸಂಸ್ಕೃತ ಹೇಗೆ ದಬಾಯಿಸುತ್ತೆ ತನ್ನನ್ನು ಹಳಿಯೋರನ್ನ ಅಂತ ದೇವವಾಣಿ ಶತಕಂ ಅಂತ ಅದು ಒಂದು ಶತಕವನ್ನು ಬರೆದಿದ್ದಾರೆ. ಅವರು ಹೇಳ್ತಾರೆ, ಐರಾವತೋ ನ ಮಾತಂಗ ಕಾಮಧೇನುರ್ ಯಥಾ ನ ಗೌಹು ಉಚ್ಚೈಶ್ರವ ಯಥಾ ನಾಶ್ವೋ ವೃಷೋನಂದಿ ನವಾ ಯಥಾ ಕಲ್ಪದ್ರುಮೋ ಯಥಾ ಶಾಕಿ ನೈವ ಪೇಯಂ ಯಥಾಮೃತಂ ಬ್ರಹ್ಮದ್ರವಮೀ ದಿವ್ಯಾ ಜಾನಕೀನ ಯಥಾ ಸರಿತ್ ತಾವದೇವ ತದ್ವದೇವ ನ ಸಾಮಾನ್ಯ ಮಾನವೀ ವಾಗಿಯಮ್ಮತ. ಹೇಗೆ ಕಲ್ಪವೃಕ್ಷ ಬರೀ ಮರವಲ್ಲೋ, ಕಾಮಧೇನು ಬರೀ ದನವಲ್ಲೋ, ಐರಾವತ ಬರೀ ಆನೆಯಲ್ಲವೋ, ಅಮೃತ ಬರೀ ಪೇಯವಲ್ಲವೋ, ಗಂಗೆ ಬರೀ ನದಿಯಲ್ಲವೋ, ಸಂಸ್ಕೃತ ಬರಿಯ ಭಾಷೆ ಅಲ್ಲ, ಅದು ಇನ್ನೂ ಹೆಚ್ಚಾದದ್ದು. ನಿಸಾರ್ ಅಹ್ಮದ್ ಹೇಳ್ತಾರಲ್ಲ, ಕನ್ನಡವೆಂಬುದು ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ ಅಂತ. ಆ ರೀತಿಯಲ್ಲಿ ಸಂಸ್ಕೃತ ಅಂತ ಅವರು ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ನೀವು ಅನ್ಯಾಯ ಮಾಡಿದ್ರೆ ಸಂಸ್ಕೃತವನ್ನು ಕಷ್ಟ. ಏಕಸೂತ್ರೇಣ ಬಧ್ನಾತಿ ಭಾರತಂ ವೇದ ಸಂಹಿತ, ಏಕಸೂತ್ರೇಣ ಬಧ್ನಾತಿ ಕಾಳಿದಾಸಾದಯೋ ಧುರ್ಯ, ಯಾವದ್ದಿ ಶಂಕರಾಚಾರ್ಯ ಉತ್ತರಾಶಾಂ ವಿಗಾಹತೆ ಮಹಾಪ್ರಭುಶ್ಚ ಗೌರಾಂಗೋ, ಯಾವದ್ ವೃಂದಾವನೋತ್ಸುಕ, ಯಾವದ್ ರಾಮೇಶ್ವರಂ ತೀರ್ಥಂ ಗಂಗಮಂಬು ಚ ನೀಯತೆ, ಯಾವದ್ ಬದರಿಕಾಧಾಮ್ನಿ ದಾಕ್ಷಿಣಾತ್ಯ ಸಮರ್ಚಕ. ಎಲ್ಲೆಲ್ಲಿವರೆಗೂ ಶಂಕರರು ಉತ್ತರ ಭಾರತದಲ್ಲೂ ಪ್ರಸಿದ್ಧರಾಗಿದ್ದಾರೋ, ಎಲ್ಲಿವರೆಗೆ ಬದರಿಯಲ್ಲಿ ದಕ್ಷಿಣ ಭಾರತದ ಒಬ್ಬ ಅರ್ಚಕ ಇರ್ತಾನೋ, ಎಲ್ಲಿವರೆಗೆ ಕಾಳಿದಾಸಾದಿ ಉತ್ತರ ಭಾರತೀಯರು ದಾಕ್ಷಿಣಾತ್ಯರ ಗೌರವವನ್ನು ಪಡೆದಿದ್ದಾರೋ ಅಲ್ಲಿವರೆಗೂ ಸಂಸ್ಕೃತ ವ್ಯಾಪಕವಾಗಿದೆ ಆಗಿದೆ ಅನ್ನುವ ಮಾತನ್ನೆಲ್ಲ ಹೇಳ್ತಾರೆ. ತುಂಬ ವೀರೋಚಿತವಾದ ರೀತಿಯಲ್ಲಿ ಸಂಸ್ಕೃತದ ಸಮರ್ಥನೆ ಮಾಡ್ತಾರೆ. ನೋಡಿ, ಇದು ಬರೀ ಒಂದು ಜಾತಿಯ ಬ್ರಾಹ್ಮಣರ ಭಾಷೆ ಅಂತೆಲ್ಲ ಹೇಳಬಾರ್ದು. ವಿಶ್ವಾಮಿತ್ರಶ್ಚ ರಾಜನ್ಯೋ ಕಕ್ಷಿವಾನ್ ವೈಶ್ಯ ಸಂಭವ, ಹೇಮಚಂದ್ರೋ ವಣಿಕ್ಸೂನು ಕಾಯಸ್ಥೋ ವಾಗ್ಭಟಕೃತಿ, ಐತರೇಯೋ ಮಹೀದಾಸೋ ಜಾಬಾಲಶ್ಚ ಅಂತ್ಯಜೋ ವರಹ. ಐತರೇಯ, ಮಹೀದಾಸ, ಸತ್ಯಕಾಮ, ಜಾಬಾಲ ಇವರೆಲ್ಲ ಶೂದ್ರನು, ವಿಶ್ವಾಮಿತ್ರ ಕ್ಷತ್ರಿಯ, ಕಕ್ಷಿವಂತ ವೈಶ್ಯ, ಹೇಮಚಂದ್ರ ವರ್ತಕ, ಕಾಯಸ್ಥ ಜಾತಿಯಲ್ಲಿ ಹುಟ್ಟಿದವನು ವಾಗ್ಭಟ. ಹೀಗೆ ನಾವು ಯಾವ್ಯಾವ ಋಷಿಗಳನ್ನು ವಿದ್ವಾಂಸರನ್ನು ನೋಡಿದ್ರೂ ಎಲ್ಲ ಜಾತಿಯಲ್ಲೂ ಇದ್ದಾರೆ. ವಿರಾಮಖಾನ ಸೂನುರ್ಹಿ ಖಾನಕಾನೇತಿ ವಿಶ್ರುತಃ, ಯಸ್ಯಾಂ ಲೀಲೇಕ ಸಶ್ರದ್ಧಂ ಗಂಗಾಷ್ಟಕ ಮತಂದ್ರಿತಃ. ಖಾನ್ ಅಂತ ಒಬ್ಬ ಇದ್ದ, ಅವನು ಗಂಗೆಯ ಬಗ್ಗೆ ಅಷ್ಟಕವನ್ನು ಬರೆದಿದ್ದಾನೆ ಭಕ್ತಿಯಿಂದ. ಇವರು ಬರೆದೇ ಇರತಕ್ಕಂಥ ಒಂದು ಎಮ್ಮಡಿ ಆದಿಲ್ ಶಾಹಿ ಅಂತ ಇದ್ದ, ಆತ ನವರಸ್ಯ ಕಿತಾಬಿ ಅಂತ ಒಂದು ಅಲಂಕಾರ ಶಾಸ್ತ್ರ ಗ್ರಂಥ ಬರೆದಿದ್ದಾನೆ, ಬಿಜಾಪುರದ ಸುಲ್ತಾನ. ಅದರೊಳಗೆ ಸರಸ್ವತಿ ಪ್ರಾರ್ಥನೆ ಮಾಡಿದ್ದಾನೆ. ಈಗ ಹಲವು ವರ್ಷಗಳ ಹಿಂದೆ ವಾಜಪೇಯಿಯವರ ಸರ್ಕಾರ ಇದ್ದಾಗ ವಿದ್ಯಾಶಾಖೆ HRD ಮಂತ್ರಿ ಒಬ್ಬರಿದ್ದರು, ಮುರಳಿ ಮನೋಹರ್ ಜೋಶಿ. ಹೌದು, ಧನ್ಯವಾದ. ಅವರು ಸರಸ್ವತಿ ವಂದನ ಮಾಡಿಸೋಕೆ ಹೋದಾಗ ಈ ಬುದ್ಧಿಜೀವಿಗಳು ಅಂದ್ಕೊಂಡ ದುರ್ಬುದ್ಧಿಗಳ ಜನ ಕೋಲಾಹಲ ಮಾಡಿದ್ರು. ಆ ಸಂದರ್ಭದಲ್ಲಿ ಸೂರ್ಯನಾಥ್ ಕಾಮತ್ ದೊಡ್ಡ ಇತಿಹಾಸಜ್ಞರು ಅವರು ಬಂದು ನವರಸ್ಯ ಕಿತಾಬಿ ಅನ್ನುವ ಆದಿಲ್ ಶಾಹಿಯ ಗ್ರಂಥದಲ್ಲಿರುವ ಸರಸ್ವತಿ ಪ್ರಾರ್ಥನೆಯನ್ನು ಓದಿದ್ರು. ಇದನ್ನು ಬರೆದವರು ಒಬ್ಬರು ಮುಸ್ಲಿಮು, ಬರೆದಂಥದ್ದು ಪಾರ್ಸಿ ಉರ್ದು ಭಾಷೆಯಲ್ಲಿ. ಅದರ ಬಗ್ಗೆ ನಿಮಗಿಲ್ಲ ಆಗ್ರಹ, ಇದರ ಬಗ್ಗೆ ಏನು? ಈ ವ್ಯಕ್ತಿ ಈಗ ಬರೆದಾಗ ಎಲ್ಲರಿಗೂ ಬೇಕಾದವಳಲ್ವಾ ಸರಸ್ವತಿ ಅಂತ ಅನಿಸುತ್ತದೆ ಅಂತ. ಈ ಥರದ್ದನ್ನು ಅವರು ಎಷ್ಟೋ ವಿಷಯಗಳು ಕೊಡ್ತಾರೆ. ಹೀಗೆ ಸಂಸ್ಕೃತ ಮಹಾತ್ಮ್ಯವನ್ನು ಹೇಳ್ತಾರೆ. ಅದೇ ರೀತಿ ಸಂಸ್ಕೃತ ಶತಕವನ್ನೂ ಬರೀತಾರೆ. ಆಮೇಲೆ ಅವರು ಧಾರಾಮಾಂಡವೀಯಂ ಅಂತ ಒಂದು ಅದ್ಭುತವಾದ ಶತಕ ಬರೆದಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಶತಕ. ಅದು ಪ್ರೌಢವಾದ ಶ್ರದ್ಧಾ ಛಂದಸ್ನಲ್ಲಿರತಕ್ಕಂಥದ್ದು. ಧಾರಾ ನಗರ ಇವತ್ತು ಸಣ್ಣ ಗ್ರಾಮ. ಭೋಜರಾಜ ಆಳ್ತಾ ಇದ್ದ. ಅವನು ಹೇಳಿದ್ದ, ಬ್ರಾಹ್ಮಣ ಆದರೂ ಸಂಸ್ಕೃತ ಯಾವನಿಗೆ ಇಷ್ಟವಿಲ್ಲ, ಗೊತ್ತಿಲ್ಲ, ಅವನು ನನ್ನ ಊರಲ್ಲಿರಬಾರ್ದು. ಚಂಡಾಲ ಆದರೂ ಸಂಸ್ಕೃತ ಗೊತ್ತಿದ್ದು ನನ್ನ ಊರಲ್ಲಿರಬೇಕು ಅಂತ. ಎಲ್ಲ ಕಡೆಯಿಂದಲೂ ಎಲ್ಲ ಜಾತಿ ಮತಗಳ ಭೇದ ಇಲ್ಲದೆ ಎಲ್ಲರನ್ನೂ ಸಂಸ್ಕೃತಜ್ಞರನ್ನು ಕರೆಸಿದ್ದ. ಸ್ವಯಂ ತಾನು ಶೂದ್ರ ಕುಲದಲ್ಲಿ ಹುಟ್ಟಿದಂಥವನು, ಮಹಾಕವಿ, ಮಹಾವಿದ್ವಾಂಸ.
83 ಮಹಾಗ್ರಂಥಗಳನ್ನು ಬರೆದಿದ್ದ. 55 ವರ್ಷ ಕಾಲ ರಾಜ್ಯ ಆಳ್ದ. ಅವನು ಅಲ್ಲಿ ಸರಸ್ವತಿ ಮಂದಿರವನ್ನು ನಿರ್ಮಾಣ ಮಾಡಿದ್ದ, ಸರಸ್ವತಿ ಕಂಠಾಭರಣ ಅಂತ. ಆ ಮಂದಿರ ಇವತ್ತು ಮಸೀದಿಯಾಗಿದೆ. ಅಲ್ಲಿರುವ ಸರಸ್ವತಿಯನ್ನು ಇಂಗ್ಲೆಂಡ್ನಲ್ಲಿ ಬ್ರಿಟಿಷರು ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅಳುದುಳಿದ ವಿಗ್ರಹಗಳನ್ನೆಲ್ಲ ಕಿತ್ತಾಕಿ ಮಸೀದಿ ಮಾಡಿದ್ದಾರೆ. ಅದರೊಳಗೆ ಹಿಂದೂಗಳಿಗೆ ಯಾವತ್ತೋ ಮಂಗಳವಾರವೋ ಗುರುವಾರವೋ ಏನೋ 2 ದಿವಸ ಪ್ರವೇಶ ಅಂತ ಕೊಟ್ಟಿದ್ದಾರೆ. ಅದರೊಳಗೆ ನಾವು 2 ಅಕ್ಷತೆ ಕಾಳು ತೊಗೊಂಡು ಹೋಗ್ಬೋದು, 1 ಹೂವು ತೊಗೊಂಡು ಹೋಗ್ಬೋದು ಅಷ್ಟೇ. ಆ ರೀತಿಯಾದ ಕಟ್ಟಲೆ ಕೂಡ ಮಾಡಿದ್ದಾರೆ. ಜಾಸ್ತಿ ಎಲ್ಲ ತೊಗೊಂಡು ಹೋಗ್ಬಾರ್ದು ಅಂತ. ಏಕ್ ಯಾ ದೋ ಚಾವಲ್ ಏಕ್ ಹಿ ಪೂಲ್ ಅಂತೆಲ್ಲ ಹೇಳಿಬಿಟ್ಟು ಬೋರ್ಡು ಅಲ್ಲಿ ಬರೆದಿದ್ದಾರೆ. ಅಲ್ಲಿ ಮಸೀದಿಗೆ ಯಾರೂ ಬಂದು ನಮಾಜ್ ಮಾಡೋಲ್ಲ. ಊರಿನಲ್ಲಿ ಯಾರೂ ಅದಕ್ಕೆ ಬೆಲೆ ಕೊಟ್ಟಿಲ್ಲ. ಇನ್ನು ಒಳ್ಳೆ ಒಳ್ಳೆ ಮಸೀದಿಗಳಿವೆ, ಇಲ್ಲಿಗೆ ಯಾಕೆ ಬರಬೇಕು ಅವರು? ಏನೂ ಇಲ್ಲ. ಹಿಂದೂಗಳಿಗೆ ಅವಕಾಶ ಸರಿಯಾಗಿ ಕೊಟ್ಟಿಲ್ಲ. ಅಲ್ಲಿ ನಾಯಿಗಳು ನರಿಗಳು ಎಲ್ಲ ಬಂದು ಓಡಾಡತ್ವೆ. ಅದರೊಳಗೆ ಕಾಲಿಡಬೇಕು ಅಂತಂದರೆ ಹಿಂದೆ ಭೋಜರಾಜ ಇದ್ದ ಕಾಲದಲ್ಲಿ ಸಂಸ್ಕೃತ ಪ್ರಾಕೃತ ಭಾಷೆಗಳಲ್ಲಿ ಆಶುಕವಿತ್ವ ಮಾಡಬೇಕಾಗಿತ್ತು, ಮಹಾವಿದ್ವಾಂಸರಾಗಬೇಕಾಗಿತ್ತು. ನಾನು ನನ್ನ ಗೆಳೆಯರ ಜೊತೆಗೆ ಅಲ್ಲಿಗೆ ಹೋದಾಗ ಹೊಸಲದ ಆಟಕ್ಕೂ ಮುಂಚೆ ಸಂಸ್ಕೃತ ಪ್ರಾಕೃತಗಳಲ್ಲಿ ಆಶುಪದ್ಯಗಳನ್ನು ಹೇಳಿ ಭೋಜರಾಜನ ಸರಸ್ವತಿಯ ಸ್ತುತಿ ಮಾಡಿ ಒಳಕಾಲಿಟ್ಟೆ. ಆ ಪದ್ಧತಿ, ಆ ಪರಂಪರೆ ಇರಬೇಕು ಅಂತ. ಅಂದರೆ ನಮ್ಮ ಗೌರವ ನಾವು ಸಲ್ಲಿಸಬೇಕು ಮಹಾರಾಜನಿಗೆ. ಆತ ಇರೋವರೆಗೂ ಮುಸ್ಲಿಮರು ನಮ್ಮ ದೇಶದಲ್ಲಿ ಕಾಲಿಡದಂತೆ ನೋಡ್ದ. ಗಜ್ನಿ ಮೊಹಮ್ಮದ್ ನಡುಗ್ತಾ ಇದ್ದ, ಭೋಜರಾಜನ್ನ ಭಯ ಪಟ್ಕೊಂಡು ದೂರ ಇಡ್ತಾ ಇದ್ದ. ನಾನು ದೂರ ಇರಬೇಕು ಭಾರತ ದೇಶದಿಂದ ಅಂತ. ಹಾಗೆ ಮಾಡಿದ್ದ ಮಹಾರಾಜ. ಎಲ್ಲ ಕಡೆ ಕವಿಗಳಿಗೂ ಆಶ್ರಯ ಕೊಟ್ಟ. ಕನ್ನಡದ ನಾಗವರ್ಮ ಕಾದಂಬರಿಯನ್ನು, ಬಾಣಭಟ್ಟನ ಕಾದಂಬರಿಯನ್ನು ಕನ್ನಡದಲ್ಲಿ ಅನುವಾದ ಮಾಡಿದರೆ ಅದನ್ನು ಮೆಚ್ಚಿಕೊಂಡು ಚೆನ್ನಾಗಿದೆ ಅಂತ 70 ಕುದುರೆಗಳನ್ನು ಕೊಟ್ಟ ಬಹುಮಾನ ಅವನಿಗೆ. ಅದು ಜಟಕಾ ಸಾಬಿ ಕುದುರೆಗಳೆಲ್ಲ, ಒಳ್ಳೆ ಕಾಂಬೋಜಾಶ್ವಗಳನ್ನು ಕೊಟ್ಟಿದ್ದು, ರೇಸ್ ಕುದುರೆಗಳನ್ನು. ಅದನ್ನು ನಾಗವರ್ಮ ಬರ್ಕೊಂಡಿದ್ದಾನೆ ತನ್ನ ಕಾವ್ಯದ ಕೊನೆಯಲ್ಲಿ. ಎಲ್ಲರಿಗೂ ಉತ್ತೇಜನ ಕೊಟ್ಟಂಥ ಮಹಾರಾಜ ಎಷ್ಟು ಕಡೆ ಎಲ್ಲ ದೇವಸ್ಥಾನಗಳನ್ನು ಎಲ್ಲ ಭವ್ಯವಾಗಿ ಕಟ್ಟಿಸಿದ್ದಾನೆ. ಇವತ್ತಿಗೂ ಭೋಪಾಲ್ನಲ್ಲಿ ನೀರು ಸಿಗೋದು ಭೋಜತಾಲಾಬ್ ಅಂತ, ಅದು ಭೋಜಪಾಲ ಅಂತಲೇ 2 ದೊಡ್ಡ ಕೆರೆಗಳನ್ನು ಕಟ್ಟಿಸಿದ್ದಾನೆ. ಪುಣ್ಯವಶಾತ್ ಅಲ್ಲಿ BJP ಗೌರ್ಮೆಂಟ್ ಇದ್ದಿದ್ದರಿಂದ ಎತ್ತರವಾಗಿ ಭೋಜರಾಜನ ಭವ್ಯವಾದ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಇಷ್ಟವರೆಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಒಂದು ಚೂರು ಅದರ ಬಗ್ಗೆ ಗೌರವ ನೆನಪು ಯಾವುದೂ ಇರಲಿಲ್ಲ. ನಮ್ಮ ದೇಶದಷ್ಟು ಕೃತಜ್ಞರಾದ ಜನರಿಂದ ತುಂಬಿರೋದು ಇನ್ಯಾವುದೂ ಕಾಣಿಸೋಲ್ಲ. ಇವರು ಅಲ್ಲಿ ಹೋದವರು ದುಃಖಪಟ್ಟರು. ನಾನು ಈ ಧಾರಾಮಾಂಡವಿಯಂ ಕಾವ್ಯ ಓದಿದ ಮೇಲೇ ಭೋಜಶಾಲಾಗೆ ಹೋಗಬೇಕು, ಅದನ್ನು ಗೌರವ ಸಲ್ಲಿಸಬೇಕು ಅಂತ ಅಂದುಕೊಂಡೆ. ಇವರು ಆ ಧಾರಾಮಾಂಡವಿಯಂನಲ್ಲಿ ವಿಸ್ತೃತವಾಗಿ ಭೋಜರಾಜನನ್ನು ನೆನಪಿಸ್ಕೋತಾರೆ. ಅಲ್ಲಿಗೆ ಹೋಗಿ ಕಣ್ಣೀರಿಡ್ತಾರೆ. ಬೆಳಗಿನಿಂದ ಸಂಜೆವರೆಗೂ ಭೋಜರಾಜನಿಗೆ ಹೇಗೆ ಸತ್ಕಾರ ನಡೀತಾ ಇತ್ತು, ಅವನ ಸುಪ್ರಭಾತ ಹೇಗೆ ನಡೀತಾ ಇತ್ತು, ಸಭೆ ಹೇಗೆ ನಡೀತಾ ಇತ್ತು, ಯಾವ ರೀತಿ ಪರಿವಾರಗಳಿತ್ತು, ಮತ್ತು ಅವನು ಏನೆಲ್ಲ ಬರೆದ ಅದನ್ನಷ್ಟನ್ನು ಅವರು ಒಂದು ಪ್ರಜ್ಞಾ ಪ್ರವಾಹ ತಂತ್ರ, ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ಸಿಂದ ಕಲ್ಪನಾ ನೇತ್ರದಲ್ಲಿ ಇಟ್ಕೊಂಡು ಬರೀತಾರೆ. ತುಂಬ ಪ್ರೌಢವಾದ ಭಾಷೆ, ಸೊಗಸಾಗಿದೆ. ಎಷ್ಟೋ ಕೆಲವು ಕಡೆ ತಪ್ಪುಗಳು ಇವೆ, ಆದರೆ ಉತ್ತಮವಾದಂಥ ದೃಷ್ಟಿಕೋನ ಇದೆ. ದಂಡ್ಯೋ ದಂಡೀತಿ ಕೇಚಿತ್ ಜಹಸುರ್ ಅಭಿನಯೈ ಬಾಮಹೋತ್ಸೇಕವಂತಹ ಕೇಚಿತ್ ಪ್ರಚ್ಛನ್ನ ಬೌದ್ಧಂ ಸುಗತ ವಿಜಯಿನಂ ಶಂಕರಂ ಪ್ರಾಹುರೂಹೈ ಕೇಚಿತ್ ಛಾಲಾತುರೀಯಾಂ ಪ್ರವಚನ ಸರಣಿಂ ಶಬ್ದಶಾಸ್ತ್ರಾನುವಿದ್ಧಾಂ ನಿರ್ದೋಷಾಂ ಮೇನಿರೇನೋ ಫಣಿಪತಿ ವಚನೈರ್ವಾರ್ತಿಕೈಶ್ಚೋಪರುದ್ಧಾಂ. ಅವನ ಬಳಿ ದಂಡಿ ಭಾಮಹರಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತ ಚರ್ಚೆ ಮಾಡ್ತಾ ಇದ್ರು. ಶಂಕರರು ಬೌದ್ಧರಿಂದ ಪ್ರಭಾವಿತರಾಗಿದ್ದಾರಾ ಇಲ್ಲವಾ ಅಂತ ಆ ವಾದ ನಡೀತಾ ಇತ್ತು. ಪಾಣಿನಿ ಸೂತ್ರಗಳನ್ನು ಬರೆದರೆ ಅದಕ್ಕೆ ಪತಂಜಲಿ ಸರಿಯಾಗಿ ವ್ಯಾಖ್ಯಾನ ಮಾಡಿದ್ದಾನ ಇಲ್ಲವಾ ಅಂತ ಇಷ್ಟು ಸೀರಿಯಸ್ ಆದ ವಿಷಯಗಳನ್ನು ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ರು. ಕಾವ್ಯಸ್ಯಾತ್ಮ ಧ್ವನಿರ್ನೋ ಜಗದುರಿತಿ ಬುಧಾಹ ಕೆಪ್ಯಲಂಕಾರ ದಕ್ಷಾಹ ಕೇಚಿತ್ ವೈದರ್ಭ ಮಾರ್ಗ ಅನುಸರಣ ಪಟವೋ ಗೌಡ ಮಾರ್ಗಂ ನಿನಿಂತು ಸಂಧ್ಯೋಕ್ತಿಂ ವಾ ಪರೋಕ್ತಿಂ ನೃಪತಿ ವಿರಚಿತಾಂ ನಿರ್ವಿಶಂಕಂ ವ್ಯರೋತ್ಸುಹು ಆಚಾರ್ಯ ಕೇಪಿ ಸಿದ್ಧ ಧ್ವನಿರಸ ಪದವೀ ಸೂಕ್ಷ್ಮ ತತ್ವ ಪ್ರವೇಕಾಹ. ಅಲ್ಲಿ ಭೋಜರಾಜ ದೊಡ್ಡ ಅಲಂಕಾರ ಶಾಸ್ತ್ರಜ್ಞ. ಆಯುರ್ವೇದದ ಬಗ್ಗೆ ಗ್ರಂಥ ಬರೆದಿದ್ದಾನೆ, ಜ್ಯೋತಿಷದ ಬಗ್ಗೆ ಬರೆದಿದ್ದಾನೆ, ಮತ್ತು ರಾಜನೀತಿಯ ಬಗ್ಗೆ ಬರೆದಿದ್ದಾನೆ, ನೌಕಾ ನಿರ್ಮಾಣ ಮತ್ತು ಸಮರತಂತ್ರ, ಯಂತ್ರ, ಶಿಲ್ಪ, ವಾಸ್ತುತಂತ್ರ ಇತ್ಯಾದಿಗಳೆಲ್ಲದರ ಬಗ್ಗೆಯೂ ಪುಸ್ತಕ ಬರೆದಿದ್ದಾನೆ. ಧರ್ಮಶಾಸ್ತ್ರದ ಬಗ್ಗೆ ಬರೆದಿದ್ದಾನೆ, ಯೋಗಶಾಸ್ತ್ರದ ಬಗ್ಗೆ ಬರೆದಿದ್ದಾನೆ, ಶೈವಾಗಮದ ಬಗ್ಗೆ ಬರೆದಿದ್ದಾನೆ, ಒಂದೇ ಎರಡೇ ವ್ಯಾಕರಣದ ಬಗ್ಗೆ ಬರೆದಿದ್ದಾನೆ. ಎಲ್ಲದರ ಬಗ್ಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿದ್ದಾನೆ. ಅದರ ಚರ್ಚೆ ಎಲ್ಲ ನಡೀತಾ ಇತ್ತು. ರಾಜನ್ ಶ್ರೀ ಭೋಜರಾಜ ತ್ರಿಭುವನ ವಿಜಯನ್ ಅರ್ಥಿವಾನ್
ಅರ್ಥಿವಂಚಾ ಸುರದ್ರೋ ಧಾರಾಂ ಆಧಾರಹೀನಾಂ ಕೊನುಧರಣಿತಲೆ ಸಂಪ್ರಯಾತೋಸಿ ಹಿತ್ವಾ ಸದ್ಮೇದಂ ಶಾರದಾಯ ವಿಲಪತಿ ವಿಧುರಂ ದೇವ ಸಂಸ್ಮೃತ್ಯ ಮೃದ್ವೀಂ ವಾಚಂ ಮೋಚಾ ರಸಾಢ್ಯಾಂ ಕಲರವ ವಿರುತ ಛದ್ಮನಾ ತೇನರಾಲಂ. ಅಲ್ಲಿ ನೋಡ್ತಾ ಇದ್ದಾಗ, ಭೋಜರಾಜ ನೀನು ಎಲ್ಲಿ ಹೋದೆ, ನಿನ್ನಂಥ ವ್ಯಕ್ತಿತ್ವ ಏನಾಯಿತು, ನೀನಿಂದು ನಮ್ಮ ಮಧ್ಯದಲ್ಲಿ ಇಲ್ಲವಲ್ಲ ಅಂತ ಗೋಡೆಗಳು ಅಲ್ಲಿದ್ದ ಪಕ್ಷಿಗಳು ಪ್ರಾಣಿಗಳು ಗೋಳಾಡುವಂತೆ ಇತ್ತು ಅಂತ ಅವರು ಬರೀತಾರೆ. ತುಂಬ ಹೃದಯಸ್ಪರ್ಶಿಯಾದಂಥ ಕಾವ್ಯ. ಅವರು ಬರೆದಂಥ ಮೃಗಾಂಕದೂತದ ಒಂದು ಪದ್ಯವನ್ನು ನಿವೇದನೆ ಮಾಡ್ತೀನಿ. ಇಲ್ಲಿ ಎಷ್ಟೋ ಒಳ್ಳೊಳ್ಳೆ ವಿದ್ವಾಂಸರನ್ನು ಸ್ನೇಹಿತರನ್ನ ಎಲ್ಲ ಜ್ಞಾಪಿಸ್ಕೋತಾರೆ. ಇದರೊಳಗೆ ಅತ್ಯುತ್ತಮವಾದಂಥ ಒಂದು ಪದ್ಯ ಅಂತಂದರೆ ಅವರು ಉಜ್ಜಯಿನಿಗೆ ಹೋಗಬೇಕು ಅಂತ ಹೇಳ್ತಾರೆ. ಆ ಚಂದ್ರನ ಉಜ್ಜಯಿನಿಯನ್ನು ನೋಡುವ. ವಕ್ರಪಂಥ ನಕಲು ಭವತಃ ಪ್ರಸ್ಥಿತಸ್ಯೋತ್ತರಾಶಾಂ ಕ್ಷೋಣೀನಾಭಿಂ ವಿಶದಯ ಪುರೀಂ ವಿಶಾಲಾಂ ಪಶ್ಯನ್ನಿಂದೋ ಗತವತಿ ಪುನಃ ಕ್ರೂರ ಕಾಲಪ್ರವಾಹೆ ಮನ್ಯೇನಾಲ್ಪಂ ಪ್ರಭವಸಿ ಮನಸ್ತೋಷಮಾಪ್ತುಂ ವಿಷಣ್ಣ. ಚಂದ್ರ, ನೀನು ಹೋಗಿ ಉಜ್ಜಯಿನಿಯನ್ನು ಚೆನ್ನಾಗಿ ಬಳಗಿಸಬೇಕು. ಅದು ಭೂಮಿಯ ನಾಭಿ. ನಿನಗೆ ಬಳಸದಾರಿಯಾಗಿದ್ದರೂ ಪರವಾಗಿಲ್ಲ. ಕಾಳಿದಾಸನ ಮೇಘದೂತದ ಮಾತು, ಮೋಡವೇ ನಿನಗೆ ಬಳಸದಾರಿಯಾದರೂ ಉಜ್ಜಯಿನಿಯನ್ನು ಮರಿಬೇಡ ಅಂತ. ಚಂದ್ರನಿಗೆ ಯಾವುದು ಬಳಸು, ಯಾವುದು ನೇರ, ಅನೌಚಿತ್ಯ. ಕಾಳಿದಾಸನ ಮಾತು ಬಳಸಬೇಕು ಅನ್ನೋ ಆಸೆ. ಸಂಸ್ಕೃತ ಕವಿಗಳಿಗೆ ಕಾಳಿದಾಸ ಅಂದರೆ ಅಷ್ಟು ಆಸೆ. ಹೀಗಾಗಿ ಈ ಅನೌಚಿತ್ಯವನ್ನು ಕಾಳಿದಾಸನಿಗಾಗಿ ತಾಳ್ಕೋಬೇಕಾಗುತ್ತದೆ. ಅಲ್ಪ ಸ್ವಲ್ಪ ಪುಣ್ಯ ಮಾಡದೇ ಇದ್ದರೆ ಉಜ್ಜಯಿನಿಯಲ್ಲಿ ಹುಟ್ಟೋಕ್ಕಾಗೋಲ್ಲ ಅಂತ ಕಾಳಿದಾಸನು ಬರೀತಾನೆ. ಆದರೆ ಇವತ್ತೇನಾಗಿದೆ ಉಜ್ಜಯಿನಿ, ಅದನ್ನು ಬರೀತಾರೆ. ಈ ಪದ್ಯ ತುಂಬ ಚೆನ್ನಾಗಿದೆ. ವೇದಾನಿಂಸ ಕವಿಕುಲಗುರೋರ್ ವೈಕ್ರಮಾರ್ಕಿ ಸಮಜ್ಯ ಶಿಪ್ರವಾತ ಕೊನಕಲು ಕೃತಿ ಪ್ರಾರ್ಥನಾ ಚಾಟುಕಾರ ವೀತಪ್ರಾಯಾಪ್ಯುದಯನ ಕಥಾ ಪ್ರಾಗ್ವತಾಂ ವೈಭವಾನಾಂ ಏಕಸ್ಸಾಕ್ಷಿ ತದಪಿ ರಮತೆ ಶ್ರೀ ಮಹಾಕಾಲ ಶಂಭು. ಕಾಳಿದಾಸ ಬರೀತಾನೆ, ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯನ ವೈಭವ ಇದೆ. ಮತ್ತು ಶಿಪ್ರಾ ನದಿಯ ಮೇಲಿಂದ ತಂಗಾಳಿ ಬೀಸಿ ಬಂದು ಒಬ್ಬ ಪ್ರಣಯಿನಿಯನ್ನು ಒಲಿಸಿಕೊಳ್ಳೋ ತರಹ ಲಲ್ಲೆಗೆರೆಯುವ ಮಾತಿನಂತೆ ಕಾಣುತ್ತದೆ ಆ ಒಂದು ಮುಂಜಾನೆಯ ಮೆಲುಗಾಳಿಯ ಮಾತು. ಇನ್ನು ಉದಯನ ಕಥೆ, ವಾಸವದತ್ತೆ ಕಥೆ, ಅಲ್ಲಿ ಹಳ್ಳಿ ಮುದುಕರಿಗೂ ಗೊತ್ತು ಅಂತೆಲ್ಲ ಬರೀತಾನೆ. ಇವತ್ತು ಆ ವಿಕ್ರಮಾರ್ಕ ಇಲ್ಲ, ಕಾಳಿದಾಸ ಇಲ್ಲ, ಉದಯನನ ಕಥೆಗಳು ಹೇಳುವ ಮುದುಕರಿಲ್ಲ, ಶಿಪ್ರಾ ನದಿಯೇ ಬತ್ತೋಗುತ್ತಿದೆ, ಇನ್ನು ಮುಂಜಾನೆ ತಂಗಾಳಿಯೂ ಇಲ್ಲ. ಆದರೆ ಒಬ್ಬ ಮಹಾಕಾಲ ಮಾತ್ರ ಉಳಿದಿದ್ದಾನೆ. ಅವನೊಬ್ಬನೇ ಎಲ್ಲ ಉನ್ನತಿ ಅವನತಿಗೂ ಸಾಕ್ಷಿಯಾಗಿದ್ದಾನೆ ಅಂತ. ಈ ರೀತಿಯಾಗಿ ಮನಸ್ಸು ಮುಟ್ಟುವಂತೆ ಹಲವು ಸಂದರ್ಭಗಳನ್ನು ವರ್ಣಿಸಿದ್ದಾರೆ. ರಾಜೇಂದ್ರ ಮಿಶ್ರ ಅವರ ಸಾಹಿತ್ಯ ಒಟ್ಟಿನಲ್ಲಿ ಓದುಗರಿಗೆ ಉಲ್ಲಾಸವನ್ನು ತಂದುಕೊಡುತ್ತದೆ, ದೇಶಭಕ್ತಿ, ಸಂಸ್ಕೃತ ಪ್ರೇಮವನ್ನು ತಂದುಕೊಡುತ್ತದೆ. ಅವರ ಪುಸ್ತಕವನ್ನು ಓದಿಕೊಂಡು ಒಬ್ಬ ಚೆನ್ನಾಗಿ ಸಂಸ್ಕೃತ ಕಲಿತು ಬಿಡ್ಬೋದು, ಆ ಮಟ್ಟದ ಸೌಲಭ್ಯ ಉಂಟು ಅಂಥೇಳಿ ನಾಳೆಯಿಂದ ಈ ಕಂತು ಮುಂದುವರಿಯುತ್ತದೆ. ಆದರೆ ರಾಜಶೇಖರ ಮಹಾಕವಿ ಬರೆದಂಥ ಅಮೋಘವಾದ ಕಾವ್ಯಮೀಮಾಂಸೆ ಎನ್ನುವ ಅಲಂಕಾರಶಾಸ್ತ್ರ ಗ್ರಂಥವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಧನ್ಯವಾದ, ನಮಸ್ಕಾರ.